ನಮಸ್ಕಾರ ಗಣೇಶ್. ನಮಸ್ಕಾರ. ನಿಮ್ಮ ಹುಟ್ಟು ಮತ್ತು ಬಾಲ್ಯದ ಬಗ್ಗೆ ಹೇಳ್ಬೋದಾ? ಗಣೇಶ ಶರ್ಮಾ ಅಂತ ಹೇಳುವ ನಾನು ಹುಟ್ಟಿದ್ದು ಈಗಿನ ಕಾಸರಗೋಡು ಜಿಲ್ಲೆ. ನಾನು ಹುಟ್ಟುವಾಗ ಅದು ಕಾಸರಗೋಡು ತಾಲೂಕಾಗಿತ್ತು, ಕಣ್ಣಾನೂರು ಜಿಲ್ಲೆ ಆಗಿತ್ತು. ಅಲ್ಲಿ ಕಾಸರಗೋಡು ತಾಲೂಕಿನ ದೇಲಂಪಾಡಿಯ ಕಂಬಳಿಕೆರೆ ಎನ್ನುವಲ್ಲಿ 22/3/1965 ಸೋಮವಾರ ಮಧ್ಯಾಹ್ನಕ್ಕೆ ನನ್ನ ಹುಟ್ಟಾಯಿತು. ನನ್ನ ತಂದೆ ಕಿರಿಕ್ಕಾಡು ಗೋಪಾಲಕೃಷ್ಣ ಭಟ್, ಅವರು ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಸ್ವಂತ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿ ಮ್ಯಾನೇಜ್ಮೆಂಟ್ ಮತ್ತು ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದರು. ಅವರು ಕಿರಿಕ್ಕಾಡು ವಿಷ್ಣು ಮಾಸ್ತರ್ ಅವರ ಕಾಸಾ ತಮ್ಮ. ಕಿರಿಕ್ಕಾಡಿನ ವಿಷ್ಣು ಭಟ್ರು ಅಂತ ಹೇಳಿದರೆ ನನ್ನ ದೊಡ್ಡಪ್ಪ, ಅಪ್ಪನ ಅಣ್ಣ. ನನ್ನ ತಂದೆ ಅರ್ಥಧಾರಿಗಳಾಗಿದ್ದರು ಮೊದಲು, ಆದರೆ ಅಧ್ಯಾಪನ ಇದ್ದದ್ದರಿಂದ ಅವರು ವೃತ್ತಿ ಕಲಾವಿದರಾಗಿ ಮುಂದುವರಿಯಲಿಲ್ಲ. ಕಿರಿಕ್ಕಾಡು ವಿಷ್ಣು ಭಟ್ಟರು ಶೇಣಿಯವರಿಗೆ ಗುರುವಾಗಿದ್ದಾಗ ಶೇಣಿಯವರ ಜೊತೆಯಲ್ಲಿ ನನ್ನ ತಂದೆಯವರು ಅರ್ಥ ಹೇಳ್ತಾ ಇದ್ದರು. ನನ್ನ ತಂದೆ ಆಗಿನ ಕಾಲದ ಕವಿಭೂಷಣ ಪಕ್ರುಶೆಟ್ಟಿ ಅರ್ಥಾತ್ ವೆಂಕಪ್ಪ ಶೆಟ್ಟರ ಜೊತೆ, ಕೋಟೆಕುಂಜ ನಾರಾಯಣ ಶೆಟ್ಟರ ಜೊತೆ, ಮತ್ತು ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ರು ಅಂತ ಅವರು ದಿವಂಗತರು, ಅವರು ದೊಡ್ಡಪ್ಪ ಆಗಬೇಕು ನಾವಿಗೆ, ಅವರ ಜೊತೆ ಅರ್ಥ ಹೇಳ್ತಾ ಇದ್ದರು. ಆವಾಗ ಅವರು ಕಿರಿಕ್ಕಾಡಿನಲ್ಲಿ ಇದ್ದದ್ದು. 1947ರಲ್ಲಿ ಕಿರಿಕ್ಕಾಡಿನಿಂದ ನನ್ನ ತಂದೆಯವರು ಅಲ್ಲಿ ಜಾಗೆಯನ್ನು ವಿಕ್ರಯಿಸಿ ಅಲ್ಲಿಯ ಮ್ಯಾನೇಜ್ಮೆಂಟ್ ಶಾಲೆಯನ್ನು ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರಿಗೆ ಕೊಟ್ಟು ದೇಲಂಪಾಡಿಯ ಕಂಬಳಿಕೆರೆಯಲ್ಲಿ ವಾಸ್ತವಿಸಿದ್ರು. ನನಗೆ 3 ಜನ ಅಣ್ಣಂದಿರು. ಅದರಲ್ಲಿ ಹಿರಿಯಾತ ಕೆ ಚಂದ್ರಶೇಖರ ಶರ್ಮಾ ಅಂತ ಹೇಳುವವ, ಅವ ಪತ್ರಕರ್ತನಾಗಿ, ಯಕ್ಷಗಾನದ ಅರ್ಥಧಾರಿಯಾಗಿ, ಮತ್ತು ಇದು ಒಂದು ಸ್ವಲ್ಪ ಸಮಯ ತಾಲೂಕು ಆಫೀಸಿನಲ್ಲಿ ಹೆಡ್ ಕ್ಲಾರ್ಕ್ ಆಗಿ ದುಡಿದವ. ಅವ ಜ್ಯೋತಿಷ್ಯ ಮತ್ತು ಜಲ ಸಂಶೋಧನೆ, ನಾಟಿ ವೈದ್ಯನಾಗಿ ಒಳ್ಳೆ ಕೆಲಸ ಮಾಡಿದವ. ಮತ್ತು ಚುಟುಕು ಕವನ ಸಂಕಲನದ್ದು ಪ್ರಕಟ ಆಗಿದೆ. ಮತ್ತು ಸಾಮಾನ್ಯ 100 ಪತ್ರಿಕೆಯಲ್ಲಿ ಅವ ತನ್ನ ಅಮೋಘವಾದ ಪ್ರತಿಭೆಯನ್ನು ಮೆರೆದವ. ಏನು ಮಾಡೋಣ, ಕಾಲದೋಷದಿಂದ ಅರ್ಮದೋಷದಿಂದ 56 ವರ್ಷ ಪ್ರಾಯದಲ್ಲಿ ಅವ ಇಹಲೋಕವನ್ನು ತ್ಯಜಿಸಿದ. ಅವನಿಂದ 2ನೇ ಅಣ್ಣ ರಾಜೇಂದ್ರ ಅಂತೇಳಿ, ಅವ ಬದಿಯಡ್ಕದ ಕುದಿಂಗಿಲಲ್ಲಿ ವಾಸ್ತವಿಸ್ತಾನೆ. ಅತ್ತಿಗೆ ದುರ್ಗಾ ಪರಮೇಶ್ವರಿ ಅಂತೇಳಿ, ಅವರಿಗೆ 3 ಹೆಣ್ಣು ಮಕ್ಕಳು. ಅವರು ಮದುವೆಯಾಗಿದೆ. ಒಬ್ಬರನ್ನು ಉಪ್ಪಿನಂಗಡಿ ಸಮೀಪ ಕೊಟ್ಟಿದ್ದಾರೆ, ಮತ್ತೊಂದು ಗರ್ಮಿತ್ತೋಡಿ ಅಂತ ಇಲ್ಲಿ ಹತ್ತಿರ ವೇಣೂರಿನ ಹತ್ತಿರ, ಮತ್ತೊಂದು ಕಾನತ್ತೂರು ಸಮೀಪದ ಬೇಪಿಗೆ ಕೊಟ್ಟದ್ದು. ಟೀಚರ್, ಮುಳ್ಳೇರಿಯಾದಲ್ಲಿ ಟೀಚರ್ ಆಗಿದ್ದಾಳೆ ಅವಳು. ಮತ್ತು ಸಣ್ಣಣ್ಣ ಜಯಪ್ರಕಾಶ್ ಅಂತೇಳಿ, ಅತ್ತಿಗೆ ಹೆಸರು ಗೀತಾ ಅಂತೇಳಿ. ಅಣ್ಣ ಈಗ ಸದ್ಯ ದೈಗೋಳಿ ಹತ್ರ ಮನೆ ಮಾಡಿದ್ದಾನೆ. ಮಗ ಒಬ್ಬ ಗಣಪತಿ ಪ್ರಸಾದ ಅಂತ, ಅವ ಪೌರೋಹಿತ್ಯ ಎಲ್ಲ ಮಾಡ್ತಾ ಇದ್ದಾನೆ. ಬಾಲ್ಯದಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ನನ್ನ ತಂದೆ ಸ್ಥಾಪಿಸಿದ, ಅವರೇ ಅಧ್ಯಾಪಕರಾಗಿರುವ ನನ್ನ ಮನೆಯಿಂದ 1.5 ಮೈಲು ಕಾಡಿಯಲ್ಲಿ ನಡೆದುಕೊಂಡು ಹೋಗುವ ಮಯ್ಯಾಳ ಗೋಪಾಲಕೃಷ್ಣ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆಯಿತು. ಆವಾಗ ಶಾಲೆಗೆಲ್ಲ ದಿವಸಲು ನಾನು ಹೋಗ್ತಾ ಇರಲಿಲ್ಲ. ನನ್ನ ತಂದೆ ಹೇಳ್ತಾ ಇದ್ರು, ನನಗೆ 1.5 ಮೈಲು ನಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ತಂದೆ ನನಗೆ ಪಾಠ ಹೇಳ್ತಾ ಇದ್ರು. ನನಗೆ ಹೆಚ್ಚಾಗಿ ಪಾಠವನ್ನು ಹೇಳಿದ್ದು ನನ್ನ ತಾಯಿ ಸರಸ್ವತಿ ಅಮ್ಮ. ತಂದೆ ಗೋಪಾಲಕೃಷ್ಣ ಭಟ್ರು, ತಾಯಿ ಸರಸ್ವತಿ ಅಮ್ಮ. ಸರಸ್ವತಿ ಅಮ್ಮನಿಗೆ ಸಂಸ್ಕೃತ ಜ್ಞಾನ ಇತ್ತು. ಅವರು ಉಕ್ಕಿನಡ್ಕ ಸಮೀಪದ ದಂಬೆ ಮೂಲೆ ಅಂತ ಚಾಳೆ ತಡ್ಕ ಮನೆತನ, ಅಜ್ಜನ ಮನೆ. ಮಹಾಲಿಂಗ ಭಟ್ರು ಅಂತ ಹೇಳಿದರೆ ಅವರು ಹವ್ಯಾಸಿ ಭಾಗವತರು, ಅವಲಕ್ಕಿ ಪದ ಅಂತೆಲ್ಲ ಇತ್ತು ಶಾಸ್ತಾವಗಟ್ಟೆಯಲ್ಲಿ ಹೇಳುವುದು, ಅದೆಲ್ಲ ಹೇಳ್ತಾ ಇದ್ರಂತೆ. ಮತ್ತು ನಾಟಿ ವೈದ್ಯರು. ನನ್ನ ತಾಯಿ ವಸಿಷ್ಠಾಶ್ರಮದಲ್ಲಿ ಉಕ್ಕಿನಡ್ಕದಲ್ಲಿ 6ನೇ ಕ್ಲಾಸಿನಲ್ಲಿ ಕಲಿಯುವಾಗ ಶೇಣಿಯವರು ಅಂತಿಮ ವಿದ್ಯಾರ್ಥಿಯಾಗಿದ್ದರು. ನನ್ನ ತಂದೆ ತಾಯಿಯ ವಿದ್ಯಾಭ್ಯಾಸ ಕಾಲದಲ್ಲಿ ಆವಾಗ ಬಳ್ಳಂಬೆಟ್ಟು ಶೀನಾ ಭಂಡಾರಿ ನನ್ನ ತಾಯಿಯ ಕ್ಲಾಸ್ಮೇಟ್. ಆ ಶೇಣಿಯವರ ಹರಿಕತೆ ಆಗುವಾಗ ತಾಯಿ ನೋಡ್ತಾ ಇದ್ರಂತೆ. ಹಾಗಾಗಿ ಅದೆಲ್ಲ ಕೇಳ್ತಾ ಇದ್ದು ತಂದೆಯವರು ಮತ್ತೆ ತಾಳಮದ್ಲೆ ಅರ್ಥವನ್ನು ಸ್ವಲ್ಪ ಬದಿಗಿರಿಸಿದ್ರು. ಪ್ರತಿ ವರ್ಷ ನವರಾತ್ರಿಗೆ ಶಾಲೆಯಲ್ಲಿ ತಾಳಮದ್ಲೆ ಮಾಡ್ತಾ ಇದ್ರು. ಆ ತಾಳಮದ್ಲಿಗೆ ನಾನು ಹೋಗ್ತಾ ಇದ್ದೆ. ಮತ್ತೆ ತಂದೆಯವರದ್ದು ಅಮೂಲ್ಯ ಸಂಗ್ರಹ. ತಂದೆಯವರು ಬಡತನದಲ್ಲಿದ್ದರು, ಅಧ್ಯಾಪಕ ವೃತ್ತಿ ಆದರೂ ಸಂಬಳ ಇರಲಿಲ್ಲ. 16 ರೂಪಾಯಿ ಸಂಬಳದಿಂದ ತಂದೆ ಸಾಯುವಾಗ 51 ವರ್ಷದಲ್ಲಿ ತೀರಿಯೋದು ತಂದೆಯವರು. 1979, ನನಗೆ 14 ವರ್ಷ ಆಗುವಾಗ ನಾನು ತಂದೆಯನ್ನು ಕಳ್ಕೊಂಡಿದ್ದೇನೆ.
ಆ ಹೊತ್ತಿನವರೆಗೆ ತಂದೆಗೆ ಬಡತನವೇ ಇತ್ತು. ತೋಟದ ದುಡಿಮೆ ಕೈಗೆ ಬರ್ಕೊಂಡಿರಲಿಲ್ಲ, ಕೆಲಸದವರಿಗೆ ಅಧ್ಯಾಪಕರ ಸಂಬಳ ಸರಿಯಾಗಿ ಬಂದುಕೊಂಡಿರಲಿಲ್ಲ. ಅವರು ಬಿಡುವಾಗ 600 ರೂಪಾಯಿ ಸಂಬಳ ಆಗಿದೆ, ಈಗಿನ ಕಾಲದಲ್ಲ ಅದು. ಆದರೆ ಪುಸ್ತಕ ಸಂಗ್ರಹ ಬಹಳಷ್ಟಿತ್ತು. ಅವರ ಪುಸ್ತಕವನ್ನು ನಾನು ಕದ್ದು ಓದಿ ಸ್ವಲ್ಪ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದೆ. ಆಮೇಲೆ 5ನೇ ತರಗತಿ 6ನೇ ತರಗತಿ ಇದು ಪಂಜಿಕಲ್ಲು AUP ಶಾಲೆಯಲ್ಲಿ ಆಯಿತು. ಒಂದು ಮುಂದಿನ 7, 8, 9 ಅದು ಮುಳ್ಳೇರೆ ಶಾಲೆಯಲ್ಲಿ. ನಾನು 10ನೇ ಕ್ಲಾಸ್ ಆಗಲಿಲ್ಲ. ಕಾರಣ ಅಂತ ಹೇಳಿದರೆ 10ನೇ ಕ್ಲಾಸ್ ಆಗುವಾಗ ನಾನು 7ನೇ ಕ್ಲಾಸಿನಲ್ಲಿರುವಾಗಲೇ ನನ್ನ ತಂದೆಯವರು ತೀರಿ ಹೋದರು 79ರಲ್ಲಿ. 1980ಕ್ಕಾಗುವಾಗ ಅಣ್ಣ ಬೆಳಗಾವಿನಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಟ್ರೈನಿಂಗಿಗೆ ಹೋದ. ನನ್ನ ಅಣ್ಣಂದಿರು ಸಣ್ಣವರು. ಆಗ ನನ್ನ ತಂದೆ ನಾನು ಬದುಕಿದ್ದಾಗ ನನ್ನನ್ನು ಆಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಆಟಕ್ಕೆ ಹೋದರೆ, ಶಾಲೆ ಬಿಟ್ಟು ಹೋದರೆ ಅವರು ಆಕ್ಷೇಪ ಮಾಡ್ತಾ ಇರಲಿಲ್ಲ. ಯಕ್ಷಗಾನದ ಕವರುಷ ಶೇಣಿ ಗೋಪಾಲಕೃಷ್ಣ ಭಟ್ಟರ ಬಪ್ಪ ಬಿಹಾರಿಯನ್ನು ನನ್ನ ಅಪ್ಪನೇ ನನಗೆ ಮುಳ್ಳೇರಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಅದೆಲ್ಲ ನನ್ನ ಅಭಿರುಚಿಗೆ ಕಾರಣ ಆಯಿತು. ಮತ್ತೆ ಇನ್ನೂ ಹೆಚ್ಚಿನ ಅಭಿರುಚಿ ಅಂತ ಹೇಳಿದ್ರೆ, ನನ್ನ ದೊಡ್ಡಪ್ಪ ಕೇರಿಕ್ಕಾಡು ಮಾಸ್ತಾರು ವಿಷ್ಣುಭಟ್ ಬನಾರಿ ಯಕ್ಷಗಾನ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಸ್ಥಾಪಿಸಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ರು. ಆ ವಾರ್ಷಿಕೋತ್ಸವಕ್ಕೆ ನಾನು ಹೋಗ್ತಾ ಇದ್ದೆ. ಜೊತೆಗೆ ನನ್ನ ಅಣ್ಣನು ಅರ್ಥ ಹೇಳಲಿಕ್ಕೆ ಆರಂಭ ಮಾಡಿದ. ಅವ ಗೋಪಾಲಕೃಷ್ಣ ಯಕ್ಷಗಾನ ಸಂಘದಲ್ಲಿ ಅರ್ಥಧಾರಿಯಾಗಿ ಆರಂಭಿಸಿ ಅವ ದೊಡ್ಡ ಕೂಟದಲ್ಲಿ ಆವಾಗಿನ ಪಟ್ಟಾಜೆ, ಉಡುಪು ಮೂಲೆ, ಅಡ್ಕ ಇಂಥವರೊಟ್ಟಿಗೆ ತಾಳಮದ್ಲೆಯಲ್ಲಿ ಅರ್ಥ ಹೇಳ್ತಾ ಇದ್ದ. ಇದೆಲ್ಲ ಕೇಳಿ ನನಗೆ ಆಯ್ತು, ನೀ ಶಾಲೆಗೆ ಹೋಗುವುದಕ್ಕಿಂತ ಆಟಕ್ಕೆ ಹೋದ್ರೆ ಒಳ್ಳೆ ಸಂಪಾದನೆ ಆಗ್ತದಲ್ಲ ಅಂತ ಆಯ್ತು. ಹಾಗಾಗಿ ಮುಳ್ಳೇರೆ ಶಾಲೆಯಲ್ಲಿ ನನ್ನ ಪರೀಕ್ಷೆ ಮಾರ್ಚಿಯದ್ದು. ಎಲ್ಲ ಪರೀಕ್ಷೆಗೆ ಬರೆದಿದ್ದೇನೆ. ಹಿಂದಿ ಪರೀಕ್ಷೆ ಮರುದಿವಸ ಇತ್ತು. ಮುಂಚಿನ ದಿವಸ ಆವಾಗ ಕುಬಣೂರು ಶ್ರೀಧರರಾಯರು, ಶಂಭು ಶರ್ಮರರು, ಭೂಕಳದವರು ಸೇರಿಕೊಂಡು ಕೂಡ್ಲು ಮೇಳವನ್ನು ಸಂಘಟನೆ ಮಾಡಿದ್ರು. ಅಲ್ಲಿ ಚಂಚಲೆಯ ಜಲೆ ನನ್ನ ಪ್ರಸಂಗ ಇತ್ತು. ಆ ಆಟಕ್ಕೆ ನಾನು ಹೋದೆ. ಹೋದಾಗ ಹೊಸ ಇತ್ಲು ಮಾಲಿಂಗ ಭಟ್ಟರ ಕಾರ್ತವೀರ್ಯ, ಮತ್ತೆ ದೊಡ್ಡ ಸಾಮಗ್ರ ಭೀಷ್ಮ, ಶಂಕರಾಣ ಸಾಮಗ್ರದ್ದು, ಪದ್ಯ ಆಗರಿ ಅಜ್ಜಂದು ಶ್ರೀನಿವಾಸ ಭಾಗವತರದ್ದು ಇವರದ್ದೆಲ್ಲ ಕೇಳಿದಾದಾಗ ಬೆಳಿಗ್ಗೆ ಆಗುವಾಗ ನನಗೆ ಪರೀಕ್ಷೆ ಬೇಡ ಹೋಗುದು ಅಂತಾಯ್ತು. ಪರೀಕ್ಷೆ ಹೋಗಲಿಲ್ಲ. ಅಲ್ಲಿಗೆ ನನ್ನ ಶಾಲಾ ಜೀವನ ಮುಗಿಯಿತು. 80ಕ್ಕೆ ಶಾಲಾ ಜೀವನ ಮುಗಿದಾಗ ಮನೆಯಲ್ಲಿ ಎಂತ ಮಾಡೋದು, ನಾನು ಆಟಕ್ಕೆ ಹೋಗ್ತೇನೆ ಅಂತ ಹಠ ಹಿಡಲಿಕ್ಕೆ ಶುರು ಮಾಡಿದೆ. ಅಮ್ಮ ತುಂಬ ಪ್ರೋತ್ಸಾಹ ಕೊಟ್ಟರು, ಹೋಗುದಿದ್ದೆ ತೊಂದರೆ ಇಲ್ಲ ಅಂತೇಳಿ. ಹಾಗೆ ಪೇಪರಿನಲ್ಲಿ ನೋಡಿ ಲಲಿತಾ ಕಲಾ ಕೇಂದ್ರ ಧರ್ಮಸ್ಥಳಕ್ಕೆ ಹೋದೆ. ಹೋದಾಗ ಪ್ರಥಮತ ನನ್ನನ್ನು ತೇರ್ಗಡೆ ಆಗಲಿಲ್ಲ. ಅಲ್ಲಿ ಕೇಳಿದ್ರು ಸಂದರ್ಶನದಲ್ಲಿ, ನೀನು ಯಾವ ವೇಷ ಇದು ನಿಮಗೆ ಇಷ್ಟ ಅಂತ. ನಾನು ಹೇಳಿ, ನನಗೆ ಬಣ್ಣದ ಮಾಲಿಂಗಣ್ಣನ ವೇಷ ಇಷ್ಟ ಅಂತ. ಹಾಗೆ ಕುಣಿದು ತೋರಿಸು ಅಂತ ಹೇಳಿದ್ರು. ನನಗೆ ಕುಣಿಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ನಾನು ರಿಜೆಕ್ಟ್ ಆಗಿದೆ. ಅಲ್ಲಿ ಹಾಗೆ ಗಣಪತಿ ಸುತ್ತ ಛತ್ರದ ಗಣಪತಿಗೆ ಕಣ್ಣೀರು ಹಾಕಿ ನನಗೆ ಆಗೋದಿಲ್ಲ, ನಾನು ಬಂದು ಏನು ಮಾಡೋದು ಅಂತ ಹೇಳುವಾಗ ಸೂರ್ಯಕುಮಾರಿ ಗೋವಿಂದ ಭಟ್ರು ಬಂದು ನನ್ನ ಬೆನ್ನು ತಟ್ಟಿದ್ರು. ಈಗ ನಾನು ತೀರ್ಥಹಳ್ಳಿಯಲ್ಲಿ ಜಾಗ ಮಾಡಿದ್ದೇನೆ, ನೀನು ಇಂಟರ್ವ್ಯೂನಲ್ಲಿ ಪಾಸ್ ಆಗಲಿಲ್ಲ ಅಂತ ಬೇಜಾರು ಮಾಡಬೇಡ, ನೀನು ಬಂದರೆ ನಿನ್ನ ತಗೊಳ್ತೇನೆ ಅಂತೇಳಿ. ಹಾಗೆ ಅಲ್ಲಿ ನಾನು ಅತ್ಲಿ ತಿರುಗುತ್ತಾ ಇದ್ದಾಗ ಬೆಳ್ಳಾರೆ ಮಂಜುನಾಥ ಭಟ್ರವರಿಗೆ ಆಯಿತು. ಅವರು ಹೇಳಿದ್ರು, ನಾನು ನಿನಗೆ ನಾಟ್ಯ ಹೇಳಿಕೊಡ್ತೇನೆ ಅಂತೇಳಿ. ಹಾಗೆ ಅವರ ಮನೆಗೆ ಹೋಗಿ ನಾನು ಪ್ರಥಮ ಯಕ್ಷಗಾನದ ದಿಂಕಿಟ ಕಿಟ ತಕ ಕಲಿತೆ. ಇತ್ಲಾಗಿಂದ 1 ತಿಂಗಳಾಗುವಾಗ ಧರ್ಮಸ್ಥಳಕ್ಕೆ ಹೋಗುವ ಅಂತ ಆಯಿತು. ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಸುಣ್ಣಂಬಲ ಮತ್ತು ನಮ್ಮ ಇದು ಈಗಿನ ಸುಬ್ರಾಯ ಸಂಪಾಜೆ ಇವರೆಲ್ಲ ವಿದ್ಯಾರ್ಥಿಗಳಾಗಿ ವಿದ್ಯೆ ಮುಗಿತಾ ಬಂದಿತ್ತು. ಗುರುಗಳಿಗೆ ಪಕ್ಕ ನೆನಪಾಯ್ತು, ನಿನ್ನನ್ನು ಬರಲಿಕ್ಕೆ ಹೇಳಿದ್ದೇನಲ್ಲ ಮಾರ, ನೀನು ಸೇರು ಅಂತೇಳಿ. ಹಾಗೆ ಕೇಂದ್ರಕ್ಕೆ ಸೇರಿದೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗುರುಗಳೇ ಗಣಪತಿಯ ಮುಂದೆ ನನಗೆ ಹೇಳಿಕೊಟ್ರು. ಆ ವರ್ಷ ಮುಗಿದು ಮನೆಗೆ ಬಂದೆ. ಮತ್ತೆ ಸಿಕ್ಕಿದ ಬಯಲಾಟ ಆಟ ಸುರತ್ಕಲ್ಲು ಮೇಳದ್ದು. ನಾನು ತುಳುವಾಟ ನೋಡುತ್ತಿದ್ರು, ಸುರತ್ಕಲ್ಲು ಮೇಳದ ಆಟ ನೋಡಿಕೊಂಡಿದ್ದದ್ದು. ಆವಾಗ ಕಟೀಲು ಮೇಳಲ್ಲಿ ಆಗಿಕೊಂಡಿರಲಿಲ್ಲ. ಆಟ ನೋಡುತ್ತಾ ಇದ್ದಾಗ ಇನ್ನು ಮೇಳಕ್ಕೆ ಹೋದರೆ ಹೇಗೆ ಅಂತ ಆಯಿತು. ಹಾಗೆ ಅಂತ ಹೇಳಿ ಗುರುಗಳು ಹೇಳಿದ್ರು, ನೀನು ಸುಂಕದಟ್ಟೆ ಮೇಳಕ್ಕೆ ಹೋಗು ಅಂತೇಳಿ. ಹಾಗೆ ಸುಂಕದಟ್ಟೆ ಮೇಳಕ್ಕೆ ಹೋದೆ. ಅಲ್ಲಿ ಹೋದಾಗ ನನಗೆ ಅಲ್ಲಿ ವೇಷಕ್ಕೆ ಬಣ್ಣ ಹಾಕಲಿಕ್ಕೆ ಗೊತ್ತಿರಲಿಲ್ಲ. ಎಲ್ಲರೂ ಅಂಬಾ ಪ್ರಸಾದ್ ಮತ್ತೆ ಹಳ್ಳುವಳ್ಳಿ ಗಣೇಶ ಭಟ್ರೆಲ್ಲ ಇದ್ರಲ್ಲಿ. ಈ ಅಂಬಾ ಪ್ರಸಾದ್ ನನಗೆ ಮುಖಕ್ಕೆ ಮೇಕಪ್ ಮಾಡಿಕೊಂಡಿದ್ದ. 10 ದಿವಸ ಆಗುವಾಗ ಅಲ್ಲಿ ಕಲಾವಿದರದ್ದು ತೊಂದರೆ ಇಲ್ಲ,
ಏನು ನನಗೆ ಅದು ಹಿಡಿಸಲಿಲ್ಲ. ನಾನು ಸೀದಾ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಮನೆಗೆ ಬಂದು ಕೂತೆ. ಅಲ್ಲಿ ಆ ಕಾಲದಲ್ಲಿ ಸುಂಕದಟ್ಟ ಮೇಳದಲ್ಲಿ ಮುಲಿಯಾಲ ಭೀಮಭಟ್ರು, ಕರೋಳು ದೇರಣ್ಣ ಶೆಟ್ರು, ಕಟೀಲು ಶ್ರೀನಿವಾಸರಾಯರು, ಪುತ್ತಿಗೆ ತಿಮ್ಮಪ್ಪರೆಗಳ ಭಾಗವತಿಗೆ, ಮತ್ತೆ ದೊಡ್ಡ ದೊಡ್ಡ ಉರುವ ಅಂಬು, ಘಟಾನುಘಟಿ, ಮಂಜೇಶ್ವರ ಜನಾರ್ದನ ಘಟಾನುಘಟಿ ಕಲಾವಿದರಿದ್ದರು. ಹೀಗೆ ಬಂದಾಗ ಇನ್ನೆಂತ ಮಾಡೋದು, ತಿರುಗಿ ಕೇಂದ್ರಕ್ಕೆ ಮಾರನೇ ವರ್ಷ 81ರಲ್ಲಿ ಕೇಂದ್ರಕ್ಕೆ ಹೋದೆ. ಆಗ ಅಲ್ಲಿ ಗುರುಗಳಾಗಿ ಕರ್ಗಲ್ಲು ವಿಶ್ವೇಶ್ವರ ಭಟ್ರು, ಗೋವಿಂದ ಭಟ್ರು ಇದ್ದರು. ಕರ್ಗಲ್ಲು ವಿಶ್ವೇಶ್ವರ ಭಟ್ರಿಂದ ನಾನು ಸರಿಯಾದ ಲಯಜ್ಞಾನ, ನಾಟ್ಯ ಕಲಿತೆ. ಆ ವರ್ಷ ನರಸಿಂಹ ಭಟ್ರು ಹಿಮ್ಮೇಳಕ ಅಧ್ಯಾಪಕರಾಗಿದ್ದರು. ಅಲ್ಲಿ ಸುತ್ತಮುತ್ತ ತಾಳಮದ್ದಲೆಗೆ ನನ್ನನ್ನು ಕರ್ಕೊಂಡು ಹೋಗಿಕೊಂಡಿದ್ರು. ಕರ್ಕೊಂಡು ಹೋಗಿ ನೀನು ಒಂದು ಅರ್ಥ ಹೇಳು ಅಂತೇಳಿ ನಮ್ಮ ಭಾಷೆಯಲ್ಲಿ. ನೀನು ಕೀರಿಕಾಡಿದವ ಹೌದಾ, ನಾನು ಆಗುವುದಿಲ್ಲ ಅಂತ ಹೇಳಿದ್ರು ಹಠ ಹಿಡಿದು ನನ್ನನ್ನು ಧರ್ಮಸ್ಥಳದಲ್ಲಿ ಒಂದು ತಾಳಮದ್ದಲೆಯಲ್ಲಿ ಅರ್ಥ ಹೇಳಲಿಕ್ಕೆ ಕೇಳಿದ್ರು. ಹಾಗೆ ಮಾಗಧವಧೆಯಲ್ಲಿ ಅರ್ಜುನನಾಗಿ ನಾನು ತಾಳಮದ್ದಲೆಯಲ್ಲಿ ಪ್ರಥಮ ಧರ್ಮಸ್ಥಳದಲ್ಲಿ ಅರ್ಥ ಆರಂಭಿಸಿದೆ. ಈಗ ನಮ್ಮ ಕಿರಿಕಾಡು ಪರಂಪರೆ ಆದರೂ ನಾನು ತಾಳಮದ್ದಲೆಯಲ್ಲಿ ಅರ್ಥಗಾರಿಕೆ ಆರಂಭಿಸಿದ್ದು ಧರ್ಮಸ್ಥಳದಲ್ಲಿ. ಹಾಗೆ ಪ್ರಥಮತಃ ವೇಷ ಮಾಡಿದ್ದು ದೇವೇಂದ್ರನಾಗಿ ಧರ್ಮಸ್ಥಳದಲ್ಲಿ. ಆ ವರ್ಷ ವಿದ್ಯಾಭ್ಯಾಸ ಮುಗಿಸಿ ಮಾರನೇ ವರ್ಷ ಸುರತ್ಕಲ್ ಮೇಳಕ್ಕೆ ಸೇರಿದೆ. ಶೇಣಿಯವರು ನಮ್ಮ ಕುಟುಂಬದ ಹಿತೈಷಿಗಳು. ನನ್ನ ಅಣ್ಣ ಹೇಳಿದ್ರು ಶೇಣಿಯವರಿಗೆ ಅಡ್ಡ ಬಿದ್ದು ಆಶೀರ್ವಾದ ತೆಕ್ಕೋ ಅಂತೇಳಿ. ಹಾಗೆ ಅವರಿಗೆ ಒಂದು ವಾರ ಮೊದಲು ನಿಮ್ಮ ಮೇಳಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಆಯಿತು ಅಂತೇಳಿ ಸುರತ್ಕಲ್ ಮೇಳದಲ್ಲಿ ತಿರುಗಾಟ ಆರಂಭಿಸಿದೆ. ಆವಾಗ ಶೇಣಿಯವರು, ತೆಕ್ಕಟ್ಟೆ ಆನಂದ ಮಾಸ್ಟ್ರು, ಬಾಬು ಗುಡ್ತಡ್ಕ, ಮಧೂರು ಗಣಪತಿ ರಾಯರು, ಶಿವರಾಮ ಜೋಗಿ, ಇದು ವೇಣೂರು ಸುಂದರಾಚಾರ್ಯರು ಹಾಸ್ಯಗಾರರು, ಕೊಕ್ಕಡ ಈಶ್ವರ ಭಟ್ರು, ಮತ್ತು MK ರಮೇಶಾಚಾರ್ಯರು, ಗುಡಿಗಾರರು, ರಾಧಾಕೃಷ್ಣ ಅವರೆಲ್ಲ ಇದ್ದೆವು. ಅಲ್ಲಿ ನನಗೆ ವೇಷ ಅಂತ ಹೇಳಿದರೆ ಮಾತಾಡುವ ವೇಷ ಇದ್ದರೆ ಕೊಡ್ತಾ ಇದ್ರು. ಅಲ್ಲೆಲ್ಲ ನಾನು ಕನ್ನಡ ಪ್ರಸಂಗದಲ್ಲಿ ವಿಭೀಷಣ ಇದೆಲ್ಲ ಮಾಡಿದೆ. ಆಮೇಲೆ ನಾನು ಈ ವೇಷದಲ್ಲಿ ರಂಗಕ್ಕೆ ಹೋದ ಪ್ರವೇಶ ಮಾಡಿದ ನಂತರ ಬಾಲಗೋಪಾಲ ವೇಷ ಮಾಡಿದ್ದು ಕಡಿಮೆ. ಕೋಡಂಗಿ ಆಗಲಿ ಬಾಲಗೋಪಾಲ ವೇಷ ಆಗಲಿ ಯಾರಾದ್ರೂ ರಜೆ ಬಂದು ಸುರತ್ಕಲ್ ಮೇಳದಲ್ಲಿ ಉದಯನಾವುಡ ಮತ್ತು ನಾನು ಒಮ್ಮೆ ಬಾಲಗೋಪಾಲ ಮಾಡಿದ್ದೇನೆ. ಆಮೇಲೆ ವೇಷವಿ ದೇವೇಂದ್ರ ಬಲ ಇದ್ದರೆ ದೇವೇಂದ್ರ, ಮಾತುಗಾರಿಕೆ ನಂದು ಒಳ್ಳೆ ಇತ್ತು. ಮಧ್ಯಾಹ್ನ ಗಣಪತಿ ಭಟ್ರು, ಅಗರಿ ಶ್ರೀನಿವಾಸ ಭಾಗವತರು ಸುರತ್ಕಲ್ ಮೇಳದಲ್ಲಿ ವೇಷ ಕೊಟ್ಟುಕೊಂಡಿದ್ರು. ಹಾಗೆ ಶೇಣಿಯವರ ಜೊತೆಗೆ ಅವಾಗೊಂದು ವೇಷ, ಒಂದು ಭಕ್ತಮೀರ ಎಂಬ ಪ್ರಸಂಗದಲ್ಲಿ ತೆಕ್ಕಟ್ಟೆಯವರ ರತನ್ ಸಿಂಗ್ಗೆ ನನ್ನೊಂದು ಮಂತ್ರಿ, ಅದೆರಡು ಸಂಭಾಷಣೆ. ಆವಾಗ ತೆಕ್ಕಟ್ಟೆ ಆನಂದ ಮಾಸ್ಟ್ರಿಗೆ ಸ್ವಲ್ಪ ಬೇಸರ ಆಯಿತು ರಂಗಸ್ಥಳದಲ್ಲಿ. ನಾನು ಶ್ಲೋಕ ಹೇಳಿದೆ ಅಲ್ಲಿ ಅವತ್ತು. ಮತ್ತು ಸಾಮಾಜಿಕವಾಗಿ ಆರಾವಳಿ ಪ್ರಾಂತ್ಯದ ಬಗ್ಗೆ ಅಂತ ಹೇಳುವಾಗ ನನಗೆ ಸಮಾಜದಲ್ಲಿ ಭಾರಿ ಇಷ್ಟ. ಅದನ್ನು ಅಲ್ಲಿ ಹೇಳಿದಾಗ ಹೇಳಿದರು, ನೀನು ಚೌಕಿಗೆ ಬಂದು ಹೇಳಿದರು ನೀನು ಸಮಾಜ ಪಾಠ ಮಾಡೋದಲ್ಲ, ನೀನು ಈ ಶ್ಲೋಕ ಎಲ್ಲ ಹೇಳಿದ್ರೆ 60 ವರ್ಷ ಕಳೆದ ಮೇಲೆ ಹೇಳಬೇಕು ಅಂತ. ಮನಸ್ಸಿಗೆ ಬೇಸರ ಆಯಿತು. ಶೇಣಿಯವರು ಎಂತ ಅಂತ ಕೇಳಿದರು. ಅಷ್ಟು ಜೋರು ಮಾಡಿದ್ದಾರೆ ಮಾರೆ ನಿಮ್ಮ ಹುಡುಗರನ್ನು ಅಂತೇಳಿ ಅವರು ಹೇಳಿದ್ರು. ಆ ಹುಡುಗನನ್ನು ಹಾಗೆ ಜೋರು ಮಾಡುವುದ? ಹಾಗಲ್ಲ, ಹೀಗೆಲ್ಲ. ಮತ್ತೆ ಮರುದಿವಸ ನನ್ನ ಬೆನ್ನು ತಟ್ಟಿ ಹೇಳಿದ್ರು, ಅವನಿಗೆ ಒಳ್ಳೆ ಭವಿಷ್ಯ ಉಂಟು, ಒಳ್ಳೆ ಕಲಾವಿದ ಆಗ್ತಾನೆ ಅಂತ ಮಧ್ಯಾಹ್ನದವರಲ್ಲಿ ಹೇಳಿದ್ರಂತೆ. ಹಾಗೆ ಅದೊಂದಾಗಿ ಸುರತ್ಕಲ್ ಮೇಳದಲ್ಲಿ ಪೂರ್ಣ ತಿರುಗಾಟ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಕೆಲವೊಂದು ಬಾಕಿ ಉಳಿದ ಕಲಾವಿದರದ್ದು ತೊಂದರೆ, ಕಿರಿಯ ಕಲಾವಿದರಿಂದ ತೊಂದರೆ ಬಂತು ನನಗೆ. 4 ತಿಂಗಳಲ್ಲಿ ಅಲ್ಲಿ ವಿರಾಮ ಹಾಕಿದೆ. ಮರು ವರ್ಷ ನರಸಿಂಹ ಭಟ್ರು ಹೇಳಿದ್ರು, ನಾನು ಕಟೀಲು ಮೇಳಕ್ಕೆ ಹೋಗು ಅಂತ ಹೇಳಿ ನೀನು ಬರಲಿಲ್ಲ, ನಿನಗೆ ಅದೇ ದೋಷ, ನೀನು ಕಟೀಲು ಮೇಳಕ್ಕೆ ಹೋಗು ಅಂತೇಳಿ. ಹಾಗೆ ಕಟೀಲು ಮೇಳಕ್ಕೆ ಪದಾರ್ಪಣೆ ಮಾಡಿದೆ 82ರಲ್ಲಿ. ಇರಾ ಗೋಪಾಲಕೃಷ್ಣ ಭಾಗವತರು, ಗುಂಡೆಚ್ಚ ಭಾಗವತರ ಶೆಟ್ಟಿಗೆ ನನ್ನ ಪ್ರಥಮ ತಿರುಗಾಟ ಆರಂಭ ಆಯಿತು. ಭುಜಂಗಮಣಾಯಿ ಮ್ಯಾನೇಜರ್ ಆಗಿದ್ದರು. ಅಲ್ಲಿ ಪುತ್ತೂರು ಕೃಷ್ಣಭಟ್ರು, ಮುಂದೆಲ್ಲ ಕೃಷ್ಣಭಟ್ರು, ಪಟ್ರೆ ಚಂದು, ಕುಂಜಣ್ಣ ಶೆಟ್ರು, ಮಂಜುನಾಥ ಭಟ್ರು, ಗುಂಡುಮಂಜಲೆ ಗೋಪಾಲಕೃಷ್ಣ ಭಟ್ರು, ಮತ್ತು ಕುಷ್ಟಗಾಣಿಗನ ದೇವಿ ಆಗ್ತಾ ಇತ್ತು. ಅದರಲ್ಲಿ 2 ವರ್ಷ ತಿರುಗಾಟ ಮಾಡಿದ್ದು ನನಗೆ ಅಮೂಲ್ಯ. ಯಕ್ಷಗಾನಕ್ಕೊಂದು ದೊಡ್ಡ ಕೊಡುಗೆ ಕೊಡಲಿಕ್ಕೆ ಅಂತ ಹೇಳುವುದಿಲ್ಲ ನಾನು, ನನಗೆ ದೊಡ್ಡ ಪ್ರಸಿದ್ಧ ಕಲಾವಿದ ಅಲ್ಲ ನಾನು. ಆದರೆ ಇರಾ ಭಾಗವತರ ತಂಡದಲ್ಲಿ ನಾನು ತಿರುಗಾಟ ಮಾಡಿದ್ದರಿಂದ ನನಗಾದ ಲಾಭ ಏನು ಅಂತ ಹೇಳಿದರೆ, ನನ್ನ ಹತ್ರ ಎಲ್ಲ ವೇಷ ಮಾಡಿಸಿದ್ದಾರೆ. ಈ ಕಲಾವಿದರದ್ದು ನಿಮಗೆ ಗೊತ್ತಿರ್ಬೋದು, ಕಲಾವಿದರ ಆವೇಶ ಮಲ್ಪೂಜೆ ಅಂತ ಹೇಳ್ತಾರೆ. ಸಮಯಕ್ಕಾಗುವ ವೇಷ ಇಲ್ಲದಿದ್ದರೆ ಉಂಟಲ್ಲ, ಇರಾ ಭಾಗವತರು ಈಗ ನೀನು ದೇವೇಂದ್ರ ಮಾಡು ಅಂತೇಳಿ. ಯಾವುದರಲ್ಲಿ? ಕಟೀಲು ಕ್ಷೇತ್ರ. ಮತ್ತು ಒಮ್ಮೆ ಮುಂದೆಲ್ಲ ಕೃಷ್ಣ ಭಟ್ರು ಬರಲಿಕ್ಕೆ ತಡ ಆಯಿತು. 1/4 ಗಂಟೆಯಲ್ಲಿ ರಂಗಸ್ಥಳಕ್ಕೆ ವೇಷ ಹೋಗಬೇಕು. ನನ್ನ ಹತ್ರ ಇರಾ ಭಾಗವತರು ಹೇಳಿದ್ರು, ನೀನು ಬಲ ಅಲ್ಲ, ನೀನು ಕಿರೀಟ ಕಟ್ಟಬ್ಬು ಅಂತೇಳಿ ನಮ್ಮ ಭಾಷೆಯಲ್ಲಿ. ನನಗೆ ಆಗಲಿಕ್ಕಿಲ್ಲ ಅಂತ ಹೇಳಿ, ಅಲ್ಲ ನೀನು ಹೋಗು ಅಂತೇಳಿ. ಹಾಗೆ
ಕಿರೀಟ ಕಟ್ಟಿ ದೇವೇಂದ್ರ ಮಾಡಿದೆ. ಅರುಣಾಸುರ ಮಾಡುತ್ತಾ ಇದ್ದವರು ಶೀನಪ್ಪರೈ. ಆಗ ನಾನು ಮೇಳಕ್ಕೆ ಒಂದು ತಿಂಗಳಾಗಿರಲಿಲ್ಲ ಕಟೀಲು ಮೇಳಕ್ಕೆ ಸೇರಿ. ಮತ್ತೊಂದು ಆಟ ಕಿನ್ನಿಗೋಳಿಯಲ್ಲಿ ಆಯಿತು. ಅದರ ಕುರುಕ್ಷೇತ್ರ ಪ್ರಸಂಗ. ಭೀಷ್ಮ ಮುಂದಿಲದವರು ಕೌರವ ಮಾಡಲಿಕ್ಕೆ ಅಲ್ಲಿ ನನ್ನನ್ನು ಹೆಸರು ಹಾಕಿದ್ರು, ಕೌರವ ಮಾಡಿ ಶಲ್ಯ ಅಂತ ಹೇಳಿ. ನಾನು ಹೇಳಿದೆ, ನಾನು ಬಂದು ನನಗೆ ಕಿರೀಟ ವೇಷ ಮಾಡಿ ಗೊತ್ತಿಲ್ಲ, ಅಲ್ಲ ಮಾಡು ಅಂತೇಳಿ. ನಮ್ಮ ಯಜಮಾನು ಕಲ್ಲಾಡಿ ವಿಠಲ ಶೆಟ್ಟರು ಆಟ ನೋಡಲಿಕ್ಕೆ ದೂರ ಬಂದು ಕೂತಿದ್ರು. ಅವರು ಬರುವಾಗ ಕಲಾವಿದರೆಲ್ಲ ಹೆದರುವುದು ಸ್ವಾಭಾವಿಕ. ನನ್ನಂಥ ಕಲಾವಿದವರು ಲಕ್ಷ್ಯ ಅಲ್ಲ. ನಾನು ಕಿರೀಟ ಕಟ್ಟಿಕೊಂಡು ಹೋಗಿ ಚಂದ ತಾಳವಲ್ಲೇ ಇಲ್ಲಿ ಮಾತಾಡುವಾಗ ಮಾತಾಡಿದೆ. ಹುಡುಗ ಬುದ್ಧಿ ಅಲ್ವಾ, ಹೋದ್ರೆ ಹೋಗಲಿ ಅಂತೇಳಿ. ಇದು ಆ ಯಜಮಾನರಿಗೆ ಭಾರಿ ಖುಷಿ ಆಯಿತು. ಮಾಣಿ ಅಡ್ಡೆ ಮಾತಿರೋದು, ನಾನು ಮಾಣಿಗೆ ಅಡ್ಡೆ ಎಸಗೋರು ಅಂತ ಹೇಳಿದ್ರು ಅವರು. ಆಮೇಲೆ ಶಲ್ಯ ಆಗಿ ಕರ್ಣವಲ್ಲಿಯೂ ಪುತ್ತೂರು ಕೃಷ್ಣ ಮಠದಲ್ಲಿ ಇದೇ ವಾದವನ್ನು ಮಾಡಿದ್ದೆ ನಾನು. ಆ ವರ್ಷ ನನಗೆ ಉಳಿದವರ ವೇಷ ಎಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ಇಲ್ಲದಿದ್ದರೆ ದೇವಿ ಮಹಾತ್ಮೆಯಲ್ಲಿ ಚಂದೋಣ್ಣನ ವಿಷ್ಣು, ನನ್ನ ಈಶ್ವರ ಮಾಡಿ ಸುಪಾರ್ಶಕ ಮಾಡಿ ಧೂಮ್ರಾಕ್ಷ ಇತ್ತು, 3 ಪಾತ್ರ. ಮತ್ತೆ ಅವರು ರಜಾವಧಿಯಲ್ಲಿ ಯಾವ ವೇಷ ಬೇಕಾದರೂ, ದೇವಿ ಮಹಾತ್ಮೆಯಲ್ಲಿ ನಾನು ಸಾಮಾನ್ಯ ಈಗ ಮಹಿಷಾಸುರ ಮತ್ತು ದೇವಿ ಮಾಡಲಿಲ್ಲ, ಮತ್ತೆ ರಕ್ತೇಶ್ವರಿ ಮಾಡಲಿಲ್ಲ, ಕಾಳಿ ಮಾಡಲಿಲ್ಲ, ಮತ್ತೆ ಉಳಿದ ಎಲ್ಲ ವೇಷ ಮಾಡಿದ್ದೆ ನಾನು. ಹಾಗೆ 2 ವರ್ಷ ತಿರುಗಾಟ ಆಯಿತು. ನಂತರ 3ನೇ ವರ್ಷಕ್ಕೆ ನನ್ನನ್ನು ಬಲಿಪರ ತಂಡಕ್ಕೆ ಹಾಕಿದರು. ಬಲಿಪನಾರಾಯಣ ಭಾಗವತರದಲ್ಲಿ ಆಗುವಾಗ ನನ್ನ ಯಕ್ಷಗಾನಕ್ಕೊಂದು ವಿಶಿಷ್ಟ ತಿರುವು ಸಿಕ್ಕಿತ್ತು. ಅದುವರೆಗೆ ಸ್ಥಾನಮಾನ ಇಲ್ಲದ ನನಗೆ 2ನೇ ಪುಂಡುವೇಷ ಸ್ಥಾನ ಸಿಕ್ಕಿತು. 2ನೇ ಪುಂಡುವೇಷ ಸ್ಥಾನ ನನಗಿದ್ರು, 1ನೇ ಪುಂಡುವೇಷದ ವೇಷ ನನಗೆ ಸಿಕ್ಕುತ್ತಾ ಇತ್ತು. ಹೇಳಿದರೆ ಜಾಬಾಲಿ ಪಾತ್ರ. ನಾನು ಯಕ್ಷಗಾನಕ್ಕೆ ವೃತ್ತಿ ಆರಂಭಿಸಿ 3ನೇ ವರ್ಷದಲ್ಲಿ ಜಾಬಾಲಿ ಪಾತ್ರ. ಆಮೇಲೆ ದೇವಿ ಮಾತ್ಮೆಯಲ್ಲಿ ಬ್ರಹ್ಮ. ಇದು ಕಲ್ಲಾಡಿ ಮಾನ್ಯ ದಿವಂಗತ ಯಜಮಾನರ ಔದಾರ್ಯ. ನಾನು ಅವರನ್ನು ಯಾವ ಕಾಲದಲ್ಲಿಯೂ ಮರೆಯುವುದಿಲ್ಲ. ನನ್ನ ಬೆಳವಣಿಗೆಗೆ ಪ್ರತ್ಯಕ್ಷ ಪರೋಕ್ಷ ಕಾರಣ ಅವರು. ನನಗೆ ವೇಷ ಕೊಡಬೇಕು ಅಂತ ಭಾಗವತರಿಗೆ ಕೊಡಲಿಕ್ಕೆ ಮನಸ್ಸಲ್ಲಿ ಇದ್ರು ಹೇಳಿಕೊಂಡಿದ್ರು. ಭಾಗವತರು ಹಾಕೊಂಡಿರಲಿಲ್ಲ ನನಗೆ ವೇಷ ಅಂತ ಹೇಳಿದರೆ ನಾನು ಸ್ವಲ್ಪ ವಗರು ಆವಾಗ. ಹೇಳಿದರೆ ಮಾತಾಡುವಾಗ ಮುಖಕ್ಕೆ ಹೊಡೆದಾಗೆ ಮಾತಾಡೋದು ನನ್ನ ಸ್ವಭಾವ. ಅದರಿಂದಲಾಗಿ ಭಾಗವತರಿಗೆಲ್ಲ ಎಲ್ರಿಗೂ ನನ್ನ ಮೇಲೆ, ಇರಾ ಭಾಗವತರನ್ನು ಬಿಟ್ಟು ಬಲಿಬ್ಬರಿಗೂ ಕೂಡ ನನ್ನ ಹತ್ರ ಸಿಟ್ಟು ಬಂದುಕೊಂಡಿತ್ತು. ಇರಾ ಭಾಗವತರು ಎಲ್ಲವನ್ನು ತಡೆಯುವರು, ಮರುದಿವಸ ಹೇಳಿಯಾರು. ಹಾಗೆ ಜಾಬಾಲಿ ಪಾತ್ರ ಆಯಿತು. ಆ ವರ್ಷ ಜಾಬಾಲಿ ಆಗಿ ನನಗೆ ಸ್ವಲ್ಪ ಆವಾಗ ಕೋಳಿಯೂರು ನಾರಾಯಣ ಭಟ್ರು ಎದುರು ವೇಷ, ಗುರಿಕಾರ ನಾರಾಯಣ ಭಟ್ರು ಅಂತ ಸ್ವಲ್ಪ ಕಿವಿ ಕೇಳದವರು, ಆದರೆ ದೊಡ್ಡ ಕಲಾವಿದ ಅವರು. ಅವರು ಮುಲ್ಕಿ ಮೇಳದಲ್ಲಿದ್ದವರು. ಕಾರ್ತವೀರ್ಯ ಎಲ್ಲ ಅವರದ್ದು ಭಾರಿ ಫೇಮಸ್. ಶಿಶುಪಾಲ ಬೆಳಿಗ್ಗೆಯಿಂದ ರಾತ್ರಿ ಬೆಳಿಗ್ಗೆವರೆಗೆ ಒಂದೇ ನಮೂನೆ ವೇಷ ಅವರದ್ದು. ಅಲಂಕಾರ ವೇಷಭೂಷಣ ಸ್ವಲ್ಪ ಕೂಡ ಬಿಚ್ಚಲಿಕ್ಕಿಲ್ಲ. ಆ ವೇಷ ಆಯಿತು. ಆವಾಗಲ್ಲಿ ಜಾಬಾಲಿಯಲ್ಲಿ ಒಳ್ಳೆ 1ನೇ ವರ್ಷ ಜಾಬಾಲಿ ಆಗ ಸ್ವಲ್ಪ ಭಾಗವತರಿಗೆ ನನಗೆ ಆ ಸ್ವಲ್ಪ ಭಾಗವತರಿಗೆ ಸ್ವಲ್ಪ ಬೇಸರ ಆಯಿತು. ನಾನು ಅಜಕ್ಕಾರ ರಾಜು ಶೆಟ್ಟರು ನಂದ್ರಿ ಮಾಡ್ತಾಯಿದ್ರು, ನಾನು ಜಾಬಾಲಿ ಮಾಡ್ತಾ ಇದ್ದೆ. ಜಾಬಾಲಿ ಮಾಡ್ತಾ ಇದ್ದಾಗ ಅವರು ಕಾರ್ತವೀರ್ಯನನ್ನು ಕೊಂದ ಅಂತ ಹೇಳಿದರು. ಅದು ಆ ಪದ್ಯದಲ್ಲಿ ಉಂಟು ಕೊಂದ ಅಂತೇಳಿ. ಆದರೆ ಕಾರ್ತವೀರ್ಯ ಜಮದಗ್ನಿಯನ್ನು ಕೊಲ್ಲುವ ಕಥೆ ಇಲ್ಲ. ನಾನು ಅದನ್ನು ಖಂಡಿಸಿದೆ. ಅದು ಅವರು ಸ್ವಲ್ಪ ಅಭಿಮಾನ ರಾಜೀವ್ ಶೆಟ್ಟರಲ್ಲಿ ಇತ್ತು ಆವಾಗ. ಅವರು ಅದು ಅಭಿಮಾನದಿಂದ ಜಾಗಟ್ಟೆ ಇಟ್ಟು ಸೀದಾ ಹೋದರು ಕೆಳಗೆ ಬಲಿಪುರ. ನಾನು ರಂಗಸ್ಥಳದಲ್ಲಿ ಮಾತಾಡ್ತಾ ಹೋಗುತ್ತೆ. ಮರುದಿವಸ ಆಟ ಮುಗಿಯಿತು. ಮರುದಿವಸ ಅವರು ಭಾಗವತರು ಹೇಳಿದರು, ನೀನು ಹೀಗಾದರೆ ನನಗೆ ಬೇಡ, ನಾನು ಕಟ್ಟೋರ ಹತ್ರ ವೇಷ ಮಾಡಿಸ್ತೇನೆ ಅಂತೇಳಿ. ಮ್ಯಾನೇಜರು ಕೂಡ ಹೇಳಿದರು, ನೀವು ಯಜಮಾನ್ರ ಹತ್ರ ಹೋಗ್ಬೇಕು ಅಂತೇಳಿ. ನಾನೇನು ಮಾಡಬೇಕು? ಆಗ ಮೊದಲೇಗಾರು ಜೋಡುಕಲ್ಲು ಆನಂದ ಪುರುಷ ಅಂತ ಇತ್ತು, ರಾಘವ ಪುರುಷ ಅಂತ ಇದ್ರು. ಅವರು ಹೇಳಿದ್ರು, ಇವರು ಅಣ್ಣೇರು ಪೋಲೇರಿ ಅಡೆಗೆ ಅಂತೇಳಿ. ನಾನು ಸೀದಾ ಕಟೀಲಿನ ಪ್ರಥಮ ಬ್ರಹ್ಮ ಕಲಶೋತ್ಸವ ಆಗ್ತಾ ಇತ್ತು. ಯಜಮಾನರಲ್ಲಿ ಹೋಗಿ ಹೇಳಿದೆ. ಯಜಮಾನರು ಹೇಳಿದರು, ಮತ್ತೆ ಪಾತೆರ್ ನೀರು ಸರಿ ಪಾತೆರ್ನ ಭಾಗವತರ ಲಂಚ ಮಲ್ಪೇರ ಆತ್ವ ಅಂತ ಅಂಡ ಭಾಗವತರ ನಿಷ್ಠುರ ಮಲ್ಪುಡಿಚಿ ಇರು ಪೋಲೇರಿಗೆ ವೇಷ ಕೊರ್ರ ಪಂಪೆ ಆನೆ ಬರ್ಪೆ ಅಂತೇಳಿ. ಸಾಯಂಕಾಲ ಅವರೇ ಬಂದರು. ಅದು ಅವರು ಹೇಳಿದರು, ಮಾಣಿ ತಪ್ಪು ಮಾಡಿದ್ರೆ ತಿದ್ದಿಕೊಳ್ಳಿ, ಹುಡುಗ ಅಲ್ವಾ. ಆಮೇಲೆ ಅಂತ ವಿರಸ ಬರಲಿಲ್ಲ. ಆಮೇಲೆ 7 ವರ್ಷ ಎಡೆಬಿಡದೆ ಬಲಿಪರದಲ್ಲಿ ತಿರುಗಾಟ ಮಾಡಿದೆ. ನಾನು ಬಿಡುವಲ್ಲಿವರೆಗೆ 9 ವರ್ಷ. 83ರಿಂದ ಶುರುವಾದ ಜಾಬಾಲಿ 1983-84 ಏನೋ, ಒಟ್ಟು 9 ವರ್ಷ ಕಾಲ ಜಾಬಾಲಿಯಾಗಿಯೇ ಪಾತ್ರ ವಹಿಸುವೆ ನಾನು. ದೇವಿ ಮಾತ್ಮೆಯಲ್ಲಿ 8 ವರ್ಷ ಬ್ರಹ್ಮ. ನನ್ನ ಹಾಗೆ ಕಟೀಲು ಮೇಳದಲ್ಲಿ ಬ್ರಹ್ಮ ಮಾಡಿದವರು ಯಾರು ಇರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ, ನಾನು ಬ್ರಹ್ಮ ಮಾಡುತ್ತಾ 8 ವರ್ಷ ಇದ್ದವ. 1 ವರ್ಷ ಉಪಾಧ್ಯಾಯರು ದೇವಿ ಮಾಡುತ್ತಾ ಇದ್ದಾಗ 1ನೇ ಗುಂಡು ವೇಷವಾಗಿ ವಿಷ್ಣು ಮಾಡ್ತಾ ಇದ್ದೆ. ಆವಾಗ ಗುಬ್ಬೇದವರು ಬ್ರಹ್ಮ.
ನನ್ನ ವಿಷ್ಣು. ಮತ್ತೊಂದು ವರ್ಷ ಅದೇ ಮತ್ತೆ ಉಳಿದ ಸಮಯದಲ್ಲಿ ಯಾರಾದರೂ ಕಲಾವಿದರು, ಈಗ ಮಧುಕೈಟ ಬರುವ ಮಾಡುವವರಿಗೆ ರಾಮಕೃಷ್ಣ ಭಟ್ಟರಿಗೋ ಇವರಿಗೂ ಅಸಖ್ಯ ಆದರೆ, ಕುಮಾರನಿಗೆ ಅಸಖ್ಯ ಆದರೆ ಮಧುಕೈಟ ಬರು ನಾನು ಮಾಡಿಕೊಂಡಿದ್ದೆ. ಗೋಪಾಲ ಭಟ್ರು ರಜೆ ಆದಿರುವಾಗ ಚಂಡಮುಂಡರು ಮಾಡ್ತಾ ಇದ್ದೆ. ಯಾವ ಪಾತ್ರದ ರಜೆ ಮಾಡಿದ್ದೆ, ದೇವೇಂದ್ರ ರಜೆ ಮಾಡುವ ಇದ್ದರೆ ರಜೆ. ಹೀಗೆ 9 ತಿರುಗಾಟ ಪೂರೈಸಿ ನಾನು 93ರಲ್ಲಿ ನನ್ನ ಜಾಗೆ ಅಲ್ಲಿ ಕಾಸರಗೋಡಿನ ಕಂಬಳಿ ಕೆರೆಯಲ್ಲಿ ಮಾರಾಟ ಮಾಡುವುದರಿಂದಲಾಗಿ ಈಗ ಪ್ರಸ್ತಾವವಿರುವ ಬರುವ ಕಾರಣ ಮೇಳಕ್ಕೆ ವಿರಾಮ ಕೊಟ್ಟೆ. ಆಮೇಲೆ 1993 ಜೂನ್ 27ಕ್ಕೆ ಈ ಜಾಗೆಯನ್ನು ನಾನು ಕ್ರಯಕ್ಕೆ ಪಡೆದು ನನ್ನ ತಾಯಿ ಸಮೇತ ಇಲ್ಲಿ ವಾಸಿ. ಆಗ ನಾನು ಅವಿವಾಹಿತ. ನನ್ನ ಮಿತ್ರ ಸದಾಶಿವ ಶೆಟ್ಟಿಗಾರರು ಅವರು ಜಾಗ ಇಲ್ಲಿ ಉಂಟು ಅಂತ ಹೇಳಿದರು. ಹಾಗಾಗಿ ಈ ಪರಿಸರದಲ್ಲಿ ಮನೆ ಮಾಡಿ ಜೀವನ ನಡೆಸುವುದಕ್ಕೆ ಆರಂಭಿಸಿದೆ. ತಾಯಿಯವರು ಜೊತೆಗಿದ್ದರು. ಆಮೇಲೆ ವಿವಾಹ ಆಯಿತು. ಮಧ್ಯಾಹ್ನ ಶಂಕರನಾರಾಯಣ ಭಟ್ರು ಅಂತ ಹೇಳಿ ಅವರು ಯಕ್ಷಗಾನ ಕಲಾವಿದರೇ. ಅವರ ಮಗಳು ಶಶಿಕಲಾಳನ್ನು 98ಕ್ಕೆ ಕಟೀಲ್ ದೇವಸ್ಥಾನದಲ್ಲಿ ವಿವಾಹ ಆದೆ. ಡಿಸೆಂಬರ್ 19 ಅಂತ ಕಾಣ್ತದೆ. 98ಕ್ಕೆ 99ಕ್ಕೆ ನನಗೆ 2 ಅವಳಿ ಮಕ್ಕಳು ಹುಟ್ಟಿಕೊಂಡ್ರು. ದೊಡ್ಡವಳು ವಿದ್ಯಾ ಸರಸ್ವತಿ, ಮತ್ತು ಅರ್ಧ ಗಂಟೆ ಹೊತ್ತಿನ ಮತ್ತೆ ಹುಟ್ಟಿಕೊಂಡು ಅಕ್ಷಯ ಗೋಪಾಲಕೃಷ್ಣ ಅಂತ ಅದೇನು ತಂದೆ ತಾಯಿ ಹೆಸರನ್ನು ಇಟ್ಟಿದ್ದೇನೆ ನಾನು. ನಾವು ಈಗ ಕಿರಿಕ್ಕಾಡಿನಲ್ಲಿ ಇದ್ದರೂ ಕೂಡ ನಮ್ಮ ಮೂಲ ಮನೆತನ ಅಳಕ್ಕೆ ಮನೆತನ, ನೀರ್ಚಾಲು ಸಮೀಪ. ನಮಗೆ ಮಧುರ ಮಹಾಗಣಪತಿ ಆರಾಧ್ಯ ದೇವತೆ, ರಕ್ತೇಶ್ವರಿ ಧರ್ಮದೈವ. ಆದರೆ ನಮ್ಮ ಇತಿಹಾಸದ ಪ್ರಕಾರ ನಾವು ಇಡಂಗುಂಜಿ ಗಣಪತಿ ದೇವಸ್ಥಾನದ ಅರ್ಚಕರಾಗಿದ್ದವರು. ಅಲ್ಲಿಂದ 2 ಪಾಲು ನಾವು ಹೊರಟು ಕಾಸರಗೋಡು ಕಡೆಗೆ ಬಂದದ್ದು. 2 ಪಾಲು ಅಲ್ಲೇ ಇದ್ದದ್ದು ಈಗ ಎಲ್ಲಿದೆ ಅಂತ ಇಲ್ಲ. ಆದರೂ ಆ ಗಣಪತಿ ನಮಗೆ ಈಗಲೂ ಮನೆ ದೇವರು ಗಣಪತಿ. ಅಲ್ಲಿಯ ಗಣಪತಿ ಇದ್ದ ಕಾರಣ ಮಧೂರಿನ ಗಣಪತಿಗೆ ಆರಾಧ್ಯ ಗಣಪತಿಯಾಗಿ ನಮಗೆ ಗಣಪತಿಯ ಪೂಜೆಗೆ ಬಂದದ್ದು. ಹಾಗೆ ನಾವು ಉತ್ತರ ಕನ್ನಡದವರಾದರೂ ಸಕ್ರಿಯವಾಗಿ ಈಗ ಇಲ್ಲೇ ಇದ್ದೇವೆ. ನನ್ನ ಮೇಳದಲ್ಲಿ ಅದೇ ನಾನು ನೆನಪಿನಲ್ಲಿಡುವಂಥ ಘಟನೆ ಅಂತ ಹೇಳಿದರೆ, ದುಃಖದ ಘಟನೆ ಅಂತ ಹೇಳಿದರೆ ಒಂದು ಅವಘಡ ಆಗಿದೆ. ನಾನು ಕಟೀಲು ಮೇಳದಲ್ಲಿ 2ನೇ ತಿರುಗಾಟ ಇರಾ ಗೋಪಾಲಕೃಷ್ಣ ಭಾಗವತರದ್ದಲ್ಲಿ ಮಾಡುತ್ತಾ ಇದ್ದಾಗ ಮಾರ್ಚ್ 21 ಮರನೇ ದಿವಸ ನನ್ನ ಹುಟ್ಟುಹಬ್ಬ. 22ಕ್ಕೆ ಹುಟ್ಟಿದವ. ಕಟೀಲಿನಲ್ಲಿ ಆಟ ರಾಮಾಶ್ವಮೇಧ. ಚಂದೊಂಡನ ಹನುಮಂತ. ನನಗೆ ಆಗೊಂದು ಮಂತ್ರಿಯ ಪಾತ್ರ ಇತ್ತು. ಆವತ್ತು ಹಾಸ್ಯಗಾರ ರಜೆ ಆದ ಕಾರಣ ಮಂಜುನಾಥ ಭಟ್ರು ಹಾಸ್ಯ ಮಾಡ್ತಾ ಇದ್ರು. ಮಂಜುನಾಥ ಭಟ್ರು ಮಾಡೋ ಈಶ್ವರ ನನಗೆ ಬಂತು. ನನ್ನ ಮೊದಲನೇ ವೇಷ ನಾನು ಮಾಡಿದ್ದೇನೆ. ಆಮೇಲೆ ಕುಶಲವರ ಕಾಲಕ್ಕೆ ಲಕ್ಷಣ ಮಾಡಬೇಕಾದವ ನಾನು ಲಕ್ಷಣ ಮಾಡಬೇಕಿತ್ತು. ನಾನು ಈಶ್ವರ ಇದ್ದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ. ಅವ ಮಾಡದೆ ಕೂತ. ನಾನು ಹೇಗೋ ತುರಾಯಿ ಕಟ್ಟಿಕೊಂಡು ಆ ವೇಷ ಮಾಡಿದೆ. ನಿದ್ರೆಗೆಟ್ಟು ಲಾರಿಯಲ್ಲಿ ಕೂತು ಏನಾಯ್ತಾ ಗೊತ್ತಿಲ್ಲ, ಮೂಡಬಿದ್ದಿರಲಿ ಮರು ದಿವಸ ಆಟ. ಕಟೀಲಿಂದ ಒಂದು 7 ಕಿಲೋಮೀಟರ್ ಉಂಟು ಕಲ್ಲಮುಡ್ಕೂರು ಅಂತೇಳಿ ಸಂಪಿಗೆ. ಅಲ್ಲಿಗೆ ಮುಟ್ಟುವಾಗ ಲಾರಿಯಿಂದ ನಾನು ಬಿದ್ದದ್ದು ನನಗೂ ಗೊತ್ತಿರಲಿಲ್ಲ. ನಾನು ಬಿದ್ದಿದ್ದೆ. ಬಿದ್ದು ನಾನು ಆವತ್ತು ಹೊಸತಾಗಿ ಪ್ಯಾಂಟ್ ಹಾಕಲಿಕ್ಕೆ ಆರಂಭ ಮಾಡಿದೆ. ಮೊದಲು ಬಿಳಿ ಉಂಟಿನಲ್ಲೇ ಇದ್ದೆ. ನನಗೆ ಎಚ್ಚರ ಆಗೋ ನನ್ನ ಪ್ಯಾಂಟ್ ಏನಾಯಿತು ಅಂತ ನಾನು ಕೇಳ್ತಾ ಇದ್ದೆ. ನನ್ನನ್ನು ಎತ್ತಿಕೊಂಡು ಕಲ್ಲುಕುಂಡಿ ಶೀನಪ್ರಾಯಿಗಳು, ಮಂಜುನಾಥ ಭಟ್ರು ಮತ್ತು ರಾಮಕೃಷ್ಣ ಶೆಟ್ಟಿಗಾರರು ಅಂತೇಳಿ ಅವರು ಮೊದಲೇ ವಾದಕರು ಎತ್ತಿಕೊಂಡದ್ದು ನೆನಪುಂಟು. ಮೂಡಬಿದ್ರೆ ಆಸ್ಪತ್ರೆಗೆ ನಮ್ಮಂತೂ ಕರ್ಕೊಂಡು ಬಂದು ಸಾಕಿದ್ರು ಜನತಾ ಕ್ಲಿನಿಕ್ಕಿನಲ್ಲಿ. ನನಗೆ ಎಚ್ಚರ ಆಗುವಾಗ ಮತ್ತೆ ಮರು ದಿವಸ ಆಗುವಾಗ ನನಗಿದೆಲ್ಲ ಗೊತ್ತಾದ್ದು. ನಾನು ಮೊದಲಿಗೆ ನನ್ನ ಜೀವಕ್ಕೇನು ಅಪಾಯ ಇಲ್ಲ ಅಲ್ಲ. ಡಾಕ್ಟ್ರ್ ಹೇಳಿದ್ರು ತಲೆಗೆ ಬೆಟ್ಟಾಗಲಿಲ್ಲ ಮಾರ್ರೆ, ತಲೆಗೆ ಬೆಟ್ಟಾದರೆ ಬದುಕಲಿಕ್ಕಿಲ್ಲ, ಏನೂ ಆಗಲಿಲ್ಲ. ಇಲ್ಲಿ ಒಂದು ಕಣ್ಣ ಬದಿಯಲ್ಲಿ ಮತ್ತೊಂದು ಹೆಚ್ಚು ಕಡಿಮೆ ಆದರೆ ನನ್ನ ಕಣ್ಣು ಹೋಗ್ತಾ ಇತ್ತು. ಆ ಬಿದ್ದ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಬಿದ್ದದ್ದು ಮೇಳದವರಿಗೆ ಗೊತ್ತಿಲ್ಲ. 1.5 ಕಿಲೋಮೀಟ್ರು ಲಾರಿ ಹೋಗಿದೆ. ನಾನು ಬಿದ್ದದ್ದು ನೋಡ್ತಾ ಇದ್ದ ದೇವಿ ಪಾತ್ರಾರಿ ಕೃಷ್ಣಣ್ಣನಲ್ಲೇ ಬಿದ್ದಿದ್ದಾರೆ ಒಳಗೆ. ಸ್ಮೃತಿ ತಪ್ಪಿದೆ ಅವರಿಗೆ. ಅವರು ಎಚ್ಚರಾಗಿ ಮಾಡಿ ಬಿದ್ದಿದ್ದಾನೆ ಅಂತೇಳಿ. ಹಾಗೆ ಅವರು ಹುಡುಕಿಕೊಂಡು ಬರುವಾಗ ಡ್ರೈವರ್ ಹೇಳಿದ್ರಂತೆ, ಬಿದ್ದದ್ದಲ್ಲೋ ಇನ್ನೂ ಆಸೆ ಇಲ್ಲ, ಮಾಣಿ ಹೋಗಿರಬೇಕು ಅಂತೇಳಿ. ಒಂದು ಅಜ್ಜಿ ನನ್ನ ಬಿದ್ದಲ್ಲಿಗೆ ಬಂದು ನೀರು ಕೊಟ್ಟು ಸಕ್ಕರೆ ಹಾಕುತ್ತಾ ಉಂಟಂತೆ ಅವರು ಹುಡುಕುತ್ತಾ ಬರುವಾಗ. ಇದು ಒಂದು ನನ್ನ ಜೀವನದಲ್ಲಿ ಸ್ಮರಣೀಯ ಘಟನೆ.
ಮತ್ತೆ ದುಃಖದಾಯಕ ಸನ್ನಿವೇಶ ಅಂತ ಹೇಳಿದರೆ ಕಟೀಲು ಮೇಳದಲ್ಲಿ ಇದು ಕಲಾತ್ಮಕವಾಗಿ ನಾನು ನೋವು ಬಹಳಷ್ಟು ತಿಂದಿದ್ದೇನೆ. ಅದು ಸಹಜವಾದ ವೃತ್ತಿ ಮಾತ್ಸರ್ಯ. ನನಗೆ ವೇಷ ಬಂದಾಗ ಇನ್ನೊಬ್ಬ ವೇಷದ ಬಗ್ಗೆ ಟೀಕಿಸುವುದು, ನಾನು ರಂಗಸ್ಥಳಕ್ಕೆ ಹೋದಾಗ ಚೌಕಿಯಲ್ಲಿ ನನ್ನನ್ನು ಅಪಹಾಸ್ಯ ಮಾಡುವುದು, ಇದನ್ನೆಲ್ಲ ನಾನು ನಿರ್ವಿಕಾರದಿಂದ ಸ್ವೀಕರಿಸಿದ್ದೇನೆ. ಯಾಕೆಂತಂದರೆ ಕೆಲವೊಮ್ಮೆ ಬೇಸರ ಆಗ್ತಾ ಇತ್ತು. ಚೌಕಿಯಲ್ಲಿ ಹಿರಿಯ ಕಲಾವಿದರಲ್ಲಿ ಕೇಳಿದರೆ ಕ್ರಮ ಹೇಳಲಿಕ್ಕಿಲ್ಲ, ರಂಗಸ್ಥಳದಲ್ಲಿ ಹೋದಾಗ ತಪ್ಪಿದೆ ಅಂತ ಹೇಳುವುದು. ಇಂಥ ಸನ್ನಿವೇಶ ಆಗುವಾಗ ನಮಗೆ ಬೇಸರ ಆಗ್ತಾ ಇತ್ತು. ಆದರೆ ಮತ್ತೊಂದು ಸನ್ನಿವೇಶದಲ್ಲಿ ಹಾಗಾಗೋದಕ್ಕೆ ಕಾರಣ ಆಗುವುದಿಲ್ಲ. ಮತ್ತು ಸಂತೋಷದ ವಿಚಾರ ಅಂತ ಹೇಳಿದರೆ, ನನ್ನ ಜೀವನದಲ್ಲಿ ನಾನು ಅತ್ಯುತ್ತಮವಾಗಿ ಪಾತ್ರ ನಿರ್ವಹಿಸಿದ್ದು, ಈಗ 9 ತಿರುಗಾಟದಲ್ಲಿ ಒಂದೇ ನಮೂನೆ ನನ್ನ ವೇಷ ಆಗಿರಲಿಕ್ಕಿಲ್ಲ. ನಾನು ಸಿದ್ಧಪಟ್ಟಿ ಅಲ್ಲ, ನಾನು ಬ್ರಹ್ಮ ದೇವಿ ಮಾತ್ಮೆ, ಬ್ರಹ್ಮ ಆಗಲಿ ಜಾಬಾಲಿ ಆಗಲಿ ಇವತ್ತು ಮಾಡಿದ ಮಾತನ್ನು ನಾಳೆ ಹೇಳಿಕೊಂಡಿರಲಿಲ್ಲ. ಹಾಗೆಂತೇಳಿ ಬೇರೊಬ್ಬ ಕಲಾವಿದನಿಗೆ ತೊಂದರೆ ಆಗಿ ಉಂಟಿರಲಿಲ್ಲ. ನಾನೊಂದು ಅದಕ್ಕನುಗುಣವಾಗಿ ಪದ್ಯಕ್ಕನುಗುಣವಾಗಿ ಬಲಿಪುರ ನನ್ನನ್ನು ಮೆಚ್ಚಿದ್ರು. ಬಲಿಪುರ ಯಾವ ಪದ್ಯ ನನಗೆ ಬೇಕಾದ ಬಲಿಪುರ ಕೆಲವು ಸುಳ್ಳು ಪದ್ಯ ಹೇಳಿಕೊಂಡಿದ್ರು, ಅದಕ್ಕೂ ಅರ್ಥ ಹೇಳಿಕೊಂಡಿದ್ದೇನೆ. ಸುಳ್ಳು ಪದ್ಯ ಅಂತ ಹೇಳಿ ಇಲ್ಲದ ಪದ್ಯ ಅಲ್ಲ, ನನ್ನನ್ನು ಅವರು ಪರೀಕ್ಷೆ ಮಾಡುವುದಕ್ಕಾಗಿ ಏನೋ ಮಾಡ್ತಾನೆ ಅಂತೇಳಿ ನಾನು ಅರ್ಥ ಮುಂದುವರಿಸಿದ್ದೆ. ಅದೇ ಪದ್ಯ ಕೊಡುವುದು. ಒಂದು ಪದ್ಯವನ್ನು ಒಬ್ಬ ಭಾಗವತ ಮರಳಿ ಅದೇ ಪದ್ಯ ಕೊಟ್ಟರೆ ಕಲಾವಿದ ಅರ್ಥಹಾರಿ ಅಥವಾ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹೇಳಿದ್ದನ್ನು ಹೇಳಬೇಕು, ಇಲ್ಲದಿದ್ದರೆ ಬೇರೆ ವಿಷಯ ಹಾಕಬೇಕಲ್ಲಿ. ಇಂಥ ಸನ್ನಿವೇಶ ಎದುರಿಸಿದ್ದೆ ನಾನು. ಸಂತೋಷ ದಿವಸ ಅಂತ ಹೇಳಿದರೆ ನೆಡ್ಲೆ ನರಸಿಂಹಭಟ್ರು ರಜೆ ಬದಲಿಗೆ ನಮ್ಮ ಬಲಿಪುರ ತಂಡಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ಒಂದು ರಾಮನ ಪಾತ್ರ ಮಾಡಿದ್ದೆ ನಾನು. ಗುರುಗಳೇ ಮುಕ್ತಕಂಠದಿಂದ ನಿನ್ನ ಸೇತು ಬಂಧದ ರಾಮ ಭಾರಿ ಒಳ್ಳೆಯದಾಗಿದೆ ಹಬ್ಬ ಅಂತ ಹೇಳಿದ್ದ ಅಮೋಘ ಸಂತೋಷ ಅಂತ ಭಾವಿಸ್ತೇನೆ. ನಾನು ಯಾವ ಕಾಲಕ್ಕೂ ನರಸಿಂಹಭಟ್ರನ್ನು ಮರೆಯುವ ಹಾಗಿಲ್ಲ, ಗುರುಗಳಾದ ಗೋವಿಂದ ಭಟ್ರನ್ನು ಮರೆಯುವ ಹಾಗಿಲ್ಲ. ನರಸಿಂಹಭಟ್ರು ನನಗೆ ಲೈಬ್ರರಿಯಿಂದ ಪುಸ್ತಕ ತಂದು ಕೊಡ್ತಾ ಇದ್ರು ನಾನು ಕೇಂದ್ರದಲ್ಲಿದ್ದಾಗ. ಅವರು ಹೊಗಳಿದ್ದು ನನ್ನ ಅತ್ಯಂತ ಸಂತೋಷದ ದಿನ. ಮತ್ತು ಪಾತ್ರಗಳಲ್ಲಿ ಸಂತೋಷ ಅಂತ ಹೇಳಿದರೆ ನನಗೆ ಅಂತ ಹೇಳಿದರೆ ಹೆಚ್ಚು ಮೆಚ್ಚುಗೆ ಆಗುವ ಪಾತ್ರ ಅತಿಕಾಯ, ಮತ್ತು ಭರತಾಗಮದ ಭರತ ಮಾಡಿದ್ದೇನೆ, ಮತ್ತು ರಾಮನ ಪಾತ್ರ ನನ್ನ ಅಚ್ಚುಮೆಚ್ಚಿನ ಪಾತ್ರ, ಜಾಬಾಲಿ ನನ್ನ ಇಚ್ಛೆಯ ಪಾತ್ರ, ಮತ್ತು ಬ್ರಹ್ಮ ನನಗೆ ಒಗ್ಗಿಕೊಂಡಿರಲಿಲ್ಲ, ಆದರೂ ನನಗೆ ಹೆಸರು ಬಂದದ್ದು ಬ್ರಹ್ಮನ ಪಾತ್ರದಿಂದ, ಬ್ರಹ್ಮನ ಧರ್ಮೇರ್ ಅಂತೇಳಿ. ಮತ್ತೆ ಅದೇ ನೆನಪು ಮಾಡುವಾಗ ಕೆಲವೆಲ್ಲ ಘಟನೆಗಳು ಆಗ್ತದೆ, ಅದನ್ನು ನಾವು ಮತ್ತೆ ಹೇಳಲಿಕ್ಕಾಗುವುದಿಲ್ಲ. ನೋವಂತ ಬರಲಿಲ್ಲ ನನಗೆ, ಈಗ ಯಕ್ಷಗಾನ ಬಿಟ್ಟು ಹೋಗುವಂತಹ ನೋವು ಏನೂ ಬರಲಿಲ್ಲ. ಮತ್ತು ಟೀಕೆ ಟಿಪ್ಪಣಿಯನ್ನು ಸ್ವಾಭಾವಿಕವಾಗಿ ಎದುರಿಸಿದ್ದೇನೆ. ಹೆಚ್ಚು ಸಂತೋಷವಾದ ಘಟನೆ ಇಲ್ಲ ನನಗೆ. ನನ್ನ ವೇಷವನ್ನು ತಾಯಿಯವರು ಬಂದು ನೋಡಿದ್ದು ಅದೊಂದು ಸಂತೋಷ ನನಗೆ. ನನ್ನ ವೇಷ ನೋಡಲಿಕ್ಕಾಗಿ ತಾಯಿಯವರು ಬಹಳಷ್ಟು ಖರ್ಚು ಮಾಡಿಕೊಂಡು ದೂರದಿಂದ ಕಂಬಳಿಗೆರೆಯಿಂದ ಕಟೀಲವರೆಗೆ ಬಂದುಕೊಂಡಿದ್ರು. ತಾಯಿ ನನ್ನ ವೇಷ ನೋಡಿ ಒಳ್ಳೇದಾಗ್ತದೆ ಹಬ್ಬ ಅಂತ ಹೇಳಿದ್ದು ನನಗೆ ಖುಷಿ. ಅಂತ ಹೇಳಿದರೆ ನನ್ನ ತಾಯಿಯಲ್ಲಿ ಯಾರೋ ಹೇಳಿದ್ರಂತೆ, ನಿನ್ನ ಮಗ ಮೇಳಕ್ಕದ್ದು ಕೋಡಂಗಿ ವೇಷಕ್ಕೆ ಅಂತೇಳಿ. ಆಗೊಂದು ಹವಿಕರಲ್ಲಿ ಕ್ರಮ ಅಲ್ವೋ, ಆಟಕ್ಕೆ ಹೋಗೋರು ಯಾರು ಇಲ್ಲ. ಕೀರಿಕ್ಕಾಡಿನಲ್ಲಿ ತಾಳಮದ್ಲೆಗೆ ದೊಡ್ಡಪ್ಪ ಹೋದ್ರು, ಮೇಳಕ್ಕೆ ಹೋದದ್ದು ಕೀರಿಕ್ಕಾಡು ಪರಂಪರೆ ಇಲ್ಲ, ನಾನೊಬ್ಬ ಮಾತ್ರ. ಅದಕ್ಕೆ ನನ್ನ ತಾಯಿ ನನ್ನ ವೇಷ ನೋಡಿ ಫೋಟೋ ತೆಗೆಸಿ ಆ ಫೋಟೋವನ್ನು ಮನೆಯಲ್ಲಿ ಕನ್ನಡಿ ಹಾಕಿ ಇಟ್ಟಿದ್ರು, ನನ್ನ ಮಗ ಒಳ್ಳೆ ವೇಷ ಮಾಡುವುದು ಅಂತೇಳಿ. ಹಾಗೆಂತೇಳಿ ಅವರು ನಾನು ತಪ್ಪಿ ಬಿದ್ದರೆ ಹೇಳಿಕೊಂಡಿದ್ರು, ಅದೊಂದು ಸರಿಯಲ್ಲ ನೀನು ಮಾತಾಡಿದ್ದು ಅಂತೇಳಿ. ಅಷ್ಟು ಜ್ಞಾನ ಇತ್ತವರಿಗೆ, ಪೌರಾಣಿಕವಾಗಿ ರಾಮಾಯಣ ಮಹಾಭಾರತ ಒಳ್ಳೆ ಅನುಕೂಲ ಇತ್ತವರಿಗೆ. ಮತ್ತೆ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಪ್ರವೇಶ ಮಾಡುವಾಗ ನನ್ನನ್ನು ಹೋಗಬೇಡ ಅಂತ ಹೇಳಿದವರೇ ಹೆಚ್ಚು. ಆದರೆ ನನ್ನನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ತಾಳಮದ್ಲೆಗೆ ಹೋಗು ಒಳ್ಳೆಯದಾಗುತ್ತು ಅಂತ ಹೇಳಿದವರು ಒಂದು ನನ್ನ ಅಣ್ಣ ದೊಡ್ಡಪ್ಪನ ಮಗ, ಈಗ ದಿವಂಗತರಾಗಿದ್ದಾರೆ, ವನಮಾಲ ಕೇಶವ ಭಟ್ ಅಂತೇಳಿ. ಅವರು ಹೇಳಿದರು, ಈಗ ಆಟಕ್ಕೆ ಹೋದರೆ ಮರ್ಯಾದೆ ಹೋಗಲಿಕ್ಕೇನಿಲ್ಲ, 3 ಗಂಟೆ ಅಡಿಕೆ ಸಂಪಾದನೆ ಎಷ್ಟು ಉಂಟು ಅಷ್ಟು ಆಟದಲ್ಲಿಯೂ ಆಗ್ತದೆ, ಮತ್ತು ಯಕ್ಷಗಾನದಲ್ಲಿ ಒಳ್ಳೆ ಭವಿಷ್ಯ ಉಂಟು, ಅದು ಸರಸ್ವತಿಯ ಕಲೆ ಸಂಸ್ಕಾರ ಕೊಡ್ತದೆ. ಅವರನ್ನು ನಾನು ಯಾವತ್ತೂ ಸ್ಮರಿಸ್ತೇನೆ. ಮತ್ತು ನಾನು ದೊಡ್ಡಪ್ಪ ಕೀರಿಕಾಡು ವಿಷ್ಣುಭಟ್ರು, ನಾನು ಕೇಂದ್ರಕ್ಕೆ ಹೋಗಿದ್ದೇನೆ ಅಂತ ಅವರಿಗೆ ಗೊತ್ತಿರಲಿಲ್ಲ, ನಾನು ವೇಷ ಮಾಡಿದ್ದು ಗೊತ್ತಿರಲಿಲ್ಲ. ಅವರ ಕಿವಿಗಳಿಗೆ ಇದು ಬಿದ್ದಾಗ ನನ್ನ ಸಣ್ಣಣ್ಣ ಕೃಷ್ಣಮೂರಾರಿಯ ಮುಖಾಂತರ ನನ್ನ ಅವರ ಮನೆಗೆ ಬರಮಾಡಿಸಿ ಗುಡ್ಡಡ್ಕಕ್ಕೆ ಅವರ ರೂಮಿನಲ್ಲೇ
ಕರ್ಣಾರ್ಜುನದ ಪದ್ಯ ಮತ್ತು ಅಂಗಸಂಧಾನದ ಪದ್ಯ ಮಗನಲ್ಲಿ ಹೇಳಿಸಿ ನನ್ನಿಂದ ಅರ್ಥ ಹೇಳಿಸಿದ್ರು. ಕೇಳಿದ ಮೇಲೆ ಒಂದು ಆಶೀರ್ವಾದ ಕೊಟ್ಟರು. ಇದು ಪದ್ಯದ ಚೌಕಟ್ಟಿನ ಅರ್ಥ, ಇದಕ್ಕೆ ಸೇರಿಸಬೇಕಾದ್ದುಂಟು ಅಂತ ಮಾಹಿತಿಯನ್ನು ಕೊಟ್ಟು ನನಗೆ ಪೂರ್ಣ ಆಶೀರ್ವಾದ ಕೊಟ್ಟರು. ಅವರನ್ನು ನಾನು ಮರೆಯುವ ಹಾಗಿಲ್ಲ. ಮತ್ತು ನನ್ನ ಮಾವಾಗುವವರು, ನನ್ನ ತಂದೆಯ ಸೋದರ ಮಾವನಾಗ ಎಸ್ ವಿ ಭಟ್ ಡಾಕ್ಟ್ರು ಅಂತ ದಿವಂಗತರವರು, ಅವರು ನನಗೆ ಆಟಕ್ಕೆ ಬೇಕಾಗಿ ವಿಶೇಷ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಹೋಗು ಅಂತೇಳಿ. ಮತ್ತು ಹೆಚ್ಚು ನಾನು ನನ್ನ ಯಕ್ಷಗಾನದ ಆಗುಹೋಗುಗಳಿಗೆ ಎಲ್ಲದಕ್ಕೂ ನಾನು ಮರೆಯಲಾರದ ವ್ಯಕ್ತಿ ಅಂತ ಇದ್ದರೆ ನನ್ನ ತಾಯಿ ಸರಸ್ವತಿ ಅಮ್ಮ. ಅವರು ನನ್ನ ಯಕ್ಷಗಾನದ ಏಳಿಗೆಗೆ, ನನ್ನ ಜೀವನದ ಉತ್ಕರ್ಷಕ್ಕೆ ಕಾರಣ ಅವರು. ನಾನು ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿ ಆಟಕ್ಕೆ ಹೋಗುವಾಗ ನೀನು ಹೋಗಬೇಡ ಅಂತ ಹೇಳಿದರೆ ನಾನು ಕಲಾವಿದರಾಗಿ ಒಂದು ಸಾರ್ವಜನಿಕ ಸಂಪರ್ಕಕ್ಕೆ ಬರಲಿಕ್ಕೆ ಆಗ್ತಿರಲಿಲ್ಲ. ನನ್ನ ತಂದೆಯಾಗಿ ನಾನು ಅಧ್ಯಾಪಕನಾಗಿ ನಿವೃತ್ತಿ ಆಗಬೇಕಿತ್ತು. ಆದರೆ ವ್ಯಾಸಕವಾಗಿ ಲೌಕಿಕವಾಗಿ ನೋಡಿದರೆ ಈಗ ಬೇರೆ ಕೆಲಸಕ್ಕೆ ಹೋದರೆ ಒಳ್ಳೆಯದಿತ್ತು ಅಂತ ಕಾಣ್ತದೆ. ಸಾಮಾನ್ಯ 40 ವರ್ಷದಿಂದ ಯಕ್ಷಗಾನ ಜೀವನ ನಡೆಸಿದವ ನಾನು. ತಿರುಗಾಟವೇ ನನ್ನದು ಸಾಮಾನ್ಯ 22-23 ಮೇಳ ತಿರುಗಾಟ ಉಂಟು. ಕಟೀಲು ಮೇಳದಲ್ಲಿ 14 ವರ್ಷ, 2 ವರ್ಷ ಕುಂಡೆಚ್ಚ ಭಾಗವತರು, 8 ವರ್ಷ ಬಲಿಪ್ಪರು, ಮತ್ತು 4 ವರ್ಷ ಪುರುಷೋತ್ತಮ ಪುಂಜರ ನೇತೃತ್ವದ ಮೇಳದಲ್ಲಿ ತಿರುಗಾಟ ಮಾಡಿದವ ನಾನು. ಆಮೇಲೆ 1 ವರ್ಷ ಮಧೂರಿನಲ್ಲಿ ತೆಂಕಬೈಲು ಶಾಸ್ತ್ರಿಗಳ ಭಾಗವತಿಕೆಯಲ್ಲಿ ಕಲಾವಿದನಾಗಿ ತಿರುಗಾಟ ಮಾಡಿದೆ. ಮರು ವರ್ಷ ಸಂಜಯ್ ಕುಮಾರ್ ಶೆಟ್ಟಿಯವರ ವ್ಯವಸ್ಥಾಪಕತ್ವದ ಗಣೇಶಪುರ ಮೇಳ, ಅದರಲ್ಲಿ ವಾಸುದೇವ ಸಾಮುಗುರು, ಗುಪ್ಯ ರಾಮಯೇರೈ, ಮಧುರ್ ರಾಧಾಕೃಷ್ಣ ನಾವುಡ ಪ್ರಮುಖ ಕಲಾವಿದರಾಗಿದ್ದರು. ಭಾಗವತರಾಗಿ ಬಯಾರು ಗೋಪಾಲಕೃಷ್ಣ ನಾವುಡ್ರಿದ್ರು. ಅದು 1 ವರ್ಷ ತಿರುಗಾಟ ಆದ ನಂತರ ಮರು ವರ್ಷ ಬಪ್ಪನಾಡು ಮೇಳಕ್ಕೆ ಹೋದೆ, ಶಂಕರ ಆಳ್ವರ. ಆ ಮೇಳದಲ್ಲಿ ತೆಂಕಬೈಲು ಶಾಸ್ತ್ರಿಗಳು ಇದ್ದರು, ಮತ್ತು ನಾವು ಗೋಪಾಲಕೃಷ್ಣ ನಾವುಡ್ರು ಬರ್ತಾಯಿದ್ರು. ಅಲ್ಲಿ ನಾನು ತಾಮ್ರಧ್ವಜ, ರಕ್ತಬೀಜ ಪಾತ್ರ, ಎದುರುವೇಷದ ಪಾತ್ರ ನಿರ್ವಹಣೆ ಮಾಡಿದ್ದೇನೆ. ಅದು ಪೂರ್ಣಾವಧಿ ತಿರುಗಾಟ ಅಲ್ಲ. ಆ ನಂತರ ಸೋರ್ನಾಡು ಮೇಳ, ಅಲ್ಲಿಯೂ ತಿರುಮಲೇಶ್ವರ ಶಾಸ್ತ್ರಿಗಳ ಭಾಗವತಿಗೆ, ಅಲ್ಲಿ ಹೆಚ್ಚಿನ ಕಲಾವಿದರು, ಮೇಳದ ಅತಿಥಿ ಕಲಾವಿದರು ಬಂದುಕೊಂಡಿದ್ದರು. ಮತ್ತೊಂದು ವರ್ಷ ಕೊಲ್ಲಂಗಾನ ಮೇಳಕ್ಕೆ ಹೋದೆ. ಕೊಲ್ಲಂಗಾನ ಮೇಳಕ್ಕೆ ಒಂದು 2-3 ವರ್ಷ ಹೋಗಿದ್ದೆ. ಆ ನಂತರ 1 ವರ್ಷ ಇರುವೈಲು ಮೇಳ, ಅದು ಈ ಕಲಾವಿದರನ್ನು ಆಹ್ವಾನಿತರನ್ನು ಕರೆಸಿ ಮಾಡೋದು. ಆಮೇಲೆ 2014ಕ್ಕೆ ಕಟೀಲು ಮೇಳಕ್ಕೆ 1 ವರ್ಷ ಹೋದ ನಂತರ ಧರ್ಮಸ್ಥಳದಿಂದ ಕರೆ ಬಂದು 14-15ರಲ್ಲಿ ಧರ್ಮಸ್ಥಳ ಮೇಳದಲ್ಲಿ ರಘುರಾಮ ಹೊಳ್ಳ ಭಾಗವತರ ನಿರ್ದೇಶಕತ್ವದಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ನನ್ನ ಅಮೂಲ್ಯವಾದ ಒಂದು ಹೆಮ್ಮೆ ವಿಷಯ ಅಂತ ಹೇಳಿದರೆ, ಧರ್ಮಸ್ಥಳ ಮೇಳದ ತಿರುಗಾಟದಲ್ಲಿ ನನಗೆ ಒಳ್ಳೆಯ ಅನುಭವ ಆಯಿತು. ಸಮರ್ಥವಾದ ಭಾಗವತಿಗೆ ನನ್ನ ಒಡನಾಡಿ, ನಾನು ಆಟಕ್ಕೆ ಸೇರುವಾಗಲೇ ಸಂಗೀತಕ್ಕೆ ಬಂದವ, ಒತ್ತು ಮೊದಲೇ ಆಗಿದ್ದವ, ಮಹಾನ್ ಮೊದಲೆಗಾರನಾಗಿ ಲೋಕದಿಂದ ದೂರ ಆದವ ಗಣೇಶ್ ಅಡಿರುಚೆಂಡೆ, ಅವ ಹಿಮ್ಮೇಳಕವಾದಕ್ಕಾಗಿದ್ದು. ನನ್ನ ಗುರುಗಳು ಹಾಗೆ ನಿಡ್ಲೆ ಗೋವಿಂದ ಭಟ್ರು, ಬರಡು ಕುಮೇಶ್ ಶೆಟ್ರು ಇವರ ಸಹವರ್ತಿತ್ವದಲ್ಲಿ ಉತ್ತಮ ತಿರುಗಾಟ ಆಗಿತ್ತು. ಆಮೇಲೆ ಕಾರಣಾಂತರದಿಂದ ನಾನು ಮೇಳದಿಂದ ನಿವೃತ್ತಿ ಹೊಂದಿದೆ. ಉಳಿದಂತೆ ಇರುವೈಲು ಮೇಳ, ಮಲ್ಲ ಮೇಳ, ಈಗ ಅತಿಥಿ ಕಲಾವಿದನಾಗಿ ಮುಂದುವರಿಯುತ್ತಾ ಇದ್ದೇನೆ. ಒಬ್ಬ ಯಶಸ್ವಿ ಪುಂಡುವೇಷಧಾರಿ ಆಗಬೇಕು ಅಂತೇಳಿ ಆದರೆ ಅವನು ಮಾಡಬೇಕಾದಂತಹ ಪೂರ್ವ ಸಿದ್ಧತೆಗಳು ಯಾವುದು? ಯಶಸ್ವಿ ಪುಂಡುವೇಷಧಾರಿ ಆಗಬೇಕಾದ್ರೆ ಬಹಳಷ್ಟು ಪ್ರಯತ್ನ ಅಗತ್ಯ. ಈಗ ಎಲ್ಲರೂ ಪುಂಡುವೇಷಧಾರಿಗಳೇ ಆಗಿದ್ದಾರೆ. ಈ ಪುಂಡುವೇಷ ಎಂಬುದು ಒಂದು ಶೃಂಗಾರ ಸಂಬಂಧವಾದ್ದು, ಒಂದು ವೀರರಸ ಪ್ರಧಾನವಾದ್ದು. 1ನೇ ಪುಂಡುವೇಷ, 2ನೇ ಪುಂಡುವೇಷ, 3ನೇ ಪುಂಡುವೇಷ ಅಂತ ಲೆಕ್ಕ. ಈಗ ನಾನು ಕುಣಿಯುವ ಗಿರ್ಕಿ ಕಲಾವಿದ ಅಲ್ಲ. ಆದರೆ 1ನೇ ಪುಂಡುವೇಷ ಅಂತ ಹೇಳಿದರೆ ಕೃಷ್ಣ ಮತ್ತು ಅಭಿಮನ್ಯು 1ನೇ ಪುಂಡುವೇಷದಲ್ಲೇ ಬರ್ತದೆ. ಮತ್ತು ಒಬ್ಬರು ವಾಹನ, ಇದು 2ನೇ ಪುಂಡುವೇಷಕ್ಕೆ ಬರ್ತದೆ. 1ನೇ ಪುಂಡುವೇಷದ ಪಾತ್ರ ಅಂತ ಹೇಳಿದರೆ ಮಾತಾಡುವಿಕೆಯಿಂದ ಮಾತುಗಾರಿಕೆಯೂ ಬೇಕು. 1ನೇ ಪುಂಡುವೇಷದಲ್ಲಿ ನಳನೂ ಬರ್ತದೆ, ಧರ್ಮಾಂಗತನೂ ಬರ್ತದೆ. ಮತ್ತು ಮಾತಾಡುವ ಪುಂಡುವೇಷಗಳು ಅಂತೇಳಿ ಸಹಜವಾದ ಶೃಂಗಾರ,
ದುಷ್ಯಂತನೂ ಮುಂಡುವೇಷ, ಸುಧನ್ವನು ಮುಂಡುವೇಷ ಮಾಡ್ತಾರೆ. ಇದೆಲ್ಲ ಒಂದನೇ ಮುಂಡುವೇಷಕ್ಕೆ ಬರ್ತದೆ. ಇದಕ್ಕೆ ಮಾತುಗಾರಿಕೆ, ಅಭಿನಯ ಮತ್ತು ಪೌರಾಣಿಕ ಹಿಡಿತ ಬೇಕು. ಯಕ್ಷಗಾನಕ್ಕೊಂದು ಚೌಕಟ್ಟು ಅಂತಿದೆ. ಆ ರಂಗನಡೆಯಲ್ಲಿ ಪ್ರಸಂಗದ ಬಾಯ್ಪಾಠ, ರಂಗದ ನಡೆ. ರಂಗದ ನಡೆ ಅಂತ ಹೇಳಿದರೆ ಸಾಮಾನ್ಯ ಈಗ ಆ ರಂಗಸ್ಥಳಕ್ಕೆ ಹೋಗಿ ಅನುಭವ ಆಗಬೇಕು. ಕೆಲವು ಯುದ್ಧ ಸನ್ನಿವೇಶಗಳು, ಮುಖವರ್ಣಿಕೆ ಹೇಗೆ ಅಗತ್ಯವೋ ಹಾಗೆ ಮುಖವರ್ಣಿಕೆಯಷ್ಟೇ ರಂಗಸ್ಥಳದ ನಡೆಯೂ ಅತಿ ಅಗತ್ಯ. ಕ್ರಮ ಅಂತ ಇರ್ತದೆ. ದಿತ್ತ ನಿಲ್ಲುವ ಕ್ರಮ, ಮಾತುಗಾರಿಕೆಯ ಕ್ರಮ, ತಾಯಿಯಲ್ಲಿ ವ್ಯವಹರಿಸುವ ರೀತಿ, ಋಷಿಯಲ್ಲಿ ವ್ಯವಹರಿಸುವ ರೀತಿ, ಇದೆಲ್ಲ ಬೇರೆ ಬೇರೆ ಆಗಿರ್ತದೆ. ಆದ ಕಾರಣ ಒಬ್ಬ ಸಮರ್ಥ ಒಂದನೇ ಮುಂಡುವೇಷ ಆಗಬೇಕು ಅಂತಿದ್ರೆ ಸಾಧನೆ ಅಗತ್ಯ. ನಾನು ನೋಡಿದಾಗ ಒಂದನೇ ಮುಂಡುವೇಷ ಸ್ಥಾನದಲ್ಲಿದ್ದವರದೇ 2 ವರ್ಷ ಪಟ್ರೆ ಚಂದು ಅವರು ಒಂದನೇ ಮುಂಡುವೇಷ ಅಂತ ಗುರುತಿಸುವುದಲ್ಲ, ಪೀಠಿಗೆ ವೇಷವು ಎದುರು ವೇಷ ಯಾವ ವೇಷವೂ ಮಾಡ್ತಾ ಇದ್ರು. ಈ ಒಂದನೇ ಮುಂಡುವೇಷ ಎಂಬುದು ಬಡ್ತಿ ಹೊಂದಿ ಎದುರು ವೇಷ ಆಗ್ತದೆ. ಎರಡನೇ ಮುಂಡುವೇಷ ಬಡ್ತಿ ಹೊಂದಿ ಪೀಠಿಗೆ ವೇಷ ಆಗ್ತದೆ. ಒಂದನೇ ಮುಂಡುವೇಷದಲ್ಲಿ ಅದೇ ಈ ಇದು ಪಟ್ಟಾಭಿಷೇಕದ ರಾಮ, ಬಾಲಲೀಲೆಯ ಕೃಷ್ಣ, ಇಂಥ ಪಾತ್ರಗಳನ್ನು ಮಾಡಬೇಕಾದ್ರೆ ಸ್ವತಂತ್ರ ಪರಿಶ್ರಮ ಬೇಕಾಗುತ್ತದೆ. ಹಿರಿಯ ಕಲಾವಿದರ ನಡೆ. ಈಗ ನಾನು ನೋಡಿದ ಮಟ್ಟಿಗೆ ಪಟ್ರೆ ಚಂದುವಿನವರ ಹಾಗೆ ಬಾಲಲೀಲೆಯ ಕೃಷ್ಣ ಮಾಡೋರಿಲ್ಲ. ಅವರು ಬಾಲೆಯರುಗಳೇ ಕೇಳಿ ಪದ್ಯಕ್ಕೆ 4ನೇ ಹೆಜ್ಜೆಯಲ್ಲಿ ಕುಣಿಯುವ ಚಂದ ಅದು ನೋಡಿದವನಿಗೆ ಗೊತ್ತು. ಅದು ಯಾವ ಕಲಾವಿದನಿಗೂ ಸಾಧ್ಯ ಇಲ್ಲ. ಒಂದನೇ ಮುಂಡುವೇಷ ಹಾಗಾದರೆ ಎರಡನೇ ಮುಂಡುವೇಷ ಅದು ವೀರರಸ ಪ್ರಧಾನವಾದ್ದು. ಒಂದನೇ ಮುಂಡುವೇಷದಲ್ಲಿ ನಾನು ಮೆಚ್ಚುವ ಅಮೋಘ ಕಲಾವಿದ ಶಿವರಾಮ ಜೋಗಿ. ಮತ್ತೆ ಎರಡನೇ ಮುಂಡುವೇಷದಲ್ಲಿ ನಾನು ಗುರುತಿಸುವುದು ಶ್ರೀಧರ ಭಂಡಾರಿ. ಹಾಗೆ ಯಕ್ಷಗಾನದ ಶಕಪುರುಷ ಕ್ರಿಶ್ಚಿಯನ್ ಬಾಬು ಅವರ ಒಂದು ಓಲಕ್ಷಣದ ಲಕ್ಷಣ ನೋಡಿದ್ದೆ ನಾನು. ಅರೋಗಪ್ಸೆಟ್ರು ಇಂದ್ರಯಿತು ಮಾಡಿದ್ರು ಅಂತ ಕಾಣ್ತದೆ. ನಾನು ಶಾಲೆಗೆ ಹೋಗುವ ಅದು ಈಗಲೂ ನನ್ನ ಕಣ್ಣ ಬಂದೇ ಉಂಟು. ಹಾಗಾಗಿ ಎರಡನೇ ಮುಂಡುವೇಷ ಆಗುವವ ಕೇವಲ ಕುಣಿಯುವುದು ಮಾತ್ರ ಅಲ್ಲ, ಅವ ಮಾತುಗಾರಿಕೆಯನ್ನು ಅಭ್ಯಸಿಸಬೇಕಾಗ್ತದೆ. ಬಣ್ಣಗಾರಿಕೆ, ರಂಗಸ್ಥಳದ ನಡೆ, ಪಾತ್ರಗಳ ಔಚಿತ್ಯ, ಪಾತ್ರ ಪೋಷಣೆ, ಮನೋಧರ್ಮ, ಇದು ಮುಂಡುವೇಷಕ್ಕೆ ಬೇಕಾದ ಅರ್ಹತೆ. ಈಗ ಇನ್ನೊಬ್ಬ ಮಾಡಿದ್ದನ್ನು ಅನುಕರಣೆ ಮಾಡಿ ನಾವು ಮಾಡಿದ್ದು ಆಗುವುದಿಲ್ಲ. ಈಗ ಶ್ರೀಧರ ಭಂಡಾರಿ ಅವರನ್ನು ಅನುಕರಣೆ ಮಾಡಿದರೆ ಅವರು ಯಾರನ್ನು ಅನುಕರಣೆ ಮಾಡಲಿಲ್ಲ. ಈಗ ಅರುವದವರು ಅವರದ್ದೇ ಸ್ವಂತಿಕೆ, ಅವರು ಶೈಲಿಯನ್ನೆಲ್ಲ ಅನುಸರಿಸುತ್ತಾರೆ. ಕಲಾವಿದನಾಗಲಿ ಯಾವುದೇ ಮುಂಡುವೇಷ ಆಗಲಿ, ಈಗ ಆದರ್ಶ ಪುರುಷ ನಾನು ಹೇಳಿದ ಹಾಗೆ ಶಿವರಾಮ ಜೋಗಿಯವರು ನಾನು ಮತ್ತೆ ಹಿಂದಿನ ಕಾಲದ ಮುಂಡುವೇಷದಲ್ಲಿ ಇದ್ರಂತೆ. ಯಾರು ಹೊಸ ಇತ್ಲು ಮಹಾಲಿಂಗ ಭಟ್ರು, ಲಿಂಗಣ್ಣ ಅಂತ ಹೇಳುವವರು, ಅವರು ರಥದಲ್ಲೇ ಅಭಿಮನ್ಯು ಮಾಡಿ ಕುಣಿಯುತ್ತಾ ಇದ್ರಂತೆ. ನರಸಿಂಹಭಟ್ರು ಹಿಡಿದು ನಿಲ್ಲಿಸಿದ್ದಾರಂತೆ ಜೋಡಾಟದಲ್ಲಿ. ಅವರಂತಹ ಚುರುಕಿನ ನಡೆ. ಹಾಗಾಗಿ ಎರಡನೇ ಮುಂಡುವೇಷಕ್ಕೆ ಚುರುಕಿನ ನಡೆ ಅಗತ್ಯ. ಇದಕ್ಕೆ ಒಂದನೇ ಮುಂಡುವೇಷಕ್ಕೆ ಚುರುಕು ಬೇಕು, ನಿಧಾನವೂ ಬೇಕು. ಇದು ಮುಂಡುಗಾರಿಕೆ ವಿಶಿಷ್ಟ. ಹಾಗಾಗಿ ನಾನು ಅದೇ ಮುಂಡುವೇಷದಲ್ಲಿ ನಾನು ಎರಡನೇ ಮುಂಡುವೇಷ ಅಂತ ಮಾಡಿದರೆ ನನ್ನ ಮುಂಡುವೇಷ ಒಳ್ಳೆಯದು ಅಂತ ನಾನು ಹೇಳುವುದಿಲ್ಲ. ಯಾಕಂದರೆ ನನಗೆ ಕಿವಿ ಇರಲ್ಲ. ನಾನು ಲಕ್ಷಣವನ್ನು ಮಾಡಿದ್ದೇನೆ, ಮತ್ತು ಜಂಡಮುಂಡ್ರು ಮಾಡಿದ್ದೇನೆ ಅಂತ ಹೇಳಿದರೆ ಅದು ಯಾರು ಈಗ ರಜೆ ಬದಲಿಗೆ ಅಂತ ಅಲ್ಲದೆ ಒಬ್ಬ ಪ್ರಸಿದ್ಧ ಮುಂಡುವೇಷ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುವುದಿಲ್ಲ. ಅದೇ ಪೋಷಕ ಪಾತ್ರ, ಕಿರೀಟ ವೇಷ. ಒಂದನೇ ಮುಂಡುವೇಷದಲ್ಲಿ ಆದರೆ ನಾನೀಗ ಸುಧನ್ವನು ಮಾಡಿದ್ದೇನೆ, ಭರತನೂ ಮಾಡಿದ್ದೇನೆ. ಆ ಪಾತ್ರ ತೃಪ್ತಿ ಕೊಟ್ಟಿದ್ದು ನನಗೆ. ಈಗ ಸಮರ್ಥ ಮುಂಡುವೇಷ ಆಗಬೇಕು ಅಂತಿದ್ರೆ ನನ್ನ ಸಲಹೆ ಏನು ಅಂತ ಹೇಳಿದರೆ ಪ್ರಸಂಗವನ್ನು ಬಾಯ್ಪಾಠ ಮಾಡಬೇಕು, ಹಿರಿಯರ ನಡೆಯನ್ನು ಅನುಸರಿಸಬೇಕು, ಅವರ ಶೈಲಿಯನ್ನಲ್ಲ. ಹಿರಿಯವರದ್ದು ಹೇಗೆ ಹೋಗ್ತಾರೆ ಎಂಬುದು ಮುಖ್ಯ ಹೊರತು ಅವ ಕುಣಿದಾಗೆ ಇವ ಕುಣಿದ್ರೆ ಇವನಿಗೆ ಸ್ವಂತಿಗೆ ಇಲ್ಲ ಅಂತ ಆಗ್ತದೆ. ಯಾವುದೇ ಕಲಾವಿದ ಆಗಲಿ ಅನುಕರಣೆ ಇಲ್ಲದೆ ಅನುಸರಣೆ ಮಾಡಬೇಕು. ಹಿರಿಯರಾದ ಈಗ ಜೋಗಿಯವರದ್ದಾಗಲಿ, ಲಿಂಗಣ್ಣಂದಾಗಲಿ, ಅಥವಾ ಕ್ರಿಶ್ಚಿಯನ್ ಬಾಬುವಿಂದಾಗಲಿ, ಶ್ರೀಧರ ಭಂಡಾರಿಯವರದ್ದಾಗಲಿ, ಈಗಿನ ಯಾವುದೇ ಚಂದ್ರಶೇಖರ ಧರ್ಮಸ್ಥಳ ಒಳ್ಳೆ ಮುಂಡುವೇಷ ನಾನು ಮೆಚ್ಚಿದ್ದೇನೆ. ಮತ್ತು ದಿವಾಕರ್ ರೈ ಸಂಪಾಜೆ, ಗುಂಡಿವಜಲು ಗೋಪಾಲ ಭಟ್ರು, ಮತ್ತು ಬೆಳ್ಳಾರೆ ಸೊರಕ್ಕೆ ವಿನೋದ ರೈ, ಇವರೆಲ್ಲ ಸ್ವಂತಿಕೆ ಉಂಟು, ಇನ್ನೊಬ್ಬನ ನಟೆ ಅಲ್ಲ. ಮತ್ತೊಬ್ಬ ಕುಣಿದ ಅಂತ ನಾವು ಕುಣಿದ್ರೆ ಅವನ ವೇಷ ಅಂತ ಹೇಳಿ ಅವನ ವೇಷ ನೋಡಿದಾಗ ಆಗ್ತದೆ ಅಂತ ಹೇಳುವಂತ ಇವನ ವೇಷ ಅಂತ ಹೇಳುವುದಿಲ್ಲ. ಹಾಗಾದರೆ ಕಾರಣ
ಪುಂಡುವೇಷಧಾರಿಯಾದವ ಸ್ವಂತ ಪರಿಶ್ರಮದಿಂದ ತನ್ನ ಸ್ವಂತಿಕೆಯನ್ನು ಮರೆಸಬೇಕು. ಈಗ ಯಾವ ಪುಂಡುವೇಷಧಾರಿ ಎಂದು ಪಟ್ಟಾಭಿಷೇಕದ ರಾಮ ಮಾಡಲಿಕ್ಕೆ ಸುಲಭ ಇಲ್ಲ. ಚಂದೊಣ್ಣ ಮಾಡ್ತಾಯಿದ್ರು, ನಳ ಮಾಡ್ತಾಯಿದ್ರು, ಹರಿಶ್ಚಂದ್ರ, ಇದು ಒಂದನೇ ಮುಂಡುವೇಷ ಹೌದು, ಎದುರುವೇಷ ಹೌದು. ಆ ಪಾತ್ರಗಳೆಲ್ಲ ನಾವು ಎಷ್ಟು ಸಿದ್ಧತೆ ಮಾಡಿಕೊಂಡ್ರೂ ಸಾಕಾಗುವುದಿಲ್ಲ. ಹಾಗೆ ಎರಡನೇ ಮುಂಡುವೇಷ ಹೇಗೂ ನಡೆಯುತ್ತದೆ. ಈಗ ಅಭಿಮನ್ಯು ಮಾಡಬಹುದು, ಒಬ್ಬ ಪರಶುರಾಮ ಮಾಡಬಹುದು. ಆದರೆ ಪರಶುರಾಮನ ಪಾತ್ರ ಎಂಬುದನ್ನು ಮಾಡಿ ಒಂದನೇ ಮುಂಡುವೇಷವರು ಅಳಿಕೆ ರಾಮರಾಯಗಳು ಆರಂಭಿಸಿದ್ದಂತೆ ಜುಟ್ಟುಗಟ್ಟಿಕೊಂಡು ಮೊದಲು ದೊಂದಿಯಲ್ಲೇ ಬರ್ತಾ ಇದ್ರಂತೆ ಪರಂಪರೆಯಲ್ಲಿ. ಆ ಸನ್ನಿವೇಶ ಅದಕ್ಕೆ ಸಮಾರ್ಥ. ಈಗ ಒಬ್ಬ ಪಾತ್ರಧಾರಿ ಆ ಪುಂಡುವೇಷವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಸರಿಯಾದಂತಹ ಭಾಗವತಿಕೆ, ಹಿಮ್ಮೇಳ, ಚೆಂಡೆವಾದನ, ಅನುಕೂಲವಾದ ಸನ್ನಿವೇಶ ನಿರ್ಮಾಣ ಅಗತ್ಯ. ಈಗ ಎಲ್ಲ ಅವ ಕಲಾವಿದೆಲ್ಲ ಸರಿ ಇದ್ದು ಹಿಮ್ಮೇಳ ಸರಿ ಇಲ್ಲದಿದ್ದರೆ ಏನು ಮಾಡೋದು? ಲಯಶುದ್ಧಿ ಅಗತ್ಯ. ಈಗಿನ ಈ ವೇಗ ನಿಧಾನ, ತ್ವರಿತ, ಕೊನೆಗೆ ನಿಧಾನ, ಮಧ್ಯಮ, ತ್ವರಿತ, 3 ಲಯ. ಈಗೆಲ್ಲ ತ್ವರಿತ ಲಯದಲ್ಲೇ ಮುಂದುವರಿಯುತ್ತಾ ಉಂಟು. ಹಾಗಾಗಿ ಈ ಸಮಯಮಿತಿ ಯಕ್ಷಗಾನದಲ್ಲಿಯೋ ಸಮಯಮಿತಿ ತಾಳಮದ್ಲೆಯಲ್ಲಿಯೋ ನಿರೀಕ್ಷಿತ ಫಲಿತಾಂಶವನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ. ಬೆಳಿಗ್ಗೆವರೆಗೆ ಆಗುವ ಆಟ ಸಾಮಾನ್ಯ 10-25 ವರ್ಷ ಹಿಂದೆ ಇದ್ದದ್ದ ಅಸ್ಥಿಪಂಜರ ಈಗಿನ ಯಕ್ಷಗಾನ. ಅದರ ಅಸ್ಥಿಪಂಜರ ಮಾತ್ರ. ಮೊದಲಿಂದಾದರೆ ಇಡೀ ಸಜೀವ ದೇಹವೇ ಇತ್ತು. ಒಂದು ಆಟ ನೋಡಿದರೆ 1 ತಿಂಗಳವರೆಗೆ ಅದರ ಗುಂಗು ನಮ್ಮ ತಲೆಯಲ್ಲಿ ತಿರುಗ್ತಾ ಇತ್ತು. ಆಗ ಕಲಾವಿದರು ಇತ್ತಷ್ಟು ಸಮರ್ಥ, ಹಿಮ್ಮೇಳ ಮುಮ್ಮೇಳ ಎಲ್ಲ ಇತ್ತು. ಈಗ ಕಾಲಾಯ ತಸ್ಮೈ ನಮಃ ಅನ್ನಬೇಕಷ್ಟೇ, ನಾವು ಪ್ರಶ್ನಿಸುವ ಹಾಗಿಲ್ಲ. ಇದು ಸಂಘಟನೆಯ ವಿಷಯದಲ್ಲಿ ಈ ಯಕ್ಷಗಾನ ಕಲಾವಿದರಲ್ಲಿ ಒಗ್ಗಟ್ಟಿನ ಕೊರತೆ ಉಂಟು ಅಂತ ಹೇಳಿ ನಿಮಗೆ ಕಾಣ್ತದ? 100ಕ್ಕೆ 100 ಉಂಟು. ಯಕ್ಷಗಾನ ಕಲಾವಿದರ ಸಂಘಟನೆ ಎಂಬುದು ಬಹಳಷ್ಟು ವರ್ಷಗಳಿಂದಲೇ ಚರ್ಚಿತವಾಗ್ತಾ ಇದೆ. ಸಾಮಾನ್ಯ ನಾನು ಯಕ್ಷಗಾನಕ್ಕೆ ಪ್ರವೇಶಿಸುವ ಹೊತ್ತಿನಲ್ಲಿ ಸನ್ಮಾನ್ಯ ದಿವಂಗತ ಶ್ರೇಣಿಗೋಪಾಲಕೃಷ್ಣ ಭಟ್ರು ಹಾಗೆ ಮಂಗಳೂರಿನ ಕೆಲವು ಮಹನೀಯರು ಸೇರಿಕೊಂಡು ಯಕ್ಷಗಾನದ ಒಂದು ಯೂನಿಯನ್ ಮಾಡುವುದಕ್ಕೆ ಪ್ರಯತ್ನಿಸಿದ್ರು. ಅವರ ಪ್ರಯತ್ನಕ್ಕೆ ಕಲಾವಿದರು ಆ ಕಾಲದಲ್ಲಿ ಸ್ಪಂದಿಸದಿದ್ದ ಕಾರಣ ಅದು ಅಲ್ಲಿಗೆ ನಿಂತು ಹೋಯಿತು. ಆಮೇಲೆ ಯಕ್ಷಗಾನ ಅಕಾಡೆಮಿ ಆಗಲಿ, ನಮ್ಮ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಲಿ, ಯಕ್ಷಗಾನದ ಪೋಷಕರಾಗಲಿ, ಯಜಮಾನರುಗಳಾಗಲಿ ಈ ಯಕ್ಷಗಾನ ಕಲಾವಿದರ ಸಂಘಟನೆಯ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಮಾಡುವುದೂ ಇಲ್ಲ. ಕಾರಣ ಅಂತ ಹೇಳಿದರೆ ಯಜಮಾನರುಗಳಿಗೆ ಮೇಳದ ತಿರುಗಾಟ ಮುಖ್ಯ. ಆ ತಿರುಗಾಟಕ್ಕೆ ಕಲಾವಿದರು ಬೇಕು. ಹಾಗೆಂತ ಹೇಳಿ ಕಲಾವಿದರ ದುಡಿಯುವವರೆಗೆ ಬೇಕೇ ವಿನಃ ಅವನಿಗೆ ಅಸೌಖ್ಯವೋ ಮತ್ತಾವ ಕಾರಣದಿಂದಲೋ ಒಬ್ಬ ಕಲಾವಿದ ಮನೆಗೆ ಹೋಗ್ತಾನೆ ಅಂತಾದರೆ ಅವ ಇದ್ದ ಬಟ್ಟೆಯನ್ನು ತೊಟ್ಟ ಬಟ್ಟೆಯಲ್ಲೇ ಬರಿಗೈಯಲ್ಲೇ ಹೋಗಿ ತಲೆಗೈ ಹಾಕಿಕೊಂಡು ಹೋಗಬೇಕಷ್ಟೆ. ಇದು ಈಗಿನ ವಾಸ್ತವ. ನಾನು ನೋಡ್ತಾ ಇದ್ದೇನೆ, ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಬಹುದೊಡ್ಡ ವಿಮರ್ಶಕರಿರ್ತಾರೆ, ವಿದ್ವಾಂಸರಿದ್ದಾರೆ, ಸಂಘಟಕರಿದ್ದಾರೆ, ಔದಾರ್ಯವಂತ ಪೋಷಕರು ಇದ್ದಾರೆ. ಆದರೆ ಕಲಾವಿದರ ಬಗ್ಗೆ ಪ್ರಾಮಾಣಿಕವಾಗಿ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಇದುವರೆಗೆ ಯಾರೂ ಮಾಡ್ತಾ ಇಲ್ಲ. ಇದಕ್ಕೆ ಕಲಾವಿದರ ಉದಾಸೀನವೂ ಕಾರಣ. ಹೆಚ್ಚಿನ ಕಲಾವಿದರುಗಳು ಯಜಮಾನರು ಸವಲತ್ತನ್ನು ಕೊಡ್ತಾರೆ. ಯಜಮಾನರು ಸವಲತ್ತು ಕೊಟ್ಟಾಗ ನಾವು ಯೂನಿಯನ್ ಮಾಡಿಕೊಂಡ್ರೆ ಯಜಮಾನರ ಒಳ್ಳೆತನಕ್ಕೆ ನಾವೇನು ಧಕ್ಕೆ ತರ್ತೇವೆ ಎಂಬ ಒಂದು ಹಿಂಜರಿಕೆಯೂ ಕಾರಣವಾಗುತ್ತದೆ. ಕಟ್ಟಡ ಕಾರ್ಮಿಕರಿಗೆ ಸಂಘಟನೆ ಉಂಟು, ಬೀಡಿ ಕಾರ್ಮಿಕರಿಗೆ ಉಂಟು, ಟೈಲರುಗಳಿಗೆ ಸಂಘಟನೆ ಉಂಟು. ಒಬ್ಬ ಯಕ್ಷಗಾನ ಕಲಾವಿದರಿಗೆ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯ ಈಗ 5,000ಕ್ಕೂ ಹೆಚ್ಚು ಮಂದಿ ಕಲಾವಿದರಿದ್ದಾರೆ. ಅವರಿಗೆ ಸಂಘಟನೆ ಮಾಡಲಿಲ್ಲ ಅಂತ ಹೇಳುವುದಕ್ಕೆ ಅರ್ಥ ಏನು? ನಮ್ಮ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ. ಕಾಲ ಎಳೆಯುವ ಪ್ರವೃತ್ತಿ ಜಾಸ್ತಿಯಾಗಿದೆ. ಒಬ್ಬನ ವೇಷಗಾರಿಕೆಯನ್ನು ಪ್ರೇಕ್ಷಕರು ಹೊಗಳಿದ್ರೆ ಇನ್ನೊಬ್ಬ ಕಲಾವಿದ ಹೇಗೆ ಸಹಿಸುವುದಿಲ್ವೋ ಅದೇ ರೀತಿಯಲ್ಲಿ ಅವ ಸಂಘಟನೆ ಮಾಡಿದ್ರೆ ಅವ ಲಾಭ ಮಾಡ್ತಾನೆ ಎಂಬಂತಹ ಒಂದು ಸಂದೇಹ, ಸಂಶಯ ಪ್ರವೃತ್ತಿಯಿಂದಾಗಿ ನಮ್ಮ ಕಲಾವಿದರಲ್ಲಿ ಒಗ್ಗಟ್ಟಾಗುತ್ತಾ ಇಲ್ಲ. ಕಲಾವಿದರೆಲ್ಲ
ನಮ್ಮ ವೇಷಕ್ಕಿಂತ ನಮ್ಮ ಸ್ವಾಭಿಮಾನಕ್ಕಿಂತ ನಾವೆಲ್ಲರೂ ಒಂದು ಸಂಘಟನೆಯಲ್ಲಿ ಒಂದಾಗಬೇಕು ಎಂಬಂತಹ ಮನೋಭಾವನೆ ಮೂಡಬೇಕಾದ್ದು ಇಲ್ಲಿ ತುರ್ತಾಗಿ ಆಗಬೇಕಾದ ಅಗತ್ಯ. ಈಗ ಯಕ್ಷಗಾನ ಸಂಘಟನೆಯನ್ನು ಮಾಡುವಲ್ಲಿ ಪ್ರಯತ್ನ ಪಟ್ಟವರಲ್ಲಿಯೂ ಪ್ರಭಾಕರ ಯೋಶಿಗಳು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಸಂಘಟಕರಾಗಿ ಹಲವು ಮಂದಿ ಪ್ರಯತ್ನ ಪಡ್ತಾ ಇದ್ದಾರೆ. ಸದ್ಯ ಪಟ್ಲ ಸತೀಶ್ ಶೆಟ್ರು ಒಬ್ಬರು ಭಾಗವತರಾಗಿದ್ದರೂ ಕೂಡ ಅವರ ಭಾಗವತಿಕೆ ಚೌಕಟ್ಟನ್ನು ಮೀರಿ ಯಕ್ಷಗಾನಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಬಯಲಾಟದ ಅಕಾಡೆಮಿಯಾಗಲಿ ಒಂದು ಸರ್ಕಾರವಾಗಲಿ ಮಾಡದ ಕೆಲಸ ಪಟ್ಲದವರು ಮಾಡಿದ್ದಾರೆ. ಅಂಥ ಮನೋಭಾವ ಒಂದು 100 ಮಂದಿ ಕಲಾವಿದರಿಗಿದ್ದರೆ ಯಾವತ್ತೇ ಯೂನಿಯನ್ ಆಗ್ತಾ ಇತ್ತು. ಹಾಗೆಂತ ಯಕ್ಷಗಾನ ಕಲಾರಂಗ ಉಡುಪಿಯಲ್ಲಿ ಅದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದೆ. ಹಲವಾರು ಮಂದಿಗೆ ಕಲಾವಿದರಿಗೆ ಸನ್ಮಾನ ಮಾಡಿದೆ. ಹಾಗೆಂತ ಹೇಳಿ ಅವರು ಕೂಡ ಒಂದು ಯಕ್ಷಗಾನದ ಕಲಾವಿದರ ಯೂನಿಯನ್ ಅಂತ ಹೇಳಿದರೆ ಒಬ್ಬ ಕಲಾವಿದ ಈಗ 30-40 ವರ್ಷ ದುಡಿಯುತ್ತಾರೆ. ಧರ್ಮಸ್ಥಳದಲ್ಲಿ ಪ್ರಾವಿಡೆಂಟ್ ಫಂಡ್ ಕೊಡ್ತಾರೆ. ಕಟೀಲು ಮೇಳದಲ್ಲಿ ಇತ್ತೀಚೆಗೆ ಮೇಳದಲ್ಲಿ ತಿರುಗಾಟ ಮಾಡುವಾಗ ಮಳೆಗಾಲದ ಸಂಬಳ ಕೊಡ್ತಾರೆ. ಹಾಗೆಂತ ಕಲಾವಿದ ನಿವೃತ್ತಿ ಆದರೆ ಮಳೆಗಾಲದ ಸಂಬಳವೂ ಇಲ್ಲ, ಅವನಿಗೆ ಯಾವ ಸವಲತ್ತೂ ಇಲ್ಲ. ಹಾಗಾಗಬಾರದು. ಈಗ ಸಾಕಲಾರದೆ ದನವನ್ನು ಕಡಿಯುವುದಕ್ಕೆ ಕೊಡ್ತಾರೆ. ಅದಕ್ಕೆ ಹೊರತಾಗಿಲ್ಲ ಕಲಾವಿದನ ಸ್ಥಿತಿ. ಅವನಲ್ಲಿ ರಕ್ತ ಇರುವಾಗ, ಯೌವನ ಇರುವಾಗ ಯಜಮಾನರುಗಳಿಗೂ ಕಲಾವಿದ ಬೇಕು, ಪ್ರೇಕ್ಷಕರಿಗೂ ಬೇಕು. ಅವನಿಗೆ ದುಡಿಯುವ ಚೈತನ್ಯ ಇಲ್ಲ ಅಂತ ಆದರೆ ಈಗ ಕೆಲವು ಕಲಾವಿದರಿಗೆ ತೋಟ ಇರ್ಬೋದು, ಕೆಲವು ಕಲಾವಿದರಿಗೆ ಉದ್ಯೋಗ ಇರ್ಬೋದು, ಕೆಲವು ಬಡಪಾಯಿ ಕಲಾವಿದರಿಗೆ ಕೂಲಿ ಕೆಲಸಕ್ಕೆ ಹೋಗಬೇಕಾದಂತಹ ಸ್ಥಿತಿ ಇದೆ. ಈ 60-65 ವರ್ಷದಲ್ಲಿ ಕಲಾವಿದ ನಿವೃತ್ತಿಯಾದ, 40 ವರ್ಷಕ್ಕೂ ಹೆಚ್ಚು ತಿರುಗಾಟ ಮಾಡಿದ, ಮನೆಗೆ ಹೋಗುವಾಗ ಮೇಳದಿಂದ ಏನೂ ಸಿಗಲಿಲ್ಲ ಅಂತ ಆದರೆ ಅವ ಏನು ಮಾಡಬೇಕವ? ಹಾಗಾಗಿ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ, ಯಕ್ಷಗಾನ ಕಲಾವಿದರು ಇನ್ನು ಮುಂದಕ್ಕಾದರೂ ತಿಂಗಳಿನಲ್ಲಿ ತಮ್ಮ ಸಂಬಳದಲ್ಲಿ ಒಂದಿಷ್ಟಾದರೂ ಮೀಸಲಿಟ್ಟು ಯಕ್ಷಗಾನ ಸಂಘಟನೆಯನ್ನು ಮಾಡಬೇಕು. ಎಲ್ಲದಲ್ಲಿ ಸಹಕಾರಿ ಸಂಘ ಆಗ್ತದೆ. ಯಕ್ಷಗಾನ ಕಲಾವಿದರ ಸಹಕಾರಿ ಸಂಘ ಯಾಕೆ ಆಗುವುದಿಲ್ಲ ಅಂತ ಹೇಳ್ತೇನೆ ನಾನು. ಪ್ರಾಮಾಣಿಕವಾಗಿ ಶುದ್ಧ ಮನಸ್ಕರಾಗಿ, ಈಗ ಹಿರಿಯ ಕಲಾವಿದರಿಗಿನ್ನು ಮಾಡುವ ಹಾಗಿಲ್ಲ, ಇನ್ನು ಕಿರಿಯ ಕಲಾವಿದರು ಆದರೂ ಕೂಡ ಯಕ್ಷಗಾನದ ಒಂದು ಕಲಾವಿದರ ಭದ್ರತೆಗಾಗಿ ಸಂಘಟನೆ ತುರ್ತಾಗಿ ಆಗಬೇಕಾದ್ದು. ಇದಕ್ಕೆ ಬೇಕಾಗಿ ಬಯಲಾಟ ಅಕಾಡೆಮಿಗೆ ಹಾಗೆ ಸರಕಾರಕ್ಕೆ ಒತ್ತಡ ತರುವಂತಹ ಕಾರ್ಯಕ್ರಮವನ್ನು ಕಲಾವಿದರು ಆದಷ್ಟು ಬೇಗ ಮಾಡಬೇಕು. ನಿಮಗೆ ಅದೇ ಯಕ್ಷಗಾನ ಇನ್ನು ಶುರು ಆಗಲಿಕ್ಕೆ ಸ್ವಲ್ಪ ಹೊತ್ತುಂಟು ಅಂತ ಹೇಳಿದ್ರು, ನಿಮಗೆ ಅಲ್ಲಿಗೆ ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಇರುವಾಗ ಒಂದು ಪವಾಡದ ರೀತಿಯಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಎತ್ತಿದಂಥ ಅಂತ ಯಾವ್ದಾದ್ರು ಘಟನೆಗಳುಂಟಾ? ಪವಾಡದ ಬಗ್ಗೆ ಅಂತೇಳಿ ದೈವಿಕ ಶಕ್ತಿಯ ಬಗ್ಗೆ ನಾನು ನಂಬುತ್ತೇನೆ. ಯಾಕೆಂತ ಹೇಳಿದರೆ ಇದು ಕಟೀಲು ಮೇಳದಲ್ಲಿ ಅದೇ ಆಗ ಒಂದು ಪ್ರಥಮದ ಒಂದು ಘಟನೆ ಹೇಳಿದೆ. ಲಾರಿಯಿಂದ ಬಿದ್ದಾಗ ನನ್ನ ಉಳಿಸಿದ್ದು ಆ ಕಟೀಲು ದುರ್ಗಾ ಪರಮೇಶ್ವರಿಯೇ ಪರಮಾನುಗ್ರಹ ಅಂತ ಭಾವಿಸಿದ್ದೇನೆ. ಇಲ್ಲದಿದ್ದರೆ ನಾನು ಬದುಕಿ ಹೊತ್ತಿಗೆ ಗಣೇಶ ಶರ್ಮ ಯಕ್ಷಗಾನ ಕಲಾವಿದನಾಗಿ ಇರ್ತಾ ಇರಲಿಲ್ಲ. ನಾನು ಬಿದ್ದದ್ದು ತಂದೆ ಇರಲಿಲ್ಲಲ್ಲ, ತಾಯಿಗೆ ಕೂಡ ನಾನು ಹೇಳಲಿಲ್ಲ ಆ ಟೈಮಿನಲ್ಲಿ. ನಾನು ಹುಷಾರಾದ ನಂತರ ಹೊದ್ದು ಅಂಥ ಘಟನೆಗಿಂತಲೂ ನಾನು ಮೇಳಕ್ಕೆ ಹೋಗಿ ಮನೆಗೆ ಹೋಗಿರುವಾಗಲೂ, ನಾನು ಮನೆಯಿಂದ ಹೊರಟು ಬರುವಾಗ ಸುರತ್ಕಲ್ಲಿನ ಮಧ್ಯಭಾಗದಲ್ಲಿ ಒಂದು ಆಟ ಆದ್ದು. ಆಟಕ್ಕೆ ಹೋಗೋ ದಾರಿ ಗೊತ್ತಿಲ್ಲ. ಈಗಿನ ಹಾಗೆ ಕರೆಂಟು ವ್ಯವಸ್ಥೆ ಇಲ್ಲ. ಅದು ಭಾಳ ಪ್ರದೇಶ, ಈಗ ಕೈಗಾರಿಕಾ ವಲಯ ಅಂತ ಹೇಳಿ. ಅಲ್ಲಿ ವೇಷ ನನಗೆ ಪೀಠಿಕೆಯಲ್ಲಿ ನನ್ನ ವೇಷ ಆಗಬೇಕು. ಪೀಠಿಗೆ 10 ಶುರುವಾಗುವುದಿದ್ದರೆ 8:30 ನಾವು ಮೇಕಪ್ಪಿಗೆ ತೊಳ್ಬೇಕಾಗ್ತದೆ. 8:30 ಚೌಕಿಗೆ ಮುಟ್ಟಬೇಕು. ನಾನು ಸುರತ್ಕಲ್ಲು ಬಸ್ ಸ್ಟ್ಯಾಂಡಿಗೆ ಮುಟ್ಟುವಾಗಲೇ 8 ಗಂಟೆ ಆಯಿತು. ಬಸ್ಸಿನ ಮೂಲಕವಾಗಿ 8:10 ಮುಟ್ಟಿ ನಾನು ಆಟದ ಚೆಂಡೆ ಕೇಳ್ತದೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ನಾನೊಬ್ಬನೇ ರಾತ್ರಿ ಹೋಗ್ತಾ ಇದ್ದೆ, ನನ್ನ ಕೈಯಲ್ಲಿ ಲೈಟು ಕೂಡ ಇಲ್ಲ. ನಾನು ತಿರುಗಾಡಿ ರಾತ್ರಿ ಲೈಟ್ ಹಿಡುವ ಕ್ರಮ ಇಲ್ಲ ನಂದು. ಆವಾಗ ಮೊಬೈಲು ಇಲ್ಲ ನನ್ನಲ್ಲಿ. ಯಾರಲ್ಲೇ ಆದರೂ ವಿಚಾರಿಸುವಂತಾದರೆ ಏನೂ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಒಂದು ಹಳ್ಳ ಕಂಡಿತ್ತು. ಹಳ್ಳಕ್ಕೆ ಕಾಲು ಹಾಕಬೇಕು ಅಂತ ಇರುವಾಗ ಯಾರೊಬ್ರು ಯಾರದು ಅಂತ ಕೇಳಿದಾಗ ಆಯ್ತು ನನಗೆ. ನಾನು ಯಕ್ಷಗಾನ ಆಟಕ್ಕೆ ಹೋದು. ಅಲ್ಲಿ ಹೋಗಬೇಡಿ, ಇಲ್ಲಿ ದೊಡ್ಡ ಹೊಂಡ, ಅದು ಆಳದ ಬಾವಿ, ಇದು
ನೀವು ಈ ಕಡೆ ಎಲ್ಲಿಗೆ ಹೋಗಬೇಕು? ಆಟಕ್ಕೆ ನಾನೇ ಕರ್ಕೊಂಡು ಹೋಗುತ್ತೇನೆ ಅಂತ ಆ ಮಹನೀಯ ನನ್ನನ್ನು ಕರ್ಕೊಂಡು ಚೌಕಿಗೆ ಮುಟ್ಟಿಸಿದ್ರು. ಆ ಮನುಷ್ಯನನ್ನು ಮತ್ತೆ ನಾನು ನೋಡಲಿಲ್ಲ. ಹಾಗೆಂತೆ ಸರಿಯಾಗಿ 10 ಕಾಲಕ್ಕೆ ರಂಗಸ್ಥಳಕ್ಕೆ ನಾನು ಪ್ರವೇಶ ಮಾಡಿದೆ. ಇನ್ನು ಮತ್ತೊಂದು ಕಟೀಲು ಮೇಳದಲ್ಲಿ ನನ್ನ ತಿರುಗಾಟದ ಅನುಭವ, ಇರಾಭಾಗವತರದಲ್ಲಿರುವಾಗ ಜ್ವರ ಬಂದುಕೊಂಡಿತ್ತು. ಅದು ಬಲಿಪುರ ತಿರುಗಾಟದಲ್ಲಿರುವಾಗ ನನಗೆ ಅನುಭವ ಆಗಿದೆ. ಜ್ವರ, ಅಸಾಧ್ಯವಾದ ಜ್ವರ ಬರಲಿ, ಹಗಲು ನಿದ್ರೆ ಆಗದಿರಲಿ, ಮುಖವರ್ಣಿಕೆ ಬರೆದು ವೇಷ ಕಟ್ಟಿ ರಂಗಸ್ಥಳಕ್ಕೆ ಹೋದಾಗ ಯಾವುದೂ ಗೊತ್ತಾಗುವುದಿಲ್ಲ. ತನ್ನ ಕಸುಬನ್ನು ಮಾಡುವುದಕ್ಕೆ ಒಳ್ಳೆಯ ರೀತಿಯಲ್ಲಿ ಆ ದೇವರು ಅನುಗ್ರಹ ಕೊಡ್ತಾರೆ. ಮತ್ತೆ ಕಟೀಲು ಮೇಳಕ್ಕೆ ಎಷ್ಟೇ ನಾನು ಇವತ್ತು ಬೇಕಾದರೆ ಕೆಲವು ಹೊತ್ತೆ ನನ್ನ ಉದಾಸೀನದಿಂದ ಈ ಸ್ವಲ್ಪ ತಡ ಆಗಿ ಬೇಗ ಹೋದರೆ ಬ್ಯಾಗೆ ಯಾಕೆ ಹೋಗುವುದು, ತಡ ಮಾಡಿ ಹೋಗುತ್ತೇನೆ ಅಂತ ತಡ ಮಾಡಿಯೇ ನಾನು ಹೊರಟರೂ ಕೂಡ ಅಲ್ಲಿ 1/4 ಗಂಟೆ ಬೇಗ ಮುಟ್ಟುತ್ತೇನೆ. ನಾನು ಯಾವತ್ತು ನಾನು ಇವತ್ತು ತಡ ಮಾಡಿ ಚೌಕಿ ಹೋಗಬೇಕು ಅಂತ ಆಲೋಚನೆ ಮಾಡಿದ್ದೇನೋ 8-9 ಗಂಟೆ ಆಗ ಮುಟ್ಟಿದ್ರೆ ಸಾಕು ಅಂತೇಳಿ ಅಲ್ಲಿ 7:45ಕ್ಕೆ ಮುಟ್ಟಿದ ಅನುಭವ ಉಂಟು ನನಗೆ. ಹಾಗಾಗಿ ಇದು ಆ ದೈವಿ ಶಕ್ತಿ ನೆಲೆ ಅಂತ ಭಾವಿಸ್ತೇನೆ ನಾನು. ಮತ್ತೆ ಧರ್ಮಸ್ಥಳ ಮೇಳದಲ್ಲಿ ಇದೇ ಅನುಭವ ಆಗಿದೆ. ಕುಂದಾಪುರದಲ್ಲಿ ಆಟ, ಮನೆಯಿಂದ ಹೊರಟು ನಾನು ಕುಂದಾಪುರದಿಂದ ಒಳಗೆ ಹೋಗಬೇಕು. ದೇವರ ಚಳ್ಳ ಎಂತ ಒಂದು ಹೆಸರು ಉಂಟು ಅಲ್ಲಿಗೆ ಹೋಗಬೇಕಾದ್ರೆ ನನಗೆ ರಾತ್ರಿ ಆಯಿತು. ಪ್ರಸಂಗ ಧರ್ಮಸ್ಥಳ ಕ್ಷೇತ್ರ ಆತ್ಮೆ ನನ್ನ ನಾರದ ಒಳಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು ಅಂತ ಆದರೆ ದಾರಿ ಗೊತ್ತಿಲ್ಲ, ಏನು ಮಾಡುವುದು. ಹೇಗೋ ಅಲ್ಲಿ ಒಬ್ಬರು ನನಗೆ ಸಿಕ್ಕಿದ್ರು. ಅಲ್ಲಿ ಕೇಳುವಾಗ ಹೇಳಿದ್ರು, ಇನ್ನು ರಿಕ್ಷಾ ಮಾಡಿ ಹೋಗುದಿದ್ರೆ 150 ರೂಪಾಯಿ ಆಗ್ತದೆ. ರಿಕ್ಷಾದವರಲ್ಲಿ ಕೇಳಿದರೆ ಏನೂ ಪ್ರತಿಕ್ರಿಯೆ ಇಲ್ಲದಾಗ ಒಬ್ಬ ಮಹನೀಯರು ಬೈಕಿನಲ್ಲಿ ಬಂದರು. ನಿಮಗೆ ಎಲ್ಲಿ ಹೋಗಬೇಕು? ಆಟಕ್ಕೆ. ಹಾಂ, ನೀವು ಯಾರು? ನಾನು ಗಣೇಶ ಶರ್ಮ ಅಂತ. ನಾನು ಅಲ್ಲಿವರೆಗೆ ಬಿಡ್ತೇನೆ ಅಂತ ಹೇಳಿದರು. ಹಾಗೆ ಆ ಸಮಯಕ್ಕೆ ಸರಿಯಾಗಿ ಅವರ ಮುಖಾಂತರ ನಾನು ಸೇರಿದ್ದೇನೆ. ಅದು ಆ ಮಂಜುನಾಥನ ಮಹಾಗಣಪತಿ ಅನುಗ್ರಹ ಅಂತ ಮಾಡ್ತೇನೆ. ಮತ್ತು ಧರ್ಮಸ್ಥಳದಲ್ಲಿ ಮೇಳಕ್ಕೆ ಮಹಾಗಣಪತಿಯ ಪವಾಡ ವಿಶೇಷ. ಅಲ್ಲಿ ಮಹಾಗಣಪತಿಯನ್ನು ಸ್ಮರಿಸಿ ಹೋದರೆ ರಂಗಸ್ಥಳದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಅದು ನಾನು ನೋಡಿದ್ದು ಧರ್ಮಸ್ಥಳ ಮೇಳದಲ್ಲಿ. ಕಟೀಲು ದುರ್ಗಾಪರಮೇಶ್ವರಿ ಹೇಗೋ ಧರ್ಮಸ್ಥಳ ಮಹಾಗಣಪತಿ ಮಂಜುನಾಥನಿಗಿಂತಲೂ ಹೆಚ್ಚು ಕೃಪೆ. ಈಗ ಅನಾರೋಗ್ಯ ಆಗಲಿ ಏನೇ ಆಗಲಿ ಸಮಯ ಸಂದರ್ಭಕ್ಕೆ ಸರಿಯಾಗಿ ರಂಗಸ್ಥಳಕ್ಕೆ ಮುಡಿಸ್ತಾರೆ. ಇದನ್ನು ಕೆಲವರಿಗೆ ಆಕ್ಷೇಪ ಮಾಡಬಹುದು, ಯಾಕೆಂತೇಳಿ ದೇವರದ್ದು ಅವರು ಬೇಗ ಹೊರಡಬೇಕಿತ್ತು ಇದು ಅಂತೇಳಿ. ಆದರೆ ಕಾರಣಾಂತರದಿಂದ ಉಳಿದರೂ ಕೂಡ ಆ ಸಮಯಕ್ಕಾಗುವಾಗ ವೇಷ ಹೋಗ್ತದೆ. ಇದುವರೆಗೆ ನನ್ನ ಕಟೀಲಿನ 10-14 ವರ್ಷ ಜೀವನದಲ್ಲಿ ವೇಷ ಬಾಕಿ ಆದದ್ದಿಲ್ಲ, ಧರ್ಮಸ್ಥಳದಲ್ಲಿಯೂ ಬಾಕಿ ಆದದ್ದಿಲ್ಲ. ಇದೊಂದು ಪವಾಡವೇ. ಇದು ಇನ್ನೂ ಒಂದು ಘಟನೆ ಕಟೀಲು ಮೇಳದಲ್ಲಿರುವಾಗಲೇ ನಡೆದದ್ದು. ನಾನು ಕೊಲ್ಲೂರು ದೇವಸ್ಥಾನಕ್ಕೆ ಹಗಲು ಹೋಗಿದ್ದೆ. ಪಡುಬಿದ್ರೆಯಿಂದ ಒಳಗೆ ಹೋಗಬೇಕು. ಕೊಲ್ಲೂರಿನಿಂದ ಹೊರಟು ಬರುವಾಗಲೇ ಸಾಯಂಕಾಲ 6 ಗಂಟೆ ಆಯಿತು ಪಡುಬಿದ್ರೆಗೆ. ಅಲ್ಲಿಂದ ಸಾಮಾನ್ಯ ಒಂದು 10 ಕಿಲೋಮೀಟರ್ ಒಳಗೆ, ಒಂದು 7 ಕಿಲೋಮೀಟರ್ವರೆಗೆ ನನಗೆ ಒಂದು ವಾಹನ ಸಿಕ್ಕಿತ್ತು. ಆಟದವು ಗದ್ದೆಯ ಮಧ್ಯದಲ್ಲಿ ಆಗುವ ಆಟ. ಈಗಿನ ಹಾಗೆ ರಸ್ತೆಗಳೆಲ್ಲ ಸಮರ್ಪಕವಾಗಿ ಇರಲಿಲ್ಲ. ನಾನು ಒಬ್ಬನೇ ಮುಂದುವರಿಯುತ್ತಾ ಇದ್ದೆ. ಹೇಗೆ ಹೋಗುವುದು ಅಂತ ಯೋಚಿಸ್ತಾ ಇರುವಾಗ ಅದೇ ಮೈಕಿನ ಧ್ವನಿ ಕೇಳ್ತದೆ, ಬೆಳಕು ಕಾಣಿಸುವುದಿಲ್ಲ. ಮತ್ತು ಸ್ವಲ್ಪ ನಡೆದಾಗ ರಂಗಸ್ಥಳ ಕಾಣಲಿಕ್ಕೆ ಶುರುವಾಯಿತು, ಆದರೆ ದಾರಿ ಕಾಣುವುದಿಲ್ಲ. ನಾನು ಏನು ಅಂತ ಆಲೋಚನೆ ಮಾಡುವಾಗ ಇನ್ನೇನು ಮಾಡುವುದು, 8:15 ಆಯಿತು. ಅಷ್ಟರಲ್ಲಿ ಅಚಾನಕವಾಗಿ ಯಾರೋ ದೂರದಲ್ಲಿ ಸೂಟೆ, ಆಗ ಸೂಟೆ ಇರುವುದಲ್ವೋ, ಮಡಲ ಸೂಟೆ ಹಿಡ್ಕೊಂಡು ಬರುವುದು ಕಂಡಿತ್ತು. ಅವರಿಗೆ ನಾನು ಕಂಡಿದ್ದೇನೋ ಅಥವಾ ನನ್ನ ಗ್ರಹಚಾರ ಒಳ್ಳೇದಿತ್ತು, ಅವರು ಆ ದಾರಿಯಾಗಿ ಬಂದರು. ನಾನು ಕಾಲು ಸ್ವಲ್ಪ ಮುಂದೆ ಇಟ್ಟಿದ್ರೆ, ಆ ಮನುಷ್ಯ ಬಾರದಿದ್ರೆ ನಾನು ಹೊಳೆಗೆ ಬೀಳ್ತಿದ್ದೆ. ಅದು ಹೊಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬೆಳಕು ಅಂತ ಕಂಡದ್ದು ಅದು ಹೊಳೆಯಲ್ಲಿ ಏನೋ ಪ್ರತಿಫಲನವಾಗಿರ್ಬೇಕೋ ಏನೋ. ಅವರು ಹೇಳಿದ್ರು, ನೀವು ಈ ದಾರಿಯಲ್ಲಿ ಬರಬಾರ್ದಿತ್ತು, ಅಲ್ಲಿಗೆ ಹೋಗಲಿಕ್ಕೆ ದಾರಿಯೇ ಬೇರೆ. ಹಾಗೆ ಅಂತ ಹೇಳಿ ಆ ಮನುಷ್ಯನೇ ನನ್ನನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗಿ ಮಾಡಿದ್ರು. ಅದೊಂದು ಘಟನೆ. ನನಗೆ ಆ ಮನುಷ್ಯ ಮತ್ತೆ ಕಾಣಲಿಕ್ಕೆ ಸಿಕ್ಕಲಿಲ್ಲ, ಚೌಕಿಗೆ ಆ ಮನುಷ್ಯ ಬರಲಿಲ್ಲ. ಹಾಗೆಂತ 8 ಗಂಟೆಗೆ ಮುಟ್ಟಿದ್ದೇನೆ ನಾನು.
ಈ 10 ನಿಮಿಷದೊಳಗೆ ನಾನು ಅಲ್ಲಿಂದ 8 ಗಂಟೆಗೆ ಪಡುಬಿದ್ರಿಯಿಂದ ಹೊರಟವ, ಅರ್ಧ ಗಂಟೆ ದಾರಿ ಉಂಟು, ಆದರೂ ಆ 20 ನಿಮಿಷದಲ್ಲಿ ಏನಾಗಿದೆ ಅಂತ ನನಗೇ ಗೊತ್ತಿರಲಿಲ್ಲ. ಹಾಗೆ ಒಂದು ದೇವರಿಗೊಂದು ನಮಸ್ಕಾರ ಹಾಕಿದೆ, ದೇವರು ದೊಡ್ಡವರು ಅಂತ ಹೇಳಿ. ಹಾಗಾಗಿ ಅದಾ ದೇವರ ಅನುಗ್ರಹ ಅಂತಲೇ ಭಾವಿಸಿದ್ದೇನೆ ನಾನು. ಯಕ್ಷಗಾನವನ್ನು ವೃತ್ತಿಯಾಗಿ ಈಗ ಸ್ವೀಕರಿಸಬೇಕು ಅಂತ ಹೇಳಿ ಇರುವವರಿಗೆ ನಿಮ್ಮ ಸಲಹೆ ಏನು? ಯಕ್ಷಗಾನವೆಂಬುದು ಈಗಿನ ಕಾಲಮಾನಕ್ಕನುಸಾರವಾಗಿ ಪರಿವರ್ತನೆಯನ್ನು ಹೊಂದುತ್ತಾ ಉಂಟು. 40 ವರ್ಷದ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ವ್ಯತ್ಯಾಸ ಉಂಟು. ನಾನು ಯಕ್ಷಗಾನ ಕಲಿಯುವ ಕಾಲದಲ್ಲಿ ನಮ್ಮ ಕಲಿಯುವ ಇಂಟರ್ವ್ಯೂ ಆಗಲೇ ಧರ್ಮಸ್ಥಳದ ಕಾವಂತರು ಕೇಳ್ತಾ ಇದ್ರು, ಹರ್ಷಣ್ಣ ಕೇಳ್ತಾ ಇದ್ರು, ಅವರಿಲ್ಲೇ ಇದ್ದರೆ, ನೀವು ಯಕ್ಷಗಾನ ಕಲಾವಿದವಾಗಿ ಹೋಗುವುದಿದ್ದರೆ 3 ವರ್ಷದವರೆಗೆ ಕಲಾವಿದರಿಗೆ ಯಕ್ಷಗಾನದಲ್ಲಿ ಸಂಪಾದನೆ ಆಗುವುದಿಲ್ಲ, ನಿಮ್ಮ ಮನೆಯಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಉಂಟಾ, 3 ವರ್ಷ ಮನೆಗೆ ಕೊಡದಿದ್ರೂ ಕೂಡ ನಿಮಗೆ ಬದುಕಬಹುದಾ, ಅಷ್ಟಿದ್ರೆ ಬರ್ಬಹುದು ಅಂತೇಳಿ. ಈಗಲೂ ಅದೇ ವಾಸ್ತವ ಅಂತ ಬಂದ್ಬಿದ್ದೇನೆ ನಾನು. ಈಗ ಆಗಿನ ಹಾಗೆ 10ನೇ ಕ್ಲಾಸು ಮುಗಿಸಿಯೋ 8ನೇ ಕ್ಲಾಸು ಮುಗಿಸಿಯೋ ಯಕ್ಷಗಾನ ಸೇರುವ ವಿದ್ಯಾರ್ಥಿಗಳಿಲ್ಲ. ಈಗ ಯಕ್ಷಗಾನವನ್ನು ವ್ಯಾಪಾರಿ ಉದ್ದೇಶಕ್ಕಾಗಿ ಸೇರುವುದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಈಗ ನಾನು ಯಕ್ಷಗಾನದಲ್ಲಿ ಪ್ರಥಮ ತಿರುಗಾಟ ಮಾಡಿದಾಗ ಸುರತ್ಕಲ್ ಮೇಳದಲ್ಲಿ ನನಗೆ 6 ತಿಂಗಳಿಗೆ 2,000 ಸಂಬಳ ಕೊಟ್ಟಿದ್ದು. ಹಾಗೆ ಅದನ್ನು ಬಿಟ್ಟು ಕಟೀಲು ಮೇಳಕ್ಕೆ ಮರು ವರ್ಷ ಹೋದಾಗ ನನಗೆ ಪ್ರಥಮ ಸಂಬಳ ಸಿಕ್ಕಿದ್ದು 1,200. ಈಗ ಹಾಗಲ್ಲ. ಈಗ ಒಬ್ಬ ನಿತ್ಯವೇಷದವ 500 ರೂಪಾಯಿ ಸಂಬಳ ಕೇಳ್ತಾನೆ. ನಿತ್ಯವೇಷಕ್ಕೆ ಮಕ್ಕಳಿಲ್ಲದ ಕಾರಣ ಯಜಮಾನರಾದವರು ಕಲಾವಿದರಿಗೆ 300 ಕೊಟ್ಟರು, ನಿತ್ಯವೇಷದವನಿಗೆ 500 ಕೊಡಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ನಿತ್ಯವೇಷ ಮಾಡಲಿಕ್ಕೆ ಜನ ಇಲ್ಲ, ಬಾಲಗೋಪಾಲರು ಮಾಡಲಿಕ್ಕೆ. ಕಾರಣ ಏನು? ಯಕ್ಷಗಾನವನ್ನು ವ್ಯಾಪಾರಿ ಕಲೆ ಅಂತ ಭಾವಿಸಿದವರೇ ಯಕ್ಷಗಾನಕ್ಕೆ ಬರುವುದಕ್ಕೆ ಯತ್ನಿಸುತ್ತಾ ಇದ್ದಾರೆ. ನಾನು ಅವರಿಗೆ ಸ್ಪಷ್ಟವಾಗಿ ಹೇಳುವುದು, ಯಕ್ಷಗಾನವೆಂಬುದು ವ್ಯಾಪಾರಿ ಕಲೆ ಅಲ್ಲ. ಕಲಾತ್ಮಕವಾಗಿ ಯಕ್ಷಗಾನಕ್ಕೆ ಸಮರ್ಪಣೆಯನ್ನು ಮಾಡಿಕೊಂಡು ಯಕ್ಷಗಾನಕ್ಕೆ ಬರಬೇಕು ಅಂತ ಇದ್ದರೆ ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಬಲ ಇರಬೇಕು. ಜೊತೆಗೆ ಯಕ್ಷಗಾನ ವೃತ್ತಿಯಾಗಿ ಸ್ವೀಕರಿಸಿದಾಗ ಒಂದು 3 ವರ್ಷದವರೆಗೆ ಆರ್ಥಿಕತೆಯನ್ನು ಬಯಸಬಾರದು. ಬೆಳವಣಿಗೆ ಹಂತ ಅಂತ ಹೇಳಿದ್ರೆ ಕಲಿಯುವ ಹಂತದಲ್ಲಿ ಸತತ ಪರಿಶ್ರಮ, ಅಧ್ಯಯನ ಬೇಕಾಗ್ತದೆ. ಈಗ ನಾವು ಅಧ್ಯಯನದ ಬಗ್ಗೆ ಹೇಳುವ ಹಾಗಿಲ್ಲ. ನಮ್ಮ ಕಾಲದಲ್ಲಿ ಆದರೆ ನಾವೆಲ್ಲರೂ ಹಿರಿಯರ ವೇಷವನ್ನು ಬೆಳಗ್ಗೆವರೆಗೆ ನಿದ್ರೆಗೆಟ್ಟು ನೋಡಬೇಕಿತ್ತು. ಅರ್ಧ ಚೌಕಿಯಿಂದ ಮೇಲೆ ದೊಡ್ಡ ಕಲಾವಿದರು ಇರುವಲ್ಲಿಗೆ ನಾವು ಹೋಗುವ ಹಾಗಿರಲಿಲ್ಲ. ಆ ಹಿರಿಯ ಕಲಾವಿದರಿಗೆ ನಮ್ಮಲ್ಲಿ ಒಳ್ಳೆಯದಿದ್ದರೆ ನಮ್ಮನ್ನು ಬರಮಾಡುತ್ತಿದ್ದರು. ಈಗ ನಾನು ಕಿರಿಯ ಕಲಾವಿದನ ಇದ್ದಾಗ ಹಿರಿಯ ಮೇಲಿನ ಪೆಟ್ಟಿಗೆಯಲ್ಲಿ ಸುರುವಿನ ತಿರುಗಾಟದಲ್ಲಿ ಕೃಷ್ಣಣ್ಣ, ಪುತ್ತೂರು ಕೃಷ್ಣಭಟ್ರು, ಮುಂದಿನ ಕೃಷ್ಣಭಟ್ರು ಎಲ್ಲ ಇದ್ದರು. ಅವರು ಶೀನಪ್ರೈಗಳೆಲ್ಲ ಇದ್ದರು. ಅವರು ನನ್ನನ್ನು ಮೇಲೆ ಬನ್ನಿ ಅಂತ ಹೇಳಿಕೊಂಡಿದ್ದರು. ಬಲಿಪ್ಪರ ತಂಡದಲ್ಲಿ ಬಣ್ಣದ ಮಾಲಿಂಗಣ್ಣ, ಕೋಳೂರು ಅರಣ್ಯಭಟ್ರು ಇದ್ದರು. ಮಾಲಿಂಗಜ್ಜ ಕೂಡ ನನ್ನನ್ನು ನಾನೊಬ್ಬ ಕೀರಿ ಕಾಡಿನವ ಅಂತ ಗೌರವದಿಂದ ಬರು ಅಂತ ಹೇಳಿಕೊಂಡಿದ್ದೆ. ಹಾಗೆ ಅಂತೇಳಿ ಬಾಕಿ ಉಳಿದ ಮಕ್ಕಳನ್ನು ಅವರು ಬರಮಾಡುತ್ತಿರಲಿಲ್ಲ. ಆದರೆ ಈಗಿನ ಮೇಲೆ ಕೆಳಗಂತೇಳಿ ಈಗ ಹೊಸದಾಗಿ ಮೇಳಕ್ಕೆ ಸೇರಿದವನೇ ಸಂಬಳ 1,000 ಕೇಳ್ತಾನೆ. ಹಣದ ಹಿಂದೆ ಹೋಗುವುದನ್ನು ಯಕ್ಷಗಾನಕ್ಕೆ ಸೇರುವ ಕಲಾವಿದರು ಮರೀಬೇಕು. ಬದ್ಧತೆ ಬೇಕು. ಹಾಗೆ ಅಧ್ಯಯನವನ್ನು ಮೈಗೂಡಿಸಿಕೊಂಡು ಹಿರಿಯರದ್ದಾದ ಒಳ್ಳೆಯತನವನ್ನು ಮೈಗೂಡಿಸಿಕೊಂಡು ಮುಂದುವರಿದರೆ ಯಕ್ಷಗಾನಕ್ಕೆ ಭವಿಷ್ಯ ಉಂಟು. ವೃತ್ತಿ ಕಲಾವಿದರಾಗಬೇಕಾದವರು ಮೊದಲಾಗಿ ಮಾಡಬೇಕಾದ ನಾನು ಹೇಳು ಸರಿಯಾದ ಅಧ್ಯಯನ ಮಾಡಬೇಕು. ಈ ವಾಟ್ಸಪ್ಪು ಫೇಸ್ಬುಕ್ಕಿನಿಂದ ನೋಡಿ ಅದನ್ನು ರಂಗಕ್ಕೆ ತರುವ ಪ್ರಯತ್ನ ಮಾಡಬಾರ್ದು. ಸರಿಯಾದ ಗುರುವಿನ ಮೂಲಕ ಶಿಸ್ತುಬದ್ಧ ಯಕ್ಷಗಾನ ನೃತ್ಯ ಅಭ್ಯಾಸ ಮಾಡಬೇಕು. ಅರ್ಥಗಾರಿಕೆ ಕನ್ನಡವನ್ನು ಲಕಾರ ಸಕಾರ ಲೋಪವಿಲ್ಲದೆ ಹೇಳುವಂಥ ಚೈತನ್ಯ ಹೊಂದಿರಬೇಕು. ಇಷ್ಟು ಇದ್ದುಕೊಂಡು ಅವ ಯಕ್ಷಗಾನದಲ್ಲಿ ದುಡಿದ ಅಂತಾದರೆ ಒಳ್ಳೆಯ ಕಲಾವಿದ ಆದಾನು ಎಂಬುದು ನನ್ನ ನಿರೀಕ್ಷೆ. ಯಕ್ಷಗಾನ ಗುರುವಾಗಿ ನಿಮ್ಮ ಅನುಭವವನ್ನು ಹೇಳ್ಬೋದಾ? ಈಗ ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರದಲ್ಲಿ ನಾನು ವಿದ್ಯಾರ್ಥಿಯಾಗಿ ಗೋವಿಂದ ಭಟ್ರಿಂದ, ಕರ್ಗಲ್ಲು ವಿಶ್ವೇಶ್ವರ ಭಟ್ರಿಂದ, ಹಾಗೇ ಬೆಳ್ಳಾರ ಮಂಜುನಾಥ ಭಟ್ರಿಂದ ನೃತ್ಯವನ್ನು ಅಭ್ಯಾಸ ಮಾಡಿದ್ದು. ಈ ನೃತ್ಯ ಪ್ರಕಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಉಂಟು.
ಗೋವಿಂದ ಭಟ್ರ ಶಿಷ್ಯರದ್ದೊಂದು ಕ್ರಮ, ಕೋಳ್ಯೂರು ರಾಮಚಂದ್ರಾಯರ ಶಿಷ್ಯರದ್ದೊಂದು ಕ್ರಮ, ಚಂದು ಅಣ್ಣದೊಂದು ಕ್ರಮ, ಕರ್ಗಲ್ಲು ವಿಶ್ವೇಶ್ವರಟ್ರು ಗೋವಿಂದ ಭಟ್ರು ಗುರುಗಳಾಗಿದ್ದ ಕಾಲಕ್ಕೆ ಯಕ್ಷಗಾನಕ್ಕೆ ಒಂದು ಪಠ್ಯ, ಸರಿಯಾದ ಒಂದು ಬಾಯಿತಾಳ, ಬಿಡ್ತಿಗೆ ಮುಕ್ತ ಇದನ್ನು ನಿರ್ಧರಿಸಿತು. ಅದಕ್ಕನುಗುಣವಾಗಿ ಕಲಿತದ್ದನ್ನು ನಾನು, ಗುರುಗಳು ಹೇಳಿದ್ರು ನೀನು ಯಾರಿಗಾದರೂ ಕಲಿಸಬಹುದು. ಹಾಗಾಗಿ ನಾನು ಕೆಲವು ಕಡೆ ಯಕ್ಷಗುರುವಾಗಿ ನನ್ನಲ್ಲಿ ಕೇಳಿಕೊಂಡ ಪ್ರಕಾರ ಕಲಿಸಿದ್ದೇನೆ. ಸುರಗಿರಿ ಯುವಕ ಸಂಘ ಇದು ಪಕ್ಷಿಗೆರೆ ಸಮೀಪ, ಅಲ್ಲಿ 10-40 ವಿದ್ಯಾರ್ಥಿಗಳಿದ್ದರು. ಆಮೇಲೆ ಅರಳ ನವಶಕ್ತಿ ಯುವಕ ಮಂಡಲದಲ್ಲಿ ನೃತ್ಯ ತರಗತಿ, ಅರ್ಥಕಾರಿಕೆ ತರಬೇತಿಯನ್ನು ಮಾಡಿದ್ದೇನೆ. ಆಮೇಲೆ ನಮ್ಮ ಸಮೀಪದ ಪೂಂಜ ಪಂಚದುರ್ಗಾ ಪರಮೇಶ್ವರಿ ಮಹಿಷಮರ್ದಿನಿ ಯಕ್ಷಗಾನ ಸಂಘ, ಅಲ್ಲಿ ಸಾಮಾನ್ಯ ಒಂದು 50 ವಿದ್ಯಾರ್ಥಿಗಳನ್ನು ತಯಾರು ಮಾಡಿ 10-25ಕ್ಕೂ ಮಿಂಚು ಆಟ ಆಗಿದೆ. ಆಮೇಲೆ ಸಿದ್ದಗಟ್ಟೆ ಚರ್ಚೆ ಶಾಲೆಯಲ್ಲಿ, ವೇಣೂರು ಹೈಸ್ಕೂಲಿನಲ್ಲಿ, ಮತ್ತು ಬೆಳ್ಮಣ್ಣು, ನಂದಳಿಕೆ, ಹಾಗೆ ಇಲ್ಲಿ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸಿದ್ದೇನೆ. ನನ್ನ ಶಿಷ್ಯರಾಗಿ ಕೆಲವರು ಯಕ್ಷಗಾನವನ್ನೇ ಮುಂದುವರಿಸಿದ್ದಾರೆ, ಇನ್ನು ಕೆಲವರು ಹವ್ಯಾಸಿಗಳಾಗಿ ಮುಂದುವರಿಯುತ್ತಾರೆ. ಈಗ ವೃತ್ತಿಯಲ್ಲಿ ನನ್ನ ಶಿಷ್ಯ ಅಂತ ಗುರುತಿಸಿದ್ರೆ ಒಬ್ಬ ಪ್ರಸಾದ ಸವಣೂರು ಅಂತ ಒಬ್ಬ, ಅವ ಕೊಡ್ಲವೃತ್ತರು ವಿದ್ಯಾಭ್ಯಾಸ ಮಾಡಿದ್ದಾನೆ. ಆಮೇಲೆ ಪ್ರವೀಣ ಬಲ್ಲಿ ಯಾರ ಹತ್ರ ಕಲ್ತರು, ನನ್ನಲ್ಲಿ ಅರ್ಥಗಾರಿಕೆ ಆರಂಭ ಮಾಡಿದ್ದವ ನನ್ನಲ್ಲಿ. ಹಾಗಾಗಿ ಈಗ ನನ್ನ ಶಿಷ್ಯರಲ್ಲಿ ಒಬ್ಬ ತಿರುಗಾಟ ಮಾಡ್ತಾನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇಡುತ್ತೇನೆ. ಪ್ರಸಾದ ಸವಣೂರು ಯಕ್ಷಗುರುವಾಗಿ ನಾನು ಅದೇ ಯಕ್ಷಗುರುವಾಗಿ ಹೇಳೋದು ಅಂತ ಕಲಿಯುವ ಹಂತ ಎಲ್ಲರೂ ಇಷ್ಟೇ ಇರ್ತದೆ. ನನ್ನ ವಿದ್ಯಾರ್ಥಿಗಳಲ್ಲಿ ಲೋಪ ಕಂಡದ್ದು, ಆದರೆ ಸರಿಯಾದ ಸಮಯಕ್ಕೆ ಕ್ಲಾಸಿಗೆ ಬರುವುದಿಲ್ಲ. ಒಂದು ವಿದ್ಯೆಯನ್ನು ಕಲಿತರೆ, ಈಗ ನಾವು ಪ್ರಾಥಮಿಕ ಹಂತದಿಂದ 7 ತಾಳವನ್ನು ಕಲಿಬೇಕು, ವೃತ್ತಿ ಮುಕ್ತಾಯ ಕಲಿಬೇಕು. ತೆರೆ ಕ್ಲಾಸ್, ಸಭಾ ಕ್ಲಾಸ್ವರೆಗೆ ಒಂದು ಪ್ರಾಥಮಿಕ ಹಂತ ತಾಳ ಮುಕ್ತಾಯ ಕಲಿಯದಿದ್ದರೆ ಅವು ಅರ್ಧದಲ್ಲಿ ನಿಲ್ಲಿಸಿದರೆ ನಾವು ಕಲಿಸಿದ್ದು ಕೂಡ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಹಾಗಾಗಿ ನಾನು ಮಾಡಿದ ಈಗ ಸುರಗಿರಿ ಮತ್ತು ಪೂಂಜ, ಸಿದ್ದಕಟ್ಟೆ ಮತ್ತು ಅರಳ ಇಲ್ಲಿ ಶಿಷ್ಯರು ತಯಾರಾಗಿದ್ದಾರೆ. ಅವರೀಗ ವೃತ್ತಿಪರರಾಗಿ ಕಲಾವಿದರಾಗದಿದ್ದರೂ ಕೂಡ ಯಕ್ಷಗಾನವನ್ನು ಉಳಿಸಿಕೊಂಡು ಮುಂದುವರಿಸುತ್ತಾರೆ ಎಂಬ ಬಗ್ಗೆ ನನಗೊಂದು ತೃಪ್ತಿ ಇದೆ. ನಾನು ಗುರುಗಳಿಂದ ಏನು ಕಲ್ತಿದ್ದೇನೋ ಅದನ್ನು ಇನ್ನೊಬ್ಬನಿಗೆ ಕೊಟ್ಟಿದ್ದೇನೆ ಎಂಬ ಸಂತೃಪ್ತಿ ಉಂಟು. ತಾಳಮದ್ದಳೆ ಅರ್ಥಧಾರಿಯಾಗಿ ನಿಮ್ಮ ಅನುಭವ? ಈಗ ಯಕ್ಷಗಾನ ವೇಷಗಾರಿಕೆ ಎಂಬುದು ನಾನಾಗಿ ಪ್ರಯತ್ನದಿಂದ ಸಾಧಿಸಿಕೊಂಡದ್ದು. ನನ್ನ ದೊಡ್ಡಪ್ಪ ಕಿರಿಕಾಡು ವಿಷ್ಣು ಭಟ್ರು ಯಕ್ಷಗಾನ ವೇಷ ಮಾಡ್ತಾ ಇದ್ರು. ಅವರು ನಾಟ್ಯ ಪ್ರದರ್ಶನ ಮಾಡಿ ವೇಷ ಮಾಡುವುದಲ್ಲ, ಯಕ್ಷಗಾನ ನಾಟಕ ಮಾಡಿ ವೇಷ ಮಾಡ್ತಾ ಇದ್ದದ್ದು. ಹಾಗಿಂತ ವೃತ್ತಿಪರ ಯಕ್ಷಗಾನ ವೇಷಧಾರಿಯಾಗಿ ನಾನು ಮುಂದುವರಿದರೂ ಕೂಡ ತಾಳಮದ್ದಳೆಯನ್ನು ಜೊತೆಯಾಗಿ ಅರ್ಥಧಾರಿಯಾಗಿ ಮುಂದುವರಿದಿದ್ದೇನೆ. ಅನುವಂಶಿಕವಾಗಿ ಹಿರಿಯ ದೊಡ್ಡ ವಿಷ್ಣು ಭಟ್ರಿಂದ, ನನ್ನ ತಂದೆ ಗೋಪಾಲಕೃಷ್ಣ ಭಟ್ರಿಂದ, ನನ್ನಣ್ಣ ದಿವಂಗತ ಚಂದ್ರಶೇಖರ ಶರ್ಮರಿಂದ ಅವರ ಅರ್ಥವನ್ನು ಕೇಳಿ ಏಕಲವ್ಯನಾಗಿ ಅವರು ನನ್ನ ಗುರುಗಳು ಅಂತ ಭಾವಿಸಿ ಶೇಣಿಯವರನ್ನು ಆದರ್ಶ ಪುರುಷ ಅಂತ ಗುರುವಾಗಿ ಸ್ವೀಕರಿಸಿದ ಅರ್ಥಗಾರಿಕೆಯಲ್ಲಿ ನಾನು ಹೆಚ್ಚು ಮೆಚ್ಚುವುದು ಶೇಣಿಯವರ ಅರ್ಥಗಾರಿಕೆ, ನನ್ನ ದೊಡ್ಡಪ್ಪನ ಅರ್ಥಗಾರಿಕೆ. ಅದೇ ದಾರಿಯಲ್ಲಿ ಅವರು ಹೇಳಿದಂತಹ ವಿಷಯವನ್ನು ನಾನು ಸಂಗ್ರಹಿಸಿಕೊಂಡು ನಾನು ಅಧ್ಯಯನ ಮಾಡಿಕೊಂಡು ನನ್ನ ದಾರಾತಿಯಲ್ಲಿ ತಾಳಮದ್ದಳೆಯಲ್ಲಿ ಅರ್ಥ ನಿರ್ವಹಿಸಿದ್ದೇನೆ. ಈಗ ಹಿರಿಯರಾದ ಪ್ರಭಾಕರ ಜೋಶಿ, ಕುಂಬಳೆ ಸುಂದರರಾಯರು, ಮೂಡಂಬಲು ಗೋಪಾಲಕೃಷ್ಣ ಶಾಸ್ತ್ರಿಗಳು, ವಿಟ್ಲ ಶಂಭು ಶರ್ಮರು, ಚಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು, ವಿಶ್ವನಾಥ ಶೆಟ್ಟರು, ಮಾರೂರು ಮಂಜುನಾಥ ಭಂಡಾರಿ, ವಾಸುದೇವ ಸಾಮುಗರು ಮತ್ತು ರಾಮದಾಸ ಸಾಮುಗರು, ಇಂಥ ಘಟಾನುಘಟಿಗಳ ಜೊತೆ ಅರ್ಥಗಾರಿಕೆಯನ್ನು ನಿರ್ವಹಿಸಿದ ತೃಪ್ತಿ ನನಗಿದೆ. ಹಳೆಯ ಈಗಿನ ಜಬ್ಬಾರು, ಕಲ್ಚಾರು, ವಾಸುದೇವ ರಂಗಭಟ್ಟು, ಸುಣ್ಣಂಬಳ ವಿಶ್ವೇಶ್ವರ ಭಟ್, ತಾರಾನಾಥ ವರ್ಕಾಡಿ, ವಿಷ್ಣು ಶರ್ಮಾ, ಆಮೇಲೆ ಇನ್ನುಳಿದ ಯಾವುದೇ ಕಲಾವಿದರು ಅವರ ಜೊತೆ ಅರ್ಥ ನಿರ್ವಹಿಸಿದ್ದೇನೆ. ನನಗೆ ತೃಪ್ತಿಯಾಗಿ ನಾನು ಸಂತೋಷದಿಂದ ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ನಾನು ಸಂತೋಷಪಟ್ಟದ್ದು, ಅಭಿಮಾನ ಪಟ್ಟದ್ದು ಸುಂದರರಾಯರ ಸುಧನ್ವನಿಗೆ ಅರ್ಜುನನಾಗಿ ಅರ್ಥ ನಿರ್ವಹಿಸಿದ್ದು ಅದು ಕಳವಾರಿನಲ್ಲಿ. ಆಮೇಲೆ ನನ್ನ ಗುರುಗಳಾದ ಗೋವಿಂದ ಭಟ್ರ ಕರ್ಮಯೋಗದ ಭೀಷ್ಮ ನನ್ನ ಕೃಷ್ಣ, ಅವರ ವಾಲಿ ನನ್ನ ರಾಮ, ಗೋವಿಂದ ಭಟ್ರ ಮಾಘದ ನನ್ನ ಭೀಮ, ಶಂಭು ಶರ್ಮರ ಕೌರವ ನನ್ನ ಕೃಷ್ಣ, ವಾಸುದೇವ ಸಾಮುಗರ ಜೊತೆ
ಅವರ ಕೃಷ್ಣ ನನ್ನ ಕೌರವ, ಅವರ ಜಾಂಬವ ನನ್ನ ಕೃಷ್ಣ, ಹೀಗೆ ಹಲವು ಪಾತ್ರ ಆಗಿದೆ. ನನಗೆ ತೃಪ್ತಿಯಾಗಿ ನನಗೆ ಸಂಭಾಷಣೆಯಲ್ಲಿ ವಾಸುದೇವರ ಸಂಯಮದಲ್ಲಿ ಸಾಮಾನ್ಯ 1 ತಿಂಗಳು ನಾನು ತಿರುಗಾಟ ಮಾಡಿದ್ದೇನೆ. ಆಗ ಎಂ ಎ ಹೆಗ್ಗಡೆಯವರಾಗಿದ್ದರು, ಈಗ ದಿವಂಗತರು ಎಕಡಮಿ ಅಧ್ಯಕ್ಷರು. ಆವಾಗ ನಾನು ಬಹಳಷ್ಟು ಅನುಭವ ಕಲ್ತ್ಕೊಂಡಿದ್ದೇನೆ ವಾಸುದೇವ ಸ್ವಾಮಿಗರಿಂದ. ಅವರು ಪಾತ್ರವನ್ನು ಬೆಳೆಸುವ ರೀತಿ, ಜೊತೆಯಾಗಿ ನನ್ನನ್ನು ಕರ್ಕೊಂಡು ಹೋಗುವ ರೀತಿ, ನಮ್ಮಲ್ಲಿ ವಾಗ್ವಿದ್ಯೆ ಆಗಿದೆ. ನಾನು ಸ್ವಲ್ಪ ದಾರಿ ಬಿಟ್ಟು ಮಾತಾಡಿದ್ದೇನೆ ಅವರಲ್ಲಿ. ಹಾಗೆಂತ ಹೇಳಿ ಅದನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳುವವರಲ್ಲ. ತಾಳಮದ್ಲೆಯಲ್ಲಿ ಆ ಕಾಲದಲ್ಲಿ ನಾನು ಕೆಲವರಲ್ಲಿ ಪೆದಂಬು ಅಂತ ಹೇಳಿ ಮಾತಾಡಿದ್ದುಂಟು. ಯಾಕೆಂತ ಹೇಳಿದರೆ ಒಂದು ಕಾಲದಲ್ಲಿ ಚೆನ್ನಪ್ಪ ಶೆಟ್ಟಿಯವರು ಅಂತ ಹೇಳಿದರೆ ಸುರುವಿಗೆ ವಕ್ರೋತ್ತಿಗೆ ಅವರು ಆ ಕಾಲದಲ್ಲಿ ಭಾರ ನಮ್ಮ ಕಿರಿಯರಾದರೆ ಕೆಣಕುತ್ತಾ ಇದ್ರು. ನಾನು ಅವರಿಗೆ ಸಮರ್ಥವಾಗಿ ಒಮ್ಮೆ ಬಂಟ್ವಾಳದಲ್ಲಿ ಅವರ ಕರ್ಣ, ನನ್ನ ಅರ್ಜುನ ಆಗಿ ರಘುರಾಮರು ಭಾಗವತರಾಗಿದ್ದರು. ಅದು ವೈಯಕ್ತಿಕ ಮಟ್ಟಕ್ಕೂ ಹೋಗಿತ್ತು. ಹಾಗೆಂತ ಹೇಳಿ ಆಮೇಲೆ ಸಿದ್ಧಗಟ್ಟೆ ವಿಶ್ವನಾಥ ಚೆನ್ನಪ್ಪ ಶೆಟ್ಟರೊಟ್ಟಿಗೆ ಅತ್ಯುತ್ತಮವಾಗಿ ಮಿತ್ರರಾಗಿ ಅವರೇ ನನ್ನ ತಾಳಮದ್ಲೆ ಹೋಗುವ ಒಟ್ಟಿಗೆ ಬೈಕಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರ ವಿಕ್ರಮ ನನ್ನ ಶನಿ, ಆಮೇಲೆ ಅವರದ್ದು ಕೌರವ ನನ್ನ ವಿದುರ, ಹೀಗೆ ಹಲವಾರು ಪಾತ್ರಗಳಲ್ಲಿ ಸಮಾನತೆಯಿಂದ ಮುಂದುವರಿದಿದ್ದೇವೆ. ಯಕ್ಷಗಾನದಲ್ಲಿ ಹೃದಯ ವೈಶಾಲ್ಯತೆ ಉಳ್ಳವರು ಚೆನ್ನಪ್ಪ ಶೆಟ್ಟರು ಎಂಬುದನ್ನು ಅಭಿಮಾನದಿಂದ ಒಪ್ಪುತ್ತೇನೆ. ಅವರಾಗಲಿ ವೇದಿಕೆಯಲ್ಲಿ ವಾಗ್ವಿದ್ಯ ಆದನು, ಕಲಾವಿದ ಆದವ, ಅರ್ಥಧಾರಿ ಆದವ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬಾರದು. ತಪ್ಪುಗಳು ಅರ್ಥಧಾರಿಗಳಲ್ಲಿ ಸ್ವಾಭಾವಿಕ. ತಾಳಮದ್ಲೆಯಲ್ಲಿ ಭಾವನೆ ಪ್ರಧಾನವಾಗುವುದಿಲ್ಲ. ಮಾತನಾಡುವಾಗ ಭಾವನೆಯನ್ನು ಕಟ್ಟಿಕೊಳ್ಳಿಕ್ಕೆ ಆಗುವುದಿಲ್ಲ, ಶ್ರುತಿಯನ್ನು ಹಿಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಹಿಡ್ಕೊಂಡ ಅಂತ ಆದರೆ ಅವ ಮಹಾ ತಪಸ್ವಿ, ಮಹಾನ್ ಕಲಾವಿದ ಅಂತ ಅರ್ಥ. ತಾಳಮದ್ಲೆ ಪ್ರತಿ ಕಲಾವಿದನಲ್ಲಿ ಒಂದಲ್ಲ ಒಂದು ಲೋಪ ಇರ್ತದೆ. ಇದಕ್ಕೆ ಹಿರಿಯ ಕಲಾವಿದರು ಅಪವಾದ ಅಲ್ಲ. ನನ್ನಲ್ಲಿ ಹಲವು ಲೋಪ ಇರಬಹುದು, ಆದರೆ ಆ ಲೋಪವನ್ನು ಅರ್ಥಧಾರಿಗಳಾದವರು ವೇದಿಕೆಯಲ್ಲಿ ಹೇಳುವುದಲ್ಲ, ಹಿನ್ನೆಲೆಯಲ್ಲಿ ಬಂದು ಅಭಿಪ್ರಾಯ ಹೇಳುವಾಗ ಹೇಳಬೇಕು. ನಾನು ಅಂತಹ ಕಹಿ ಅನುಭವ ಕೆಲವು ಈಗಿನ ಕಲಾವಿದರ ಅರ್ಥಧಾರಿಗಳಿಂದ ಅನುಭವಿಸಿದ್ದೇನೆ. ಅವರಿಗೆ ಬೇಕಾದ ರೀತಿಯಲ್ಲೇ ನಾವು ಮಾತಾಡಬೇಕಾಗ್ತದೆ. ಪ್ರಸಂಗದ ಚೌಕಟ್ಟನ್ನು ಬಿಟ್ಟು ಎದುರಾಳೆಯ ಅರ್ಥಧಾರಿ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ನಾನು ಅರ್ಥಧಾರಿಯಾಗಿ ಅವರಿಗೆ ಬೇಕಾದ ಹಾಗೆ ಮಾತಾಡಿದರೆ ನನ್ನ ಪಾತ್ರಕ್ಕೆ ನಾನು ಏನು ನ್ಯಾಯವನ್ನು ಕೊಟ್ಟಂತಾಗ್ತದೆ. ಹಾಗಾಗಿ ನನಗೆ ಈಗ ತಾಳಮದ್ಲೆ ಕಡಿಮೆ ಆಗಿದೆ. ಬೇಸರ ಇಲ್ಲ. ಯಾಕೆ ಗೊತ್ತೇ, ಹಿರಿಯ ಕಲಾವಿದರ ತಾಳಮದ್ಲೆ ನೋಡಿದ್ದೇನೆ. ಅವರೊಬ್ಬ ಎದುರಾಳಿ ಮಾತಾಡೋದನ್ನು ಕೇಳಿ ಅದಕ್ಕೆ ಸರಿಯಾದ ಅವಕಾಶವನ್ನು ಕೊಡ್ತಾ ಇದ್ರು. ಹಾಗೆಂತ ಹೇಳಿ ಹಿನ್ನೆಲೆಗೆ ಒಂದು ಟೀಕೆ ಮಾಡ್ತಾ ಇರಲಿಲ್ಲ. ನಾವು ಯಾವುದೇ ಅರ್ಥಧಾರಿಗಳಾಗಲಿ ಇನ್ನೊಬ್ಬನ ಅರ್ಥಗಾರಿಕೆಯನ್ನು ವಿಮರ್ಶೆ ಮಾಡುವುದು ವೇದಿಕೆಯಲ್ಲಿ ಆಗಬಾರದು, ಅಥವಾ ಮಾತ್ಸರ್ಯದಿಂದ ಕೂಡಿರಬಾರದು. ಚೆನ್ನಪ್ಪ ಶೆಟ್ಟರು, ವಾಸುದೇವ ಸ್ವಾಮಿಗರು, ಗೋವಿಂದ ಭಟ್ರು, ಸುಂದರರಾಯರು, ಶಂಭು ಶರ್ಮರು, ಇವರೆಲ್ಲ ಕಲಾವಿದನನ್ನು ಎತ್ತಿ ಹಿಡಿದು ಅವನಿಗೆ ಬೇಕಾದರೆ ಗೊತ್ತಿಲ್ಲದಿದ್ದರೆ ಹೇಳಿಕೊಟ್ಟು ರಂಗದಲ್ಲಿ ಮುನ್ನಡೆಸುವವರು. ನನಗೆ ಅವರಿಂದ ಬೇಕಾದಷ್ಟು ಸಂಪರ್ಕ ಸಲಹೆ ಸಿಕ್ಕಿದೆ. ನಾನು ಅಳವಡಿಸಿಕೊಂಡಿದ್ದೇನೆ. ನಾನು ತಪ್ಪಿದಾಗ ತಿದ್ದಿದ್ದಾರೆ. ಹಾಗೆಂತೆ ಅವರ ಜೊತೆ ಸಮಾನವಾಗಿ ಅವರಿಂದಲೇ ನಿನ್ನ ಅರ್ಥ ಆದೀತು ಮಾರಾಯ ಅಂತ ಹೊಗಳಿಸಿಕೊಂಡಿದ್ದೇನೆ. ಮತ್ತು ಜಬ್ಬಾರ್ ಅವರ ಕರ್ಣ ನನ್ನ ಶಲ್ಯ, ಹಾಗೆ ಹಲವು ಪಾತ್ರಗಳಾಗಿದೆ. ವಾಗ್ಯುದ್ಧವಾಗಿದೆ. ಹಾಗೆಂತ ಹೇಳಿ ಅವರು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಸಂಭಾಷಣೆಯಲ್ಲಿ ನಾವು ಅನ್ಯೋನ್ಯತೆಯಾಗಿ ವ್ಯವಹರಿಸಿದ್ದೇವೆ. ತರ್ಕವೇ ಪ್ರಧಾನವಾಗಿ ತನ್ನದೇ ಪಾತ್ರ ಅಂತ ಯಾವ ಕಲಾವಿದನು ಮುಂದುವರಿಬಾರದು. ಹಾಗಾದಾಗ ಮಾತ್ರ ತಾಳಮದ್ಲೆ ಮೌಲ್ಯ ಸೋಲ್ತದೆ. ಪ್ರಭಾಕರ ಜೋಶಿಗಳಾಗಲಿ ಅಥವಾ ಶ್ರೀ ಶಂಭು ಶರ್ಮರಾಗಲಿ ಯಾವತ್ತು ತಾಳಮದ್ಲೆಯಲ್ಲಿ ನನಗೆ ಅವಕಾಶ ಕೊಟ್ಟವರು. ಒಮ್ಮೆ ಪೂಂಜರ ಮನೆ ಒಕ್ಕಲು ಅಂತ ಕಾಣ್ತದೆ, ಅಲ್ಲಿ ಪ್ರಸಂಗ ಸೌಭದ್ರಾ ಕಲ್ಯಾಣ. ನನಗೆ ಅರ್ಥ ಹೇಳಲಿಕ್ಕೆ ಅರ್ಥ ಅಂತ ಇರಲಿಲ್ಲ. ಅಲ್ಲಿ ಸುಭದ್ರಾ ಕಲ್ಯಾಣದಲ್ಲಿ ಚೆನ್ನಪ್ಪ ಶೆಟ್ಟರು, ಅರ್ಜುನ, ಬಲರಾಮ, ಪ್ರಭಾಕರ ಜೋಶಿಗಳದ್ದು. ಮತ್ತೆ ನಾವು ಭಾಗಕ್ಕೆ ಬಲರಾಮ ಅವರೇ ಮಾಡಬೇಕಿತ್ತು. ಆಗ ಅವರು ಹೇಳಿದ್ರು, ಬತ್ತಿನ ಬಲರಾಮಕ್ಕೆ ಗಣೇಶ್ ಶರ್ಮ ಮಾಡಲಿ, ಒಳ್ಳೆ ಮಾತಾಡ್ತಾನೆ, ಹಾಗೆ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರು. ಈಗ ಸುಂದರರಾಯರು ಹಾಗೆ ಒಂದು ಕಡೆಯಲ್ಲಿ ಅವ ಆ ಪಾತ್ರ ಮಾಡಲಿ, ಅವ ನನಗೆ ಹೊಂದಾಣಿಕೆ ಬರ್ತಾನೆ ಅಂತ ಹೇಳಿದ್ದಾರೆ. ನನಗೆ ಅದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಬೇಡ. ಮತ್ತೊಂದು ಕಡೆಯಲ್ಲಿ ನಾನು ತಾಳಮದ್ಲೆಯಲ್ಲಿ ಬಲಿಚಕ್ರವರ್ತಿ ಕೊಲ್ಲಂಗಾನದಲ್ಲಿ ಮಾಡಿದ್ದೆ. ಒಂದು 4-5 ವರ್ಷ ಆಯಿತು. ನನ್ನ ಅರ್ಥವನ್ನು ಪ್ರಭಾಕರ ಜೋಶಿಗಳು, ಕುಂಬಳ ಸುಂದರರಾಯರು ನೋಡ್ತಾ ಇದ್ರು. ನನಗೆ ಯಾಕೆ ಹೆದರಿಕೆ, ನಾನು ತಪ್ಪಿದ್ದೇನೆ ಅಂತ ಹೇಳಿ ಅರ್ಥವನ್ನು ಮುಗಿಸಿ ಅವರಲ್ಲಿ ಕೇಳಿದೆ, ಏನು ನನ್ನ ಅರ್ಥಗಾರಿಕೆಯಲ್ಲಿ ಲೋಪ ಆಯಿತೋ? ಆಗ ಹೇಳಿದ್ರು, ಇಲ್ಲ, ನೀನು ಅಚ್ಚುಕಟ್ಟಾಗಿ ಮಾಡಿದ್ದಿ ಮಾರಾಯ, ಖುಷಿ ಆಯಿತು. ಹಾಗಾಗಿ ನಾನು ನನ್ನ ತಪ್ಪನ್ನು ತಿದ್ದಿಕೊಳ್ತೇನೆ. ಅರ್ಥಧಾರಿಯಾಗಿ ನಾನು ಕಹಿಯನ್ನೂ ಹೊಂದಿದ್ದೇನೆ, ಮತ್ತೆ
ಸಮಯ ಮಿತಿ ತಾಳಮದ್ಲೆಯನ್ನು ನಾನು ವಿರೋಧಿಸುತ್ತೇನೆ. ಈಗ ಮೊದಲಿನ ತಾಳಮದ್ಲೆ ಸ್ವಗತಗಳೆಲ್ಲ ಕಡಿಮೆ ಆಗಿದೆ, ಮತ್ತು ಒಳ್ಳೆಯ ಸಂಭಾಷಣೆ ಆಗುತ್ತಾ ಇಲ್ಲ. ಒಂದು ತಾಳಮದ್ಲೆಯಲ್ಲಿ ಸಂದೇಶ ಸಿಕ್ಕಬೇಕು. ಈ ಹಳೆ ಸಂಭಾಷಣೆಯನ್ನೇ ಹಳವಾದವನ್ನೇ ನಾವು ಕೇಳುತ್ತಾ ಇರುವುದಕ್ಕಿಂತ ಸೃಜನಶೀಲತೆಯಿಂದ ನಾವು ನಡೆಸಬೇಕಾಗುತ್ತದೆ. ಮೊದಲಿನದ್ದಾದಂಥ ಅಗಾಧ ಪ್ರತಿಭೆ, ಪೌರಾಣಿಕ ಹಿನ್ನೆಲೆ, ಸಮಯ ಪ್ರಜ್ಞೆ, ಮತ್ತು ತರ್ಕ ವಿತರ್ಕ, ಮಂಡನೆ ಖಂಡನೆ ಈಗ ವಿರಳವಾಗುತ್ತಾ ಉಂಟು. ಈಗ ತಾಳಮದ್ಲೆಯಲ್ಲಿ ನೆಮ್ಮದಿಯೊಬ್ಬ, ನಾನು ಈಗ ತಾಳಮದ್ಲೆಯಲ್ಲಿ ಒಬ್ಬ ಸಮರ್ಥ ಸುಪ್ರಸಿದ್ಧ ಅರ್ಥಧಾರಿ ನಾನು ಆಗದಿದ್ದರೂ ಕುಪ್ರಸಿದ್ಧನಾಗಲಿಲ್ಲ. ಯಾಕೆಂತ ಹೇಳಿದರೆ ನನ್ನ ಒಂದು ಚೌಕಟ್ಟು ಅಂತ ಉಂಟು. ನಾನು ಶೇಣಿಯವರ ಮತ್ತು ನನ್ನ ದೊಡ್ಡಪ್ಪನ ಹಾಗೆ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನ ಮತ್ತು ನನ್ನ ದಾರಿ, ಇದರಲ್ಲಿ ನಾನು ಮುಂದುವರಿದಾಗ ಆ ಕ್ಷೇತ್ರದಲ್ಲಿ ನಾನೊಂದು ಅರ್ಥಧಾರಿಯಾಗಿ ಸಾಧಾರಣ ಒಂದು ಸೇವೆ ಸಲ್ಲಿಸಿದ್ದೇನೆಂಬ ತೃಪ್ತಿ ಉಂಟು. ಯಕ್ಷಗಾನ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡದ್ದು ಆಯ್ಕೆ ಮಾಡಿಕೊಳ್ಬಾರ್ದಿತ್ತು ಅಂತ ಹೇಳುವಂತ ಸಂದರ್ಭವೋ ಅಥವಾ ಬಂದದ್ದು ಸಾರ್ಥಕ ಆಯಿತು ಅಂತ ಹೇಳುವಂತ ಸಂದರ್ಭವೋ, ಅಂತ ಸಂದರ್ಭಗಳು ಯಾವುದಾದ್ರೂ ಉಂಟಾ? ಯಕ್ಷಗಾನ ಮೇಳದಿಂದ ನಾನು 93ರಲ್ಲಿ ನಿವೃತ್ತಿಯಾದಾಗ ಆಗಿನ ಪರಿಸ್ಥಿತಿಯಲ್ಲಿ ಬೇರೆ ಮೇಳಕ್ಕೆ ಹೋಗುವ ಹಾಗಿರಲಿಲ್ಲ. ನನ್ನ ಜಾಗ ಕಾಸರಗೋಡು ತಾಲೂಕಿನ ದೇಲಂಪಾಡಿ ಇಲ್ಲಿ ಗಂಬಳಿಗೆರೆ ಮಾರಾಟ ಆಗಿ ನಾನು ಬೆಳ್ತಂಗಡಿ ತಾಲೂಕಿನ ಅರಂಬೋಡಿಯಲ್ಲಿ ಬಂದು ಕುಳಿತಾಗ ಆರ್ಥಿಕವಾಗಿ ಬಹಳಷ್ಟು ಸೋಲನ್ನು ಅನುಭವಿಸುವ ನಾನು. ಕೌಟುಂಬಿಕವಾಗಿ ಸಮಸ್ಯೆ ಇತ್ತು. ಆವಾಗ ಯಕ್ಷಗಾನಕ್ಕೆ ನಾನು ಯಾಕೆ ಬಂದೆ ಅಂತ ನನಗೆ ಆಗಿದೆ. ಯಕ್ಷಗಾನಕ್ಕೆ ಬರುವುದಕ್ಕಿಂತ ನಾನೇನಾದರೂ ಉದ್ಯೋಗಕ್ಕೆ ಹೋಗಿದ್ರೆ ಬದುಕಬಹುದಿತ್ತೋ ಅಂತ. ಆದರೆ ಆ ಕಾಲದಲ್ಲೇ ನನ್ನನ್ನು ಹುಡುಕಿಕೊಂಡು ಬಂದು ಅರಳದವರು, ನೀವು ವಾರಕ್ಕೊಂದು ತಾಳಮದ್ಲೆ ಮಾಡಬೇಕು, ನಮಗೆ ತಾಳಮದ್ಲೆಗೆ ಅರ್ಥ ಹೇಳಿಕೊಡಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ತಾಳಮದ್ಲೆಯಲ್ಲಿ ಅರ್ಥ ಅವರಿಗೆ ಹೇಳಿಕೊಟ್ಟು ಪೂಂಜದಲ್ಲಿಯೂ ತರಬೇತಿಯನ್ನು ಆರಂಭಿಸಿದಾಗ ನನಗೆ ತಾಳಮದ್ಲೆ ಸಿಗುವುದಕ್ಕೆ ಆರಂಭ ಆಯಿತು. ಆ ಸಾಮಾನ್ಯ ಒಂದು 10-20 ವರ್ಷ ಮೊದಲು ನನಗೆ ವರ್ಷದಲ್ಲಿ ಒಂದು 10-25 ತಾಳಮದ್ಲೆ ಇತ್ತು. ತಾಳಮದ್ದಲೆಯಲ್ಲಿ ನನ್ನ ಅರ್ಥ ಒಳ್ಳೆಯದಾದಾಗ ಸಾಮಾನ್ಯ ಉಡುಪಿಯಿಂದ ತೊಡಗಿ ಕಾಸರಗೋಡಿನವರೆಗೆ ಸುಳ್ಯ ತಾಲೂಕಿನಲ್ಲಿ ನನ್ನ ಅರ್ಥಗಾರಿಕೆ ಆದದ್ದು ಕಡಿಮೆ. ಅಲ್ಲಿನವರನ್ನು ಮೆಚ್ಚಿದಾಗ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೂ ನನಗೆ ಅವರದ್ದೇ ವಾಹನ ಇತ್ತು, ಅಥವಾ ನಾನೇ ಹೋದಾಗ ಅವರ ಜನಮೆಚ್ಚುಗೆಯನ್ನು ಪಡೆದು ಮತ್ತೆ ನಾನು ಚೆನ್ನಾಗಿ ಯೋಚಿಸಿದಾಗ ನಾನು ಯಕ್ಷಗಾನಕ್ಕೆ ಬಂದದ್ದರಿಂದ ನಷ್ಟ ಆಗಲಿಲ್ಲ. ನನ್ನ ಹಿರಿಯರಿಗೊಂದು ಗೌರವ ಸಿಕ್ಕಿತು, ನಮ್ಮ ಮನೆತನಕ್ಕೊಂದು ಗೌರವ ಸಿಕ್ಕಿತು. ಈಗ ಕಿರಿಕ್ಕಾಡು ವಿಷ್ಣು ಭಟ್ರಂತಹ ಸುಪ್ರಸಿದ್ಧ ಅರ್ಥಧಾರಿಯ ತಮ್ಮನ ಮಗನಾಗಿ ನಾನು ಅವರ ಮರ್ಯಾದೆ ಹೋಗುವ ಹಾಗೆ ಅರ್ಥಗಾರಿಕೆಯ ವೇಷಗಾರಿಕೆ ಮಾಡಬಾರ್ದಲ್ಲ, ಅವರ ಮೌಲ್ಯಕ್ಕೆ ಅಪಚಾರ ಆಗುವ ಹಾಗೆ ಮಾಡಲಿಲ್ಲ. ನನ್ನ ದೊಡ್ಡಪ್ಪನ ಮಗ ವಿಶ್ವ ವಿನೋದ ಬನಾರಿ ಅಂತ ಇದ್ದಾರೆ, ಅವರಿಗೆ ನನ್ನಣ್ಣ ರಮಾನಂದ ಬನಾರಿ ಅವರಿಗೆಲ್ಲ ಸಂಶಯ ಇತ್ತು. ನಾನಿಲ್ಲಿ ಆದರೂ ಕಿರಿಕ್ಕಾಡು ವಿಷ್ಣು ಭಟ್ರ ಮರ್ಯಾದೆ ತೆಗಿತೇನೆ ಅಂತೇಳಿ ನನ್ನ ವೇಷ ಹೇಗೆಂದು ನೋಡಿರಲಿಲ್ಲ ಅವರು. ಆದರೆ ನನ್ನ ವೇಷ ನೋಡಿದಾಗ ಹುಡುಗ ತೊಂದರೆ ಇಲ್ಲ, ನಮ್ಮ ಕುಟುಂಬದ ಮರ್ಯಾದೆ ಉಳಿಸಿಯಾನು. ಹೀಗೆ ಸಾಮಾಜಿಕವಾಗಿ ನನಗೆ ಇದರಿಂದಲಾಗಿ ನಾನು 9ನೇ ಕ್ಲಾಸು ವಿದ್ಯಾಭ್ಯಾಸ ಆದರೂ 9ನೇ ಕ್ಲಾಸ್ ಸರ್ಟಿಫಿಕೇಟ್ ಇಲ್ಲ ನನಗೆ, 8ನೇ ಕ್ಲಾಸ್ ಅಂತ ಹೇಳಬೇಕಷ್ಟೇ. ಸಾಮಾಜಿಕವಾಗಿ ಒಬ್ಬ MA ಮಾಡಿದವನಿಗಿಂತ ಹೆಚ್ಚು ತಲೆ ಖರ್ಚು, ಹಾಗೆ ತಾಯಿಯಿಂದ ನಾನು ಕಲಿತಂತಹ ಸಂಸ್ಕೃತ ಮತ್ತು ಸಾಮಾಜಿಕವಾದಂತಹ ಮನ್ನಣೆಯಿಂದಾಗಿ ಯಕ್ಷಗಾನದಿಂದಲಾಗಿ ನಾನು ಇಷ್ಟು ಪಡ್ಕೊಂಡೆ ಎಂಬ ಪಣಿಸಲು ನನಗೆ ಹೆಮ್ಮೆ ಎನಿಸ್ತದೆ. ಆದ ಕಾರಣ ಯಕ್ಷಗಾನಕ್ಕೆ ಬಂದು ನಾನು ಲಾಭವೇ ಆಗಿದೆ. ನೀವು ಯಾವ ಯಾವ ಮೇಳದಲ್ಲಿ ಎಷ್ಟೆಷ್ಟು ವರ್ಷ ಇದ್ರಿ ಅಂತ ಹೇಳುವುದನ್ನು ಹೇಳ್ಬೋದಾ? ಅದೇ ಕಟೀಲು ಮೇಳದಲ್ಲಿ ಇರಾ ಗೋಪಾಲಕೃಷ್ಣ ಭಾಗವತರ ತಂಡದಲ್ಲಿ 2 ವರ್ಷ. 81, 82, 83. ಆ ನಂತರ ಬಲಿಪ್ಪ ಭಾಗವತರ ತಂಡದಲ್ಲಿ 94ರವರೆಗೆ, ಒಟ್ಟು 14 ಒಟ್ಟು 10 ವರ್ಷ ತಿರುಗಾಟ. 82ರಿಂದ 11ನೇ ತಿರುಗಾಟದಲ್ಲಿ ವಿರಾಮ ಮಾಡಿದೆ. ಮರು ವರ್ಷ ನಾನು ಮೇಳಕ್ಕೆ ಹೋಗುವುದಿಲ್ಲ ಅಂತ ಇದ್ದರೂ ಕೂಡ ಮಧೂರು ಮೇಳದಿಂದ ಕರೆ ಬಂತು, ತಿಂಬರ ತ್ಯಾಂಪಣ್ಣ ಸೆಟ್ರದ್ದು.
ಆವಾಗ ಸುಬ್ಬರಾಯ ಹೊರಡರು ಮಧುರ ಮೇಳದಿಂದ ಕಟೀಲು ಮೇಳಕ್ಕೆ ಸೇರಿದ್ರು. ನಾನು ಆ ಮೇಳಕ್ಕೆ ಸೇರಿದೆ. ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳು ಭಾಗವತರಾಗಿದ್ದರು. ಅವರು ನನ್ನನ್ನು ವಿಶೇಷವಾಗಿ ಅಲ್ಲಿ ಕೆಲವಾರು ವೇಷಗಳನ್ನು ಮಾಡಿಸಿದ್ರು. ಅತಿಕಾಯ, ಕುರುಕ್ಷೇತ್ರದಲ್ಲಿ ಭೀಷ್ಮ, ಹಾಗೆ ಮತ್ತು ಇನ್ನುಳಿದ ಪಾತ್ರಗಳು. ನನ್ನನ್ನು ರಂಗಸ್ಥಳದಲ್ಲಿ ಸರ್ಮತ್ತವಾಗಿ ನನಗೆ ಸರಿಯಾದ ಮಾರ್ಗದರ್ಶನ ಇಟ್ಟು ದುಡಿಸಿದರು. ನನ್ನ ಬಗ್ಗೆ ಅವರಿಗೆ ವಿಶೇಷ ಅಭಿಮಾನ. ನಾನು ಅವರಿಗೆ ಕೃತಜ್ಞನಾಗ್ತೇನೆ, ಶಾಸ್ತ್ರಿಗಳಿಗೆ. ಆ ನಂತರ ಮರು ವರ್ಷ ನನ್ನ ಮಿತ್ರ, ಕಲಾವಿದ ಮಿತ್ರ ಸಂಜಯ್ ಕುಮಾರ್ ಶೆಟ್ಟರು ಸ್ವಂತವಾಗಿ ಒಂದು ಟೆಂಟ್ ಮೇಳ ಮಾಡಿದರು, ಗಣೇಶಪುರ ಮೇಳ. ಆ ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಅದು ಆ ಮೇಳ ಕಾರಣಾಂತರ ನಿಂತಿತ್ತು. ಮರು ವರ್ಷ ನಾನು ಬಪ್ಪನಾಡು ಮೇಳ, ಶಂಕರ ಆಳ್ವಾರದ್ದು, ಅದಲ್ಲಿ 1 ವರ್ಷ ತಿರುಗಾಟ. ವೃತ್ತಿಪರ ತಿರುಗಾಟ ಅಂತಷ್ಟು ಆಗಿ ನಿಲ್ಲಿಸಿದಾಗ ಈ ಸೋರ್ನಾಡು ಮೇಳ ಸಾಮಾನ್ಯ ವರ್ಷಕ್ಕೆ 40 ಆಟ ಆಗುವುದು, ಅದರಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ನಂತರ ಇರುವೈಲು ಮೇಳ, ಅದು 40 ಆಟಗಳಷ್ಟು. ಆಮೇಲೆ ಹವ್ಯಾಸಿಗಳು ಕರೆದಾಗ ಹೋಗ್ತಾ ಇದ್ದೆ. ಮತ್ತೊಂದು ವರ್ಷ ಒಂದು ಸರ್ಪಾಡಿ ಮೇಳ ಅಂತ ಶುರು ಆಯಿತು, ಕಾಂತಪ್ಪ ಶೆಟ್ಟಿ ಶುರು ಮಾಡಿತ್ತು. ಅದು ಅರ್ಧದಲ್ಲಿ ನಿಂತಿದೆ. ಆ ನಂತರ ತಿರುಗಾಟ ಕೊಲ್ಲಂಗಾನ ಶ್ರೀ ಗಣಾಧಿರಾಜ ಉಪಾಧ್ಯಾಯ, ಅವನ ತಂದೆಯವರು ನನ್ನ ತಂದೆಯವರು ಅಧ್ಯಾಪಕರಾಗಿ ಟ್ರೈನಿಂಗ್ ಒಟ್ಟಿಗೆ ಪಡೆದವರು. ನನ್ನ ಕುಟುಂಬದ ಬಗ್ಗೆ ಆ ಗಣಾದಿಯ ತಂದೆಯವರು ವಿಶೇಷ ಅಭಿಮಾನ ಇದ್ದವರು. ಅವರು ಹೇಳಿ ಅವರ ಮೇಳಕ್ಕೆ 2 ವರ್ಷ ಹೋದೆ. ಗಣಾದಿಯು ನನ್ನ ಬಗ್ಗೆ ಒಂದು ಗುರುಗಳೇ ಎಂಬ ವಾತ್ಸಲ್ಯ ಹೊಂದಿದವ. ಅವರ ಪಟ್ಟಾಯ ಪ್ರಶಸ್ತಿಯನ್ನು ನನಗೆ ಕೊಟ್ಟು ಸನ್ಮಾನ ಮಾಡಿದ್ದಾನೆ. ಅವ ಕೊಲ್ಲಂಗಾನ ಮೇಳ ತಿರುಗಾಟ ಆಗಿ ಮತ್ತೆ ಹೀಗೆ ವೃತ್ತಿಪರ ಮೇಳದಲ್ಲಿ ಸರಿಯಾಗಿ ಕಟೀಲಿನಲ್ಲಿ 14, ಮಧೂರು ಒಂದು 15, ಇದು ಗಣೇಶಪುರ 16, ಬಪ್ಪನಾಡು 17, 18, ಆಮೇಲೆ ಧರ್ಮಸ್ಥಳ ಒಂದು 19, ಒಟ್ಟು 20 ತಿರುಗಾಟ. ವೃತ್ತಿಪರ ಮೇಳದಲ್ಲಿ 20 ತಿರುಗಾಟ. ಬಾಕಿ ಉಳಿದಂತೆ ಸಾಮಾನ್ಯ 90 ಆಟ ಇರುವುದು. ಈ ಇರುಬೈಲು ಮೇಳ, ಸೊರನಾಡು ಮೇಳ, ಮತ್ತೆ ಕೊಲ್ಲಂಗಾನ ಮೇಳ, ಮಲ್ಲ ಮೇಳ, ಇದೆಲ್ಲ ಹಾಗೆ 21 ವರ್ಷ ವೃತ್ತಿಪರ ಮೇಳದಲ್ಲಿ ತಿರುಗಾಟ ಮಾಡಿದ್ದೆ ನಾನು. ಇನ್ನು ಮುಂದೆ ಮೇಳ ತಿರುಗಾಟ ಮಾಡುವ ಆಸಕ್ತಿ ಉಂಟಾ? ಮೇಳದಲ್ಲಿ ಕಲಾವಿದನಾಗಿ ಯಾರಾದರೂ ನನಗೆ ನನ್ನ ವಿದ್ಯೆಗೆ ತಿಳಿದ, ಈಗ ಬೇಡಿಕೆಯ ಕಲಾವಿದನಲ್ಲ ನಾನು, ಯಾರಾದರೂ ಈಗ ಒಂದು ಸರಿಯಾದ ನನ್ನ ಯೋಗ್ಯತೆಯನ್ನು ಗೌರವಿಸಿ ಅಂತ ಹೇಳಿದರೆ, ಈಗಿನ ಹೊಸದಾಗಿ ಬರುವಂತಹ ಹೊಸ ಕಲಾವಿದರ ನಡುವೆ ಹಿರಿಯ ಕಲಾವಿದನಾದ ನಾನು ಸಣ್ಣ ಕಲಾವಿದನಾಗಿ ಕೆಲಸ ನಿರ್ವಹಿಸಲಿಕ್ಕಾಗೋದಿಲ್ಲ. ಈಗ ಅಂತ ಹೇಳಿದರೆ ಒಬ್ಬ ಇಷ್ಟು ಮಾಡ್ತಾನೆ, ನಾನೊಂದು ಸಣ್ಣ ವೇಷ ಮಾಡಿಕೊಂಡು ಹೋಗುವುದು, ಅದು ಕಲಾವಿದನಾಗಿ ಸ್ವಲ್ಪ ಡ್ರೈವರನ್ನು ಕ್ಲೀನರ್ ಸೀಟಿನಲ್ಲಿ ಕೂತೊಳಿಸಿದಾಗ ಆಗುತ್ತದೆ. ಹಾಗಾಗಿ ಸರಿಯಾದ ಮಾನ್ಯತೆ ಅಂತ ಇದ್ದರೆ ಮೇಳಕ್ಕೆ ಹೋಗುವ ಅಭಿಪ್ರಾಯ ಉಂಟು. ಹಾಗೆಂತ ಹೇಳಿ ಈಗಿನ ವಾತಾವರಣದಲ್ಲಿ, ಈಗಿನ ವ್ಯವಸ್ಥೆಯಲ್ಲಿ ಮೊದಲಿನ ಹಾಗೆ ಹಿಮ್ಮೇಳ ಸಹ ಕಲಾವಿದರು ಇಲ್ಲದಿರುವಾಗ ಅಷ್ಟಾಗಿ ನಾನು ಆಸಕ್ತನೂ ಆಗಿಲ್ಲ. ಸರಿಯಾದಂತಹ ಒಂದು ವ್ಯವಸ್ಥೆ ಅಂತ ಇದ್ದರೆ ಮೇಳಕ್ಕೆ ಹೋಗುವ ಅಭಿಪ್ರಾಯ ಉಂಟು. ಅದು ಇಲ್ಲ ಅಂತ 10ರೊಟ್ಟಿಗೆ 11 ಅಂತ ಹೋಗಿದ್ರೆ ಯಕ್ಷಗಾನಕ್ಕೂ ನ್ಯಾಯ ಇಲ್ಲ, ನನಗೂ ನನ್ನ ವೃತ್ತಿಗೂ ನ್ಯಾಯ ಇಲ್ಲ ಅಂತ ಆಗ್ತದೆ. ಪ್ರಸಂಗಕರ್ತನಾಗಿ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಈಗ ನನ್ನ ದೊಡ್ಡಪ್ಪ ಪ್ರಸಂಗಕರ್ತರು, 100 ಪ್ರಸಂಗವನ್ನು ಬರೆದವರು. ಹಾಗಾಗಿ ಪ್ರಸಂಗ ಬರೆಯುವಾಗ ನಾನು ದೊಡ್ಡ ಪ್ರಸಂಗಕರ್ತ ಅಂತ ಹೆಮ್ಮೆಯಿಂದ ಹೇಳುವುದಿಲ್ಲ. 2 ಪ್ರಸಂಗ ಬರೆದಿದ್ದೇನೆ ನಾನು. ಒಂದು ಸುರಗಿರಿ ಕ್ಷೇತ್ರ ಮಹಾತ್ಮೆ, ಅದು ಅಚ್ಚಾಗಿದೆ. ಈಗ ಕಾಶಿ ಕ್ಷೇತ್ರ ಮಹಾತ್ಮೆ ಎಂಬುದು ಅಚ್ಚಿನ ಹಂತದಲ್ಲಿ ಇದೆ. ಒಂದು ಕಾಶಿ ಕ್ಷೇತ್ರ ಮಹಾತ್ಮಕ್ಕೆ ಸಂಬಂಧಪಟ್ಟ, ಮತ್ತೊಂದು ರಘುವಿ ದಿಗ್ವಿಜಯ, ವಿನಾಯಕ ಲೀಲಾರ್ಣವ, ಒಟ್ಟು 4 ಪ್ರಸಂಗ ರಚಿಸಿದ್ದೇನೆ. ಮತ್ತು ಒಂದು ನನ್ನ ಲೇಖನಗಳ ಜಮದಗ್ನಿಯ ಬಗ್ಗೆ ಒಂದು ಋಷ್ಯಾಂತರಂಗ ಎಂಬ ಕೃತಿಯನ್ನು ಬಿಡುಗಡೆ ಆಗಿದೆ. ನಂತರ ಮಕ್ಕಳಿಗಾಗಿ ಭಕ್ತ ಪ್ರಹ್ಲಾದ, ಭಕ್ತ ಮಾರ್ಕಾಂಡೇಯ, ಶಬರಿಮಲಯ್ಯಪ್ಪ, ಶನೀಶ್ವರ ಮಹಾತ್ಮೆ ನಾಟಕ ಬರೆದಿದ್ದೇನೆ. ಅದು ಕೂಡ ಅಚ್ಚಾಗಿಲ್ಲ, ಹಲವಾರು ಪ್ರದರ್ಶನ ಕಂಡಿದೆ. ಮತ್ತು ಪ್ರಸಂಗದಲ್ಲಿ ಅದೇ ಪ್ರಸಂಗ, ಈಗ ನನ್ನ ಪ್ರಸಂಗ ದೊಡ್ಡ ಮೌಲ್ಯಾಧಾರಿತ ಪ್ರಸಂಗ ಅಂತ ಹೇಳುವುದಿಲ್ಲ ನಾನು. ಹೇಳಿದ್ರೆ ಚಂದೋ ಬ್ರಹ್ಮ ಅಲ್ಲ ನಾನು. ನನಗೆ ಒಂದು ತಿಳಿದ ಮಟ್ಟಿಗೆ ಒಂದು ಬರೆದಿದ್ದೇನೆ. ಹಾಗೆಂತೇಳಿ ಪ್ರಸಂಗದ ಚೌಕಟ್ಟನ್ನು ಮೀರಿ ಬರೀಲಿಲ್ಲ. ಹಾಗೆಂತೇಳಿ ಈಗ ಪ್ರಸಂಗ ಎಂಬುದು ಪ್ರಯೋಗದ ಮೇಲೆ ಇರುವುದು. ಏನೋ ನೀವು ಬಹಳ ಮೆಚ್ಚುವ ವೇಷಗಳು ಮತ್ತು ನಿಮಗೆ ಬಹಳ ಹೆಸರು ತಂದು ಕೊಟ್ಟ ವೇಷಗಳ ಬಗ್ಗೆ?
ನನಗೆ ಹೆಸರು ತಂದು ಕೊಟ್ಟ ವೇಷ ಒಂದು ಜಾಪಾಲಿ, ಆಮೇಲೆ ಬ್ರಹ್ಮ. ಆವಾಗ ಬಲಿಪ್ಪರ ತಂಡದಲ್ಲಿ ಶಿವಪ್ರಭಾ ಪರಿಣಯ ಅಂತ ಆಡ್ತಾ ಇದ್ರು. ಅದರಲ್ಲಿ ಒಂದು ಜಯವರ್ಮ ಅಂತ ಒಂದು ವೇಶ್ಯೆಯ ಪುತ್ರನ ಪಾತ್ರ ಉಂಟು. ಅದು 4-6 ವರ್ಷ ಮಾಡಿದವ ನಾನು. ನನ್ನ ಶಿವಪ್ರಭದ ಜಯವರ್ಮನಿಗೆ ಭಾರಿ ಹೆಸರಿತ್ತಾಗ. ಆಮೇಲೆ ಗಾಂಧಾರಿ ಪ್ರಯೋಗ ಉಪಾಧ್ಯಾಯರಿರುವಾಗ ಆಗ್ತಾ ಇತ್ತು. ಅದರಲ್ಲಿ ನನ್ನ ಕೃಷ್ಣ ಹಾಗೂ ಉಪಾಧ್ಯಾಯರ ಒಂದು ಗಾಂಧಾರಿ, ಆ ಕೃಷ್ಣ ನನ್ನ ಒಂದು ಅಚ್ಚುಮೆಚ್ಚಿನ ಹೆಸರು ತಂದು ಕೊಟ್ಟ ಪಾತ್ರ. ಜೊತೆಗೆ ಶಿವಪ್ರಭದ ಜಯವರ್ಮ ಮತ್ತು ದಶಾವತಾರದಲ್ಲಿ ನನ್ನ ಬಲಿಚಕ್ರವರ್ತಿ, ಅದನ್ನು ಬಲಿಪ್ಪರೇ ಮೆಚ್ಚಿಕೊಂಡಿದ್ದರು. ಆಮೇಲೆ ಕುಶಲವರ ಕಾಳಗದಲ್ಲಿ ರಾಮ, ಧರ್ಮಸ್ಥಳ ಮೇಳದಲ್ಲಿಯೂ ಕುಶಲವರ ಕಾಳಗದಲ್ಲಿ ನನಗೆ ರಾಮನೇ ಬರ್ಕೊಂಡಿದ್ರು. ಬಲಿಪ್ಪರು ನನಗೆ ಕುಶಲವರದಲ್ಲಿ ರಾಮನೇ ಕೊಟ್ಟುಕೊಂಡಿದ್ರು. ಆಮೇಲೆ ಶತ್ರುಘ್ನ ಬಾಕಿ ವಿವಿಧ ವೇಷ ಮಾಡಿದ್ದೇನೆ. ಇರಾಭಾಗವತರ ತಂಡದಲ್ಲಿ ನಾನೇ ಕುಶಲವರದಲ್ಲಿ ರಾಮ ಮಾಡುವುದು. ಅಚ್ಚುಮೆಚ್ಚಿನ ಪಾತ್ರ ನನಗೆ ರಾಮ. ಕುಶಲವರ ಕಾಳಗದ ರಾಮನೂ ಹೌದು, ಸಂಪೂರ್ಣ ರಾಮಾಯಣದ ರಾಮನೂ ಹೌದು. ಹಾಗೆಂತ ಆ ಕುಶಲವರ ಕಾಳಗದ ರಾಮ ಮತ್ತು ನನ್ನ ಅತಿಕಾಯ ನನ್ನ ಅಚ್ಚುಮೆಚ್ಚಿನ ಪಾತ್ರ. ನಾನು ಕೇಂದ್ರದಲ್ಲಿ ಅತಿಕಾಯನಾಗಿ 2ನೇ ಬಾರಿ ರಂಗ ಪ್ರವೇಶ ಮಾಡಿದೆವು. ಗುರುಗಳೇ ಅವರು ನನಗೆ ಮಾರ್ಗದರ್ಶನ ಕೊಟ್ಟದ್ದು, ಶ್ರೀ ಶಿವಮೇರಿ ಗೋವಿಂದ ಭಟ್ರು. ಆ ಕ್ರಮದಲ್ಲಿ ಕಟೀಲು ಮೇಳದಲ್ಲಿಯೂ ನಾನು ಸುರುವಿಗೆ ಅತಿಕಾಯ 2ನೇ ಬಾರಿಗೆ ವಿಶ್ವೇಶ್ವರಟ್ರು ಮಾಡಿಕೊಂಡಿದ್ದರು ಪೂಂಜರ ತಂಡದಲ್ಲಿ. ಮಧೂರು ಮೇಳದಲ್ಲಿ ಮತ್ತು ಸೋರ್ನಾಡು ಮೇಳದಲ್ಲೆಲ್ಲ ಅತಿಕಾಯ ನಾನೇ ಮಾಡಿಕೊಂಡಿದ್ದದ್ದು. ಆ ಪಾತ್ರ ಅತಿಕಾಯ ನಾನು ಅತಿಕಾಯ, ಬಲಿಚಕ್ರವರ್ತಿ, ಸುಧನ್ವ, ರಾಮ ಮತ್ತು ಜಯವರ್ಮ, ಇದು ನನಗೆ ಸಿದ್ಧಿ ಪ್ರಸಿದ್ಧಿಯನ್ನು ತಂದು ಕೊಟ್ಟಿದೆ. ಮತ್ತು ಇನ್ನೊಂದು ಉತ್ತಮ ನನಗೆ ವಿಶೇಷ ಪ್ರಸಿದ್ಧಿಯನ್ನು ತಂದು ಕೊಟ್ಟದ್ದು, ರಕ್ತರಾತ್ರಿ ಪ್ರಸಂಗವನ್ನು ಬಲಿಪುರ ಆರಂಭಿಸಿದ್ರು. ಗುಂಡಿಮಂಜಲು ಗೋಪಾಲಕೃಷ್ಣ ಭಟ್ರು ರಕ್ತರಾತ್ರಿ ಅಶ್ವತ್ಥಾಮ ಮಾಡ್ತಾ ಇದ್ರು. ಅದಕ್ಕಿಂತ ಮೊದಲು ಕೇತಕಿ ಶಾಪ ಎಂಬ ಪ್ರಸಂಗ ಇತ್ತು. ಅದರಲ್ಲಿ ಕೇತಕಿಯ ಪಾತ್ರ, ಆ ಪಾತ್ರದ ಬಗ್ಗೆ ಬಲಿಪ್ಪರೇ ಒಂದು ಅಷ್ಟು ಆಸಕ್ತಿ ವಹಿಸಿರಲಿಲ್ಲ. ನನಗೆ ಆ ಪಾತ್ರವನ್ನು ಕೊಟ್ಟರು. ಆ ಕೇತಕಿ ಪಾತ್ರ ನಾನು ನನ್ನದಾದಂತಹ ಒಂದು ಸ್ವಂತಿಕೆಯಿಂದ ನಿರ್ಮಾಣ ಮಾಡಿದೆ. ಅದು ಸಾಮಾನ್ಯ ಆ ವರ್ಷ ಒಂದು 10-75 ಆಗಿದೆ. ನನ್ನ ತಿರುಗಾಟದಲ್ಲಿ ಕಟೀಲು ಮೇಳದಲ್ಲಿ ನನಗೆ ಹೆಚ್ಚು ಪ್ರಸಿದ್ಧಿ ತಂದದ್ದು ಕೇತಕಿಯ ಪಾತ್ರ. ಅದು ಜಯವರ್ಮನಷ್ಟೇ ಪ್ರಸಿದ್ಧಿಯನ್ನು ಕೊಟ್ಟಿದೆ. ಅದು ಸಾಮಾನ್ಯ 100ಕ್ಕೂ ಹೆಚ್ಚು ಪ್ರಯೋಗ ಆಗಿದೆ ಆ ವರ್ಷ. ಹಿಂದೆ ಬಹಳ ಮೆರೆದಂಥ ಕಲಾವಿದರ ನಿಮ್ಮ ನೋಟದಲ್ಲಿ ನೀವು ಹೇಳೋದಾದ್ರೆ? ಹಿಂದೆ ಮೆರೆದಂತಹ ಕಲಾವಿದರಲ್ಲಿ ನಾನು ಅವರ ಜೊತೆಗೊಂದು 2-3 ವೇಷ ಮಾಡಿದ್ದೇನೆ. ಮಾಧವ ಶೆಟ್ಟಿ, ಕಲ್ಲಡ್ಕ ಮಾಧವ ಶೆಟ್ಟಿ ಅಂತಲೋ ಮೂಡಬಿದ್ರೆ ಮಾಧವ ಶೆಟ್ಟಿ ಅಂತಲೂ ಹೆಸರಾಗಿ ಯಕ್ಷಗಾನದಲ್ಲಿ ಈಗ ಕೀರ್ತಿಶೇಷರಾಗದವರು. ಅವರ ತಾಮ್ರಧ್ವಜ, ಅವರ ಅರ್ಜುನ, ಅವರ ವಿಶ್ವಾಮಿತ್ರ, ಹಾಗೆಯೇ ತುಳು ಪ್ರಸಂಗದಲ್ಲಿ ವೇಷ, ಹಲವು ವೇಷ ನೋಡಿದವ ನಾನು. ಅವರ ತಾಮ್ರಧ್ವಜನೇ ನನ್ನದೊಂದು ನಕಲಧ್ವಜನೋ ಏನೋ ಆಗಿತ್ತು. ಆಮೇಲೆ ಮತ್ತೊಂದು ಕರ್ಣ, ಅವರ ಕರ್ಣಾರ್ಜುನದಲ್ಲಿ ನಾನು ಕೃಷ್ಣನೇನೋ ಮಾಡಿದ್ದೆ. ಅವರಲ್ಲಿ ನಾನು ಮೆಚ್ಚುತ್ತಾ ಇದ್ದದ್ದು ಏನು ಅಂತ ಹೇಳಿದರೆ, ತೆಂಕುತಿಟ್ಟಿನಲ್ಲಿ ಗಂಡುಗಲಿಯಾದಂತಹ ಯಕ್ಷಗಾನ ಕಲಾವಿದ ಅವರು. ಅವರ ತಾಮ್ರಧ್ವಜನಲ್ಲಿ ಪ್ರವೇಶದ ನಡೆ, ಹಾಗೆಯೇ ಅಲ್ಲಿ ಅರ್ಜುನನಲ್ಲಿ ಹೋರಾಡುವಾಗ ಒಂದು 2 ಪದ್ಯ ಉಂಟು. ಆ ಪದ್ಯಕ್ಕೆ ಹೋಗುವ ಕ್ರಮ ಮತ್ತು ಕಿರೀಟ ವೇಷ ಹೋಗುವ ಕ್ರಮ, ಮಾಧವ ಸಿಟ್ರಲ್ಲಿರುವ ಕ್ರಮ ಇನ್ಯಾರಲ್ಲಿ ಕಾಣುವ ಹಾಗಿಲ್ಲ. ಅವರ ಸಭಾ ಕ್ಲಾಸು, ಅವರ ತೆರೆವರಪ್ಪಾಟು, ಹಾಗೆಯೇ ಅವರ ಕರ್ಣ, ಅವರ ತಾಮ್ರಧ್ವಜ, ಅದೆಲ್ಲ ಸ್ಪೀಡ್ ವೇಷ ಅಲ್ಲ, ನಿಧಾನ ಲಯದಲ್ಲಿ ಗಾಂಭೀರ್ಯದಿಂದ ಹೋಗುವ ವೇಷ. ಈಗ ನಾರಾಯಣ ಹೆಗಡೆಯವರ ವೇಷವನ್ನು ನೋಡಿದ್ದೇನೆ. ನಾರಾಯಣ ಹೆಗಡೆಯವರದ್ದು ಗತ್ತುಗಾರಿಕೆ ವೇಷ, ಅವರದ್ದಲ್ಲಿ ನಾಟ್ಯದ ಸೊಬಗಲ್ಲ ನಾವು ನೋಡೋದು, ಗತ್ತುಗಾರಿಕೆ, ಕಂಠ, ಹಾಗೆಯೇ ಭಾವನೆ. ಇದು ನಾರಾಯಣ ಹೆಗಡೆಯವರದ್ದಾದರೆ ಅವರನ್ನು ನಾನು ಮೆಚ್ಚುತ್ತೇನೆ. ನಾನು ಮೆಚ್ಚಿದ ಕಲಾವಿದ, ಅವರ ಜೊತೆಗೆ ವೇಷ ಮಾಡಿದ್ದೇನೆ ನಾನು. ಅವರದ್ದಲ್ಲಿ ಪಾತ್ರ ಪೋಷಣೆ, ಸ್ವಭಾವ ಗಾಂಭೀರ್ಯ ನಾರಾಯಣ ಹೆಗಡೆಯವರಲ್ಲಿ ನಾನು ಗುರುತಿಸುವುದು. ಮಾಧವ ಶೆಟ್ಟರಲ್ಲಿ ಪ್ರಸಂಗ ಪೋಷಣೆ, ರಂಗಮರ್ಯಾದೆ, ಪ್ರಸಂಗದ ನಡೆ, ಒಂದು ವೇಷ ಆರಂಭದಿಂದ ಕೊನೆಯವರೆಗೆ ಯಾವ ಹಂತದಲ್ಲಿ ಇರಬೇಕು ಎಂಬುದನ್ನು ಸಮರ್ಥವಾಗಿ ತೋರಿಸುವವರು. ಹಾಗೆಯೇ ಸಹ ಕಲಾವಿದರಲ್ಲಿ ವಿಷಯವನ್ನು ಹೇಳುವವರು. ಅವರು ನೆನಪಿಸಿಕೊಂಡಾಗ ಒಂದು ಮಾತು ನೆನಪಾಗುತ್ತದೆ.
ಅವರಲ್ಲಿ ನಾನು ಹೇಳಿದೆ ನಾನು ಮೇಳಕ್ಕೆ ತಿರುಗಾಟಕ್ಕೆ ಹೋಗುವುದಿಲ್ಲ ಅಂತ ಕಟೀಲಿನಲ್ಲಿ ಅವರು ಕಟೀಲು ಕ್ಷೇತ್ರಕ್ಕೆ ಬಂದಿದ್ದರು. ಆಗ ಹೇಳಿದ್ದು ಏನು ಶರ್ಮರೇ ನೀವು ಮೇಳ ಬಿಡುವುದು ಅಂತ ಹೇಳುವುದು. ನಾನು ಹೇಳಿದೆ ಮೇಳದಲ್ಲಿ ಸ್ವಲ್ಪ ರಾಜಕೀಯ ಎಲ್ಲ ಆಗ್ತದೆ, ಸಂಪಾದನೆ ಇಲ್ಲ, ನಾನು ಬಿಡ್ತೇನೆ. ಆವಾಗ ಹೇಳಿದರು ಶರ್ಮರೇ ನೀವು ಯಕ್ಷಗಾನ ಬಿಡ್ಬೋದು, ಮಲ್ಲಿಗೆ ತಾನು ಕೊಯ್ಯಬೇಕು ಅಂತ ಅರಳುವುದಿಲ್ಲ, ಮಲ್ಲಿಗೆ ಇದ್ದಲ್ಲಿಗೆ ಬಂದು ಕೊಯ್ದು ಅದನ್ನು ಮಾಲೆ ಮಾಡ್ತಾರೆ. ನಿಮ್ಮ ಪರಿಮಳ ಬರುವ ಕಾಲ ಉಂಟು, ನಿಮಗೆ ಪ್ರಸಿದ್ಧಿ ಬರುವ ಕಾಲ ಉಂಟು ಅಂತ ಹೇಳಿ ನನ್ನ ಮೈದಡಿದ್ರು. ಕಟೀಲು ದುರ್ಗಾ ಸನ್ನಿಧಾನದಲ್ಲಿ ಹೇಳಿದ್ದವರು. ಆ ನಂತರ ನನಗೆ ಈ ಯಕ್ಷಗಾನದಲ್ಲಿ ಕೆಲವು ವೇಷಗಳಲ್ಲೆಲ್ಲ ಹೆಸರು ಬಂದದ್ದು. ಹಾಗಾಗಿ ಮಾಧವ ಶೆಟ್ಟರಂತಹ ಒಬ್ಬ ಹೃದಯವಂತನನ್ನು ನಾನು ಸ್ಮರಿಸ್ತೇನೆ. ಮತ್ತೆ ಹೊಸ ಇತ್ಲು ಮಹಾಲಿಂಗ ಭಟ್ರು, ಅವರ ಭೀಷ್ಮನಿಗೆ ನನ್ನ ಪರಶುರಾಮ ಆಗಿದೆ, ಅವರ ತಾಮ್ರಧ್ವಜನಿಗೂ ನನ್ನ ವೇಷ ಆಗಿದೆ. ಕಿರೀಟ ವೇಷಧಾರಿಗಳಾಗಿ ನಾಟ್ಯ ನಡೆ ನುಡಿಯಲ್ಲಿ ಪುಂಡು ವೇಷದಿಂದ ತೊಡಗಿ ಬಣ್ಣದ ವೇಷದವರೆಗೆ ಎಲ್ಲ ಪ್ರಸಂಗವನ್ನು ವೇಷ ಮಾಡಿ 40 ಪ್ರಸಂಗ ಅಗರಿಯವರೇ ಇವರಲ್ಲಿ ಕೇಳ್ತಾ ಇದ್ರಂತೆ. ಪ್ರಸಂಗದ ಮಧ್ಯೆ ಹೇಗೆ ಲಿಂಗಣ್ಣ ಅಂತೇಳಿ ಅಂಥ ಪ್ರಬುದ್ಧ ಕಲಾವಿದ ಅವರು. ಹೋಗುವ ನಡೆ ಅವರಲ್ಲಿ ನಾನು ಗುರುತಿಸಿದ್ದು ಕಾರ್ತವೀರ್ಯ ನೋಡಿದ್ದೇನೆ, ಅವರು ತಾಮ್ರಧ್ವಜ ನೋಡಿದ್ದೇನೆ, ಕರ್ಣ ನೋಡಿದ್ದೇನೆ. ಆಯಾಯ ವೇಷದ ಸ್ವಭಾವಕ್ಕನುಸಾರವಾದ ಮಾತುಗಾರಿಕೆ ನಡೆ. ತ್ರಿವಿಡ ತಾಳದ ಮಧ್ಯಕ್ಕೆ ತ್ರಿವಿಡ ತಾಳದ ಲಯದಲ್ಲೇ ಇವರು ಮಧ್ಯಕ್ಕೆ ಹೋಗ್ತಾರೆ, ಅವರು ಭೈರವಿ ಜಂಪದ ಮಧ್ಯಕ್ಕೆ ಭೈರವಿ ಜಂಪೆ ಲಯದಲ್ಲೇ ಹೋಗ್ತಾರೆ ಅವರು. ಹಾಗೆ ಮಾತುಗಾರಿಕೆ ಎಷ್ಟು ಮಾತಾಡಬಲ್ಲರು. ಈಗ ನಾನು ಅವರ ಭೀಷ್ಮನನ್ನು ಪರಶುರಾಮನಾಗಿ ಕೆಣಕಿದ್ದೆ, ಆದರೆ ಅವರು ಸಹನೆಯಿಂದ ಉತ್ತರ ಕೊಟ್ಟು ನನ್ನನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ನಾನು ನೆನಪಿಸುವುದು, ನನಗಾಗ ಟೌನ್ ಹಾಲಿನಲ್ಲೆಲ್ಲ ಆಟ ಮಾಡಿಸಿಕೊಟ್ಟು ಯಕ್ಷಗಾನದಲ್ಲಿ ನನಗೆ ಅವಕಾಶ ಕೊಟ್ಟ ಪುತ್ತೂರು ಕೃಷ್ಣ ಭಟ್, ಚಾಮಿಯಣ್ಣ ಅಂತ ಹೇಳುವುದು ಅವರನ್ನು. ಅವರು ಕಾಣಿಯೂರಿನಲ್ಲಿ ನೆಲೆಸಿದ್ದವರು. ಅವರು ಎದುರುವೇಷ ಮಾಡಿಕೊಂಡಿದ್ದರು. ಅವರ ತಾಮ್ರಧ್ವಜ ಅಮೋಘ ತಾಮ್ರಧ್ವಜ, ಅವರು ತಾಮ್ರಧ್ವಜ, ಕಂಸ, ಕರ್ಣ ಈ ಪಾತ್ರ. ಅವರು ಅಂತ ಹೇಳಿದರೆ ಮಾತುಗಾರಿಕೆ ಅಲ್ಲ, ಆದರೆ ಅವರು ಶೇಣಿಯವರ ಶೈಲಿಯನ್ನು ಅನುಸರಿಸ್ತಾ ಇದ್ರು. ಮಾಗದ, ಕರ್ಣ ಇದರಲ್ಲೆಲ್ಲ ಅವರು ಕೆಣಕೋ ಸ್ವಭಾವ ಇತ್ತು ಅವರಿಗೆ. ಹಾಗಾಗಿ ನನಗೂ ಮಾತುಗಾರಿಕೆ, ಅವರ ಕರ್ಣನಿಗೆ ನನ್ನ ಶಲ್ಯ ಆಗುವಾಗ ಎಷ್ಟೋ ಸರ್ತಿ ಜಟಾಪಟಿ ಆಗಿದೆ. ಎಷ್ಟು ಅವರನ್ನು ನಾನು ನೋಯಿಸಿದ್ರು ಕೂಡ ಅವರು ಅವರ ಮಳೆಗಾಲದ ಆಟಕ್ಕೆ ನನ್ನ ಹೆಸರು ಹಾಕಿಕೊಂಡಿದ್ರು. ನನಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಮುಂದಿಲ ಕೃಷ್ಣ ಭಟ್ರು ಅವರು ಹಾಗೆ, ಅವರ ಕೌಂಡ್ಲಿಕ ನನ್ನ ಕೃಷ್ಣ ಅವರದ್ದಲ್ಲಿ ಅವರು ಸ್ವಲ್ಪ ಮಾತಾಡ್ತಾನೆ ಅಂತ ಆದರೆ ಕೆಣಕು ಹೋಗೋಣ ಉಂಟು ಅವ್ರಿಗೆ. ಅವರು ಅಷ್ಟು ಕೆಣಕಿದ ಕಾರಣ ನಾನಷ್ಟು ತಯಾರಾದೆ. ನನ್ನ ಎದುರು ಪಾತ್ರ ಅವರದ್ದು, ನಾನು ಅವರ ಕೌಂಡ್ಲಿಕ್ ಕಾಲನೇಮಿ ಆದರೆ ನನ್ನದು ವಿಷ್ಣು, ಅವರ ಕೌಂಡ್ಲಿಕ್ ಆದರೆ ನನ್ನ ಕೃಷ್ಣ ಆಗ್ತಾ ಇತ್ತು. ಆಗ ಸಂಭಾಷಣೆಯಲ್ಲಿ ಅವಕಾಶ ಕೊಡ್ತಾ ಇದ್ರು. ಅವರಲ್ಲಿ ಗುರುತಿಸಿದ್ದ ಹಾಗೆ ನಾನು ಅವರದ್ದು ಪಾತ್ರ ಪೋಷಣೆ ಅಂತ ಹೇಳಿದರೆ ಅವರದ್ದು ಸ್ವಂತಿಕೆ. ಅದನ್ನೀಗ ನಾವು ಮುಖವರ್ಣಿಕೆಯಲ್ಲ, ಈಗ ಮುಖವರ್ಣಿಕೆಯಲ್ಲಿ ಆಗಲಿ ಅವರು ಸ್ವಲ್ಪ ಲಿಂಗಣ್ಣನಾಗಿ ಅಂತ ಹೇಳಿದರೆ ಮಹಾಲಿಂಗ ಭಟ್ಟರಾಗಿ ಸ್ವಲ್ಪ ಕುಳ್ಳಗೆ ಆದ ಕಾರಣ ಕಿರೀಟ ವೇಷದಲ್ಲಿ ಅವರಿಗೆ ಈಗಿನವರಾಗಿ ಪ್ರಸಿದ್ಧಿ ಬರಲಿಲ್ಲ. ಈಗ ಇಲ್ಲದಿದ್ದರೆ ನಮ್ಮ ಗುರುಗಳಾದ ಗೋವಿಂದ ಭಟ್ರಿಗೂ ಸಮದಂಡಿಯಾಗಿರುವವರು ಹೊಸ ಮಹಾಲಿಂಗ ಭಟ್ರು ಕಿರೀಟ ವೇಷ. ಆದರೆ ನಮ್ಮ ಗುರುಗಳಷ್ಟು ಆಳಂಗ ಇಲ್ಲ ಅವರು. ಮತ್ತೆ ಇನ್ನೂ ನೆನಪಿಸುವ ಕಲಾವಿದರು ನನ್ನ ಗುರುಗಳು ಗೋವಿಂದ ಭಟ್ರು. ಅವರನ್ನು ಯಾವತ್ತೂ ನಾನು ಸ್ಮರಿಸ್ತೇನೆ ಅಂತ ಹೇಳಿದರೆ ಅವರಾಗಿ ವೇಷ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. 84ರವರೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ದಶಾವತಾರಿಯಾಗಿ ದುಡಿದು ಎಲ್ಲ ಪಾತ್ರ, ಹಾಸ್ಯ ಪಾತ್ರದಿಂದ ತೊಡಗಿ ಸಣ್ಣದು ದೊಡ್ಡದು ಇಲ್ಲದೆ ವೇಷದಲ್ಲಿ ಎಲ್ಲವನ್ನೂ ಮಾಡಿ ನಮಗೆಲ್ಲ ಆದರ್ಶರಾದವರು. ಧರ್ಮಸ್ಥಳ ಮೇಳದಲ್ಲಿ ನಾನು ಹೋಗಿರುವ ಕಲಿತ ಅನುಭವ ಅದೇ. ನನ್ನ ಗುರುಗಳು 80 ವರ್ಷ ಆದರೂ ಕೂಡ ಆ ವೇಷ ಆಗಬೇಕು ಅಂತ ಹೇಳುವುದಿಲ್ಲ, ನನಗೆ ಇದೇ ವೇಷ ಆಗಬೇಕು ಅಂತೇಳಿ. ಮತ್ತೆ ನಾವು ಈ ವೇಷ ಬೇಕು ಅಂತ ಕೇಳಿದರೆ ಸರಿಯೇ ಆತ್ಮಾವಲೋಕನ ಮಾಡಬೇಕಾಗುತ್ತದೆ. ಯಾಕೆಂತ ಹೇಳಿದರೆ ಕಲಾವಿದ ಆದವ ಯಾವ ವೇಷಕ್ಕೂ ಸಿದ್ಧನಾಗಬೇಕು. ಇದಕ್ಕೆ ನಾವು ಗೋವಿಂದ ಭಟ್ರ ಆದರ್ಶ, ಹೊಸ ಇತ್ಲು ಮಹಾಲಿಂಗ ಭಟ್ರ ಆದರ್ಶನ ಮಾಡಬೇಕು. ಹೊಸ ಇತ್ಲು ಮಹಾಲಿಂಗ ಭಟ್ಟು ಇದೇ ವೇಷ ಆಗಬೇಕು ಅಂತ ಹೇಳಿದವರಲ್ಲ, ಗೋವಿಂದ ಭಟ್ಟು ನನಗೆ ಇದೇ ವೇಷ ಆಗಬೇಕು ಅಂತ ಹೇಳಿದವರಲ್ಲ. ಕಲಾವಿದನಾಗಿ ವೇಷಧಾರಿಯಾದವ ಎಲ್ಲ ವೇಷ ಮಾಡುವುದಕ್ಕೆ ಸಮರ್ಥನಾಗಬೇಕು. ಮತ್ತು ನಾನು ಭಾಗವತಿಕೆಯಲ್ಲಿ ನಾನು ಮೆಚ್ಚಿದ್ದು, ನನ್ನನ್ನು ಮೆಚ್ಚಿಕೊಂಡವರು ಅವರು ನನಗೆ ಕಟೀಲು ಮೇಳಕ್ಕೆ ಬಂದಾಗ ಪದ್ಯ ಹೇಳಿದ್ರು ನನ್ನ ವೇಷಕ್ಕೆ. ನನಗೂ ಕರ್ನಾಟಕ ಮೇಳಕ್ಕೆ ಬರಬೇಕು ಅಂತ ಹೇಳಿದರು. ಆದರೆ ಕರ್ನಾಟಕ ಮೇಳಕ್ಕೆ ಅವರು ಬರಲಿಕ್ಕೆ ಹೇಳಿದ್ರು, ಹೋಗಲಿಕ್ಕೆ ನನಗೆ ಯೋಗ ಇಲ್ಲ. ಅವರು ಸ್ವರ್ಗಸ್ಥರಾದರು, ಮಹನೀಯರಾದ ಸಂಗೀತ ವಿದ್ವಾನ್ ದಾಮೋದರ ಮಂಡೇಚ್ಚರು. ಅವರ ಆಶೀರ್ವಾದ ನಾನು ಸ್ಮರಿಸ್ತೇನೆ.
ಹಾಗಾದ್ರೆ ಶ್ರೀನಿವಾಸ ಭಾಗವತರದ್ದು ಕೂಕಟೀಲು ಮೇಳದಲ್ಲಿ ವೇಷ ಮಾಡಿದ್ದೇನೆ. ಹಾಗಾದ್ರೆ ಶ್ರೀನಿವಾಸ ಭಾಗವತರನ್ನು ನಾವು ಯಕ್ಷಗಾನದ ಪಿತಾಮಹ ಅಂತ ಕರಿಬೇಕು. ಅವರ ಮಗ ಸುರತ್ಕಲ್ ಮೇಳದಲ್ಲಿ ನನಗೆ ಭಾಗವತರಾಗಿದ್ದರು. ಶ್ರೀನಿವಾಸ ಭಾಗವತರು ಹಾಗೆ. ಹಾಗಾದ್ರೆ ಶ್ರೀನಿವಾಸ ನನ್ನ ಒಂದು ವಿಷ್ಣುವಿಗೆ ಉಂಟಲ್ಲ, ಅದು ಹೀಗೇ ಮಾತಾಡಬೇಕು ಅಂತ ಹೇಳಿಕೊಂಡಿದ್ರು. ಮತ್ತು ನೀನು ಸ್ತ್ರೀವೇಷ ಮಾಡಬೇಕು ಅಂತ ಹೇಳಿ ಅವನಿಗೆ ಹೇಳಿದ್ರು ಅವರು. ನಾನು ಸ್ತ್ರೀವೇಷ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲಿಯೋ 2-3 ಸ್ತ್ರೀವೇಷ ಮಾಡಿರ್ಬೋದು. ಆದರೆ ಅದರಲ್ಲಿ ಮುಂದುವರಿ ಇಚ್ಛೆ ಆಗಲಿಲ್ಲ. ನನ್ನನ್ನು ಕರೆದು ನೀನು ಇಷ್ಟು ಮಾತೆಲ್ಲ ಉಂಟು, ನೀನು ಸ್ತ್ರೀವೇಷ ಮಾಡಕಬ್ಬೋ ಅಂತ ಹೇಳಿ ಅದನ್ನು ನಡೆಸೋದಕ್ಕಾಗಲಿಲ್ಲ ನನಗೆ. ಮತ್ತು ಈಗಿನ ಆಗೋತು ಕುರಿಯ ವಿಠಲ ಶಾಸ್ತ್ರಿಗಳು, ವಿಠಲ ಶಾಸ್ತ್ರಿಗಳ ತಮ್ಮನ ಮಗ ಕುರಿಯ ಗಣಪತಿ ಶಾಸ್ತ್ರಿಗಳು, ಅವರು ನನ್ನನ್ನು ತಿದ್ದಿ ನನ್ನ ತಪ್ಪನ್ನು ಹೇಳಿ ಅವರೊಟ್ಟಿಗೆ ತಿರುಗಾಟ ಇಲ್ಲದಿದ್ದರೂ ಅವರು ನನ್ನನ್ನು ಅರ್ಥ ಮಾಡಿಕೊಂಡವರು, ನನ್ನನ್ನು ಹುರಿದುಂಬಿಸಿದವರು. ಇನ್ನು ಬಾಕಿ ಉಳಿದವರು ಹೇಳೋದಿದ್ದರೆ ಪುರುಷೋತ್ತಮ ಪೂಂಜರು, ಅವರು ನನ್ನನ್ನು ಕಲಾವಿದ, ಅವರು ಭಾಗವತ ಅಂತ ಕರೀಲಿ, ನನ್ನ ಸ್ನೇಹಿತರಾಗಿ ಗುರುತಿಸಿದ್ರು. ಅವರು ಯಾವ ಸಂದೇಹ ಬಂದರು ಶರ್ಮರೇ ಅದು ಹೇಗೆ ಅಂತ ನನ್ನಲ್ಲಿ ಕೇಳಿಕೊಂಡಿದ್ರು. ಅಂಥ ಹೃದಯವಂತರನ್ನು ಕಳ್ಕೊಂಡದ್ದು ಯಕ್ಷಗಾನಕ್ಕೆ ದೊಡ್ಡ ನಷ್ಟ ಅಂತ ಭಾವಿಸ್ತೇನೆ. ಮತ್ತು ರಘುರಾಮ ಹೊಳ್ರು ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಅವರನ್ನು ನಾನು ನೆನಪಿಸುತ್ತೇನೆ. ನನ್ನ ನೆನಪಿಗೆ ಬಾರದ ಕಲಾವಿದರು ಮತ್ತು ಕೊಳ್ತಿಗೆ ನಾರಾಯಣಗೌಡರು, ಅವರು ಕೂಡ ಯಕ್ಷಗಾನಕ್ಕೆ ನನಗೆ ಕೆಲವು ಆಟ ಕೊಟ್ಟಿದ್ದಾರೆ. ಇನ್ನೊಬ್ಬರು ಸ್ಮರಣೀಯರು ಅರುವ ನಾರಾಯಣ ಶೆಟ್ಟರು ದಿವಂಗತ, ಅವರು ಅವರ ಆಟದಲ್ಲಿ ನನಗೆ ಬಹಳಷ್ಟು ಅವಕಾಶ ಕೊಟ್ಟಿದ್ದಾರೆ. ಅವರು ಯಕ್ಷಗಾನದಲ್ಲಿ ಅರುವ ನಾರಾಯಣ ಶೆಟ್ಟರು. ಮತ್ತು ಈಗ ನನ್ನ ಸನ್ಮಿತ್ರ ಭಾಗಮಂಡಲ ಹಾಸ್ಯಗಾರು, ಅವನ ತಂಡಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಕೆಲವು ಅವಕಾಶ ಕೊಟ್ಟಿದ್ದಾನೆ. ಮತ್ತು ಇನ್ನು ಹಾಸ್ಯಗಾರರಲ್ಲಿ ಕೊಡಕಲ್ಲ ಹಾಸ್ಯಗಾರರು, ಪುತ್ರಗಳ ತಿಮ್ಮಪ್ಪ ಶೆಟ್ಟರು ಮತ್ತು ಸುಜನ ಸುಳ್ಯ, ಇವರೆಲ್ಲ ನನ್ನ ತಿರುಗಾಟದಲ್ಲಿ ಹಾಸ್ಯಗಾರರಾಗಿತ್ತು. ಅವರಿಂದಲೂ ಹೆಚ್ಚು ವಿಶೇಷ ಸಲಹೆ ಪಡೆದಿದ್ದೇನೆ. ಮತ್ತು ನನ್ನನ್ನು ತಿದ್ದಿದ, ನನ್ನ ತಪ್ಪುಗಳಿದ್ದರೂ ಅದನ್ನು ಸರಿಪಡಿಸಿ ನನಗೆ ಯಕ್ಷಗಾನದಲ್ಲಿ ಇದಮಿತ್ತಂ ಎಂಬುದಾಗಿ ಪ್ರಸಂಗದ ಬಗ್ಗೆ, ನಡೆಯ ಬಗ್ಗೆ ಹೇಳುವುದಕ್ಕೆ ತೋರಿಕೊಟ್ಟ ಮಹಾನುಭಾವರು ಬಲಿಪ ನಾರಾಯಣ ಭಾಗವತರು. ಅವರಿಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳಿದರೆ, ನನ್ನ ತಪ್ಪನ್ನು ಹೇಳಿದ್ದಾರೆ ಅವರು, ಹಾಗೆಂತೇಳಿ ನನ್ನ ಸರಿ ಅಂತ ಹೇಳಿದ್ದಾರೆ. ಅವರ ಮೇಳದಲ್ಲಿರುವಾಗ ನನಗೆ ವರ್ಷಕ್ಕೆ 40 ಹೊಸ ಪ್ರಸಂಗ ಆಗ್ತಾ ಇತ್ತು, ದೇವಿ ಮಹಾತ್ಮೆ ಆಗ್ತಾ ಇತ್ತು, 30-35 ಒಂದೊಂದು ಪ್ರಸಂಗ ನಮಗೆ ಹೊಸ ಅನುಭವ ಕೊಟ್ಟುಕೊಂಡಿತ್ತು. ಹಾಗೆ ಇನ್ನು ಉಳಿದ ಕಲಾವಿದರು ಅಂತ ಹೇಳಿದರೆ ಹೆಚ್ಚು ಮತ್ತು ಹಲವು ಸಂಘ ಸಂಸ್ಥೆಗಳು, ಮತ್ತು ಈಗಿನ ನನ್ನನ್ನು ಗುರುತಿಸುವಲ್ಲಿ ಸಾಮಾಜಿಕ ಕಾರ್ಯಕರ್ತ ತಾಳಮದ್ಲೆಯನ್ನು ಕೊಟ್ಟವರು ಕೆಲವರೆಲ್ಲ ಇದ್ದಾರೆ. ಮೂಡಬಿದ್ರೆಯ ಸದಾಶಿವರಾಯರು, ಅವರು ನನ್ನಿಂದ ತಾಳಮದ್ಲೆ ಅರ್ಥಗಾರಿಕೆ ಅಭ್ಯಾಸ ಮಾಡಿದವರು, ಈಗೊಂದು ಅರ್ಥಗಾರಿಕೆಯಾಗಿ ಸಿದ್ಧರಾಗುತ್ತಾ ಇದ್ದಾರೆ. ಆಮೇಲೆ ಶಾಂತಾರಾಮಗುಡ್ಡವರು, ಮತ್ತು ನನಗೆ ತಾಳಮದ್ಲೆಗೆ ಅವಕಾಶ ಕೊಟ್ಟ ದೇವಾನಂದ ಒಟ್ಟಮಿಜಾರು, ಮತ್ತು ನನ್ನ ಸಹಾಧ್ಯಾಯಿಗಳು ನನ್ನ ತಾಳಮದ್ಲೆ ಕೂತು ಉಳಿಸಿದ್ದಾರೆ. ಉಂಡೆ ಮನೆ ಶ್ರೀಕೃಷ್ಣ ಭಟ್ರು, ವೇಂದ್ರೋಳು ಗೋವಿಂದ ಭಟ್ರು, ಇವರೆಲ್ಲ ತಾಳಮದ್ಲೆ ನೀವು ಬರಬೇಕು ಅಂತೇಳಿ ನನಗೊಂದು ವೇದಿಕೆ ಕಲ್ಪಿಸಿದ್ದಾರೆ ಕಾಲದಲ್ಲಿ. ಅವರನ್ನು ನಾನು ಸ್ಮರಿಸುತ್ತೇನೆ. ಹಾಗೆ ಇನ್ನೊಂದು, ನನಗೆ ಕಾಸರಗೋಡಿನಲ್ಲಿ ಒಂದು ತಾಳಮದ್ಲೆ, ಹಾಗೆ ಮಧೂರು ಕ್ಷೇತ್ರದಲ್ಲಿ ನನ್ನ ವೇಷವಾಗುವುದಕ್ಕೆ ಮಧೂರು ಗಣಪತಿ ರಾಯರು ನನಗೆ ಒಂದು ಆವತ್ತು ಅವಕಾಶ ಕೊಟ್ಟಿದ್ದಾರೆ. ನನ್ನ ಪರಿಚಯ ಯಾರಿಗೂ ಇರಲಿಲ್ಲ, ಅವರಿಗೂ ನಾನು ಋಣಿ ಆಗ್ತೇನೆ. ಈ ಪ್ರತ್ಯುತ್ಪನ್ನ ಮತಿ ಅದನ್ನು ಈಗ ಅಂತ ಸಂದರ್ಭ ನಿಮಗೆ ಬಂದದ್ದು ಅಥವಾ ಬೇರೆ ಯಾವ್ದಾದ್ರು ಕಲಾವಿದರು ಅವರ ಪ್ರತ್ಯುತ್ಪನ್ನ ಮತಿಯನ್ನು ನೀವು ನೋಡಿದ ಹಾಗೆ ಅದರ ಬಗ್ಗೆ ಹೇಳುವುದಾದ್ರೆ? ಆ ಬಗ್ಗೆ ಹೇಳುವುದಿದ್ರೆ ಇದು ಕಲಾವಿದನಿಗೆ ಅತಿ ಅಗತ್ಯವಾಗಿ ಬೇಕಾದ್ದು. ಈಗ ರಂಗಸ್ಥಳದಲ್ಲಿ ನಾವೊಂದು ಪಾತ್ರ ನಿರ್ವಹಿಸುವಾಗ ಎದುರಾಳಿ ಒಂದು ವಿಷಯವನ್ನು ಹೇಳ್ತಾನೆ, ಹೌದು, ಸೇವೆ ಅಂತ ಹೇಳ್ಬೋದು. ಆ ಕಾಲಕ್ಕೆ ಇದೊಂದು ರಥ ರುಕ್ಮಾಂಗದ ಚರಿತ್ರೆ, ಅದೊಂದು ನಾನು ಕಟೀಲು ಮೇಳದಲ್ಲಿರುವಾಗ ಒಂದು ಹೇಳಿದ ಪ್ರಸಂಗ ಹೇಳುವುದು. 92 ಅಂತ ಆಗ ಅಯೋಧ್ಯೆಯ ಪ್ರಕರಣ ಆಗಿ ಉಂಟಿತ್ತು. ನನ್ನದು ಭರತ, ಧರ್ಮಾಂಗದ ಗುಂಡಿ ಮಜಲು ಗೋಪಾಲ ಭಟ್ರದ್ದು. ಅವರು ಹೇಳಿದ್ರು,
ನಿನ್ನ ಎದೆ ಮೆಟ್ಟಿ ನಮ್ಮ ರಥಯಾತ್ರೆ ಬಂದಿದೆ ಅಂತ ಹೇಳಿದರು. ನಾನು ಹೇಳಿದೆ, ರಥಯಾತ್ರೆ ಮಾತ್ರ ಬಂದದ್ದು, ಆ ಕಲ್ಲು ತೆಗೆದಿದ್ದೀಯ, ಇಟ್ಟಿಗೆ ಉಂಟಾ ಅಂತ ಕೇಳಿದೆ. ಹಾಗಾದರೆ ಆ ಸಮಯಕ್ಕೆ ಸಮಯೋಚಿತ, ರಥಯಾತ್ರೆ ಮಾತ್ರ ತಗೊಂಡು ನಾನು ಎರಡನ್ನು ಧ್ವನಿಸಿ ಹೇಳಿದ್ದು. ಒಂದು ಅಯೋಧ್ಯೆ ಯಾತ್ರೆ ಆಯಿತು, ಅಲ್ಲ ನೀನು ಕರ ಸೇವೆ ಆರಂಭ ಮಾಡ್ತೀಯಾ ಅಂತೇಳಿ. ಅದು ಆ ಕ್ಷಣಕ್ಕೆ ಸಮಯೋಚಿತ ಆಗ್ತದೆ. ಅಂಥದ್ದು ಘಟನೆ ಅಂತ ಹೇಳಿದರೆ ಈಗ ಇನ್ನು ಅರೋಗೌರವ ಶೆಟ್ಟರೊಮ್ಮೆ ಪುರಭವನದಲ್ಲಿ ಒಂದು ಮಾತು ಹೇಳಿದ್ರು. ಆವಾಗ ಒಬ್ಬ ಹೇಳಿದ, ನಾನು ಸಂಖ್ಯಾಬಲದ ಮೇಲೆ ಬಂದಿದ್ದೇನೆ ಅಂತ ಹೇಳಿ. ಬಹುಶಃ ಶ್ರೀಧರ ಭಂಡಾರಿ ಅಂತ ಕಾಣ್ತದೆ, ಇವರ ಇಂದ್ರಜಿತ್. ಆಗ ಅರೋಗೌರವ ಶೆಟ್ಟರು ಹೇಳಿದ್ರು, ಸಂಖ್ಯೆ ಬೆನ್ನು ಹತ್ತಿದ್ರೆ ನೀನು ಸರ್ವನಾಶ ಆಗುತ್ತಿ ಅಂತೇಳಿ. ಕಾರಣ ಆಗ ಮೈಸೂರು ಲಕ್ಷ್ಮೀ ಲಾಟ್ರಿ ಇತ್ತು, ಅಲ್ಲಿ ಸಿಂಗಲ್ ನಂಬರ್ ಅಂತಿತ್ತು. ಅದರ ಬೆನ್ನು ಹತ್ತಿ ಹೋದವೆಲ್ಲ ನಾಶ ಆಗುತ್ತಾ ಇದ್ದ. ಅದನ್ನೇ ಹೇಳಿದ್ದವರು, ಸಂಖ್ಯೆ ಹಿಂದೆ ಹೋದರೆ. ಹಾಗಾದರೆ ಸಮಯ ಸ್ಫೂರ್ತಿಯಿಂದ ಅಂತಹ ಸನ್ನಿವೇಶದಲ್ಲಿ ಸ್ಪಷ್ಟ ಆ ಸಮಯೋಚಿತ ಉತ್ತರ ಕೊಡುವುದೇ ಅದು ಅಗತ್ಯ ಕಲಾವಿದನಿಗೆ. ಈಗ ಮೊದಲೆಲ್ಲ ಹೇಳಿದುಕೊಂಡಿದ್ದರಂತೆ, ನಿನ್ನ ತಲೆ ಬೋಳಿಸುವುದಕ್ಕಾಗಿಯೇ ಆ ಕೌರವ ನಿನ್ನನ್ನು ಅಟ್ಟಿದಾನೋ ಅಂತ ಹೇಳಿ. ಆಗ ನನ್ನ ತಲೆ ಬೋಳಿಸಿಯೇ, ನಿನ್ನ ತಲೆ ಬೋಳಿಸುವುದಕ್ಕಾಗಿಯೇ ಅವ ನಿನ್ನನ್ನು ಕಳಿಸಿದ್ದಾನವ ಅಂತ ಹೇಳಿದರೆ ಇವನನ್ನು ಸ್ವಲ್ಪ ಸಣ್ಣದು ಮಾಡಿದ ಹಾಗೆ. ಆವಾಗ ಪ್ರತ್ಯುನ್ಮತಿತ್ವ ಇದ್ದವ ಒಬ್ಬರು ಕಲಾವಿದರು, ಹಿರಿಯ ಕಲಾವಿದರು ಹೇಳಿದ್ರಂತೆ, ನೀನು ನಿನ್ನ ಕೈಯೇ ತಲೆಯಲ್ಲಿ ಇರುವಾಗ ಮತ್ತೆ ಯಾರು ಕತ್ತರಿ ಹಾಕ್ತಾರೆ ಅಂತೆ. ಹಾಗಾದರೆ ಅವನನ್ನಲ್ಲಿ ಕ್ಷೌರಿಕ ಮಾಡಿದಾಗ ಇಂಥ ಜಾಣ್ಮೆಯ ಸಂಭಾಷಣೆ ಅದು ಸಾಮಾನ್ಯ ಅಗತ್ಯ. ಈ ಪ್ರತ್ಯುನ್ಮತಿತ್ವ ಎಂಬುದು ಪ್ರತಿಯೊಬ್ಬ ಕಲಾವಿದ ಬೆಳೆಸಬೇಕು. ಅದನ್ನು ಹೇಳಿದ್ದು ನಾನು. ಸಿದ್ಧಪಟ್ಟಿ ಅಲ್ಲ ಯಕ್ಷಗಾನ ಎಂಬುದು, ಸಂಭಾಷಣೆ ಎಂಬುದು. ಸಂವಾದಕ್ಕೆ ನಾವು ಸಿದ್ಧಪಟ್ಯವನ್ನು ಬಳಸಬಹುದು. ಹಾಗೆ ಅಂತ ಹೇಳಿ ವಾದ ವಿವಾದಕ್ಕೋ ಎಲ್ಲ ವಿಷಯಕ್ಕೋ ನಾವು ನಮ್ಮದಾದಂತಹ ಜಾಣ್ಮೆಯನ್ನು ಅನುಸರಿಸಬೇಕಾಗ್ತದೆ. ನಿಮ್ಮ ಸಂಸಾರದ ಬಗ್ಗೆ ಮತ್ತು ನಿಮ್ಮ ಮಕ್ಕಳ ಯಕ್ಷಗಾನ ಆಸಕ್ತಿಯ ಬಗ್ಗೆ. ಸಂಸಾರದ ಬಗ್ಗೆ ಅಂತ ಹೇಳಿದರೆ ಯಕ್ಷಗಾನ ಈಗ ಅದೇ ಯಕ್ಷಗಾನ ನಮ್ಮ ವಂಶವಾಹಿನಿಯಾಗಿ ಮುಂದುವರಿಯುತ್ತಾ ಉಂಟು. ಅದೀಗ ನಾನು ಹೋಗುವುದಿಲ್ಲ ಬೇಡ ಅಂತ ಕಂಡರೂ ಕೂಡ ಈ ಯಕ್ಷಗಾನ ಸರಸ್ವತಿ ಎಂಬುದು ನಮ್ಮ ಕುಟುಂಬದಿಂದ ಬಿಡುವುದಿಲ್ಲ ಎಂಬ ಆತ್ಮವಿಶ್ವಾಸ ನಮ್ಮದು. ಯಾಕೆಂತ ಹೇಳಿದರೆ ನಾನೀಗ ನಿವೃತ್ತನಾಗಿಲ್ಲ, ನಾನೀಗ ವೃತ್ತಿ ಯಕ್ಷಗಾನದಿಂದ ನಿವೃತ್ತಿಯಾದರೂ ಕೂಡ ನಾನು ಯಕ್ಷಗಾನದಲ್ಲಿ ಪ್ರವರ್ತನಾಗಿಯೇ ಇದ್ದೇನೆ. ತಾಳಮದ್ದಲೆಯಲ್ಲೇ ಹಾಗೆ ಬೇಡಿಕೆ ಇಲ್ಲ ಅಂತಾದರೆ ಇನ್ನೊಂದು ಅವಕಾಶ ಸಿಕ್ಕೀತು ಎಂಬ ವಿಶ್ವಾಸ ನನ್ನದು. ಯಾಕೆಂತ ಹೇಳಿದರೆ ಸೂರ್ಯೋದಯ ಸೂರ್ಯಾಸ್ತಮಾನ ಇದ್ದ ಹಾಗೆ ಏರಿಳಿತ ಇಳಿತ ಇರ್ತದೆ. ಹಾಗೆಂತ ಹೇಳಿ ನಾನು ಸಾಧಿಸಿದ್ದಕ್ಕೆ ಅದನ್ನು ಉಪಯೋಗಿಸುವಲ್ಲಿ ಎಲ್ಲಿಯಾದರೂ ವೇದಿಕೆ ಸಿಕ್ಕೀತು ಅಂತ ಭಾವಿಸಿದ್ದೇನೆ. ಹಾಗಾಗಿ ನನ್ನ ಮಕ್ಕಳಿಗೂ ಶಾಲೆಗೆ ಹೋಗುವಾಗಲೇ ಮಗಳಿಗೂ ನೃತ್ಯಾಭ್ಯಾಸ ಮಾಡಿಸಿದ್ದೇನೆ. ಇಬ್ಬರು ಮಕ್ಕಳು ವೇಷ ಮಾಡಿದ್ದಾರೆ. ಈಗ ಅವರು ಇನ್ನೊಬ್ಬರಿಗೆ ಕಲಿಸುವಷ್ಟು ಶಾಸ್ತ್ರೀಯವಾದ ನಾಟ್ಯ ನನ್ನ ಮಗನು ಅಭ್ಯಾಸ ಮಾಡಿದ್ದಾನೆ, ಮಗಳು ಅಭ್ಯಾಸ ಮಾಡಿದ್ದಾಳೆ. ಅವಳಿಗೆ ಕಾಲೇಜಿಗೆ ಹೋಗುವಾಗ ಕಾಲೇಜಿನಲ್ಲಿ ಕೆಲವೊಮ್ಮೆ ವೇಷ ಮಾಡಿದ್ದಾಳೆ. ಮಗ 7ನೇ ಕ್ಲಾಸ್ ಆದಾಗ ಮತ್ತೆ ವೇಷ ಮಾಡಲಿಲ್ಲ, ಆದರೆ ನಾಟ್ಯ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮತ್ತು ಸಂಸಾರದ ಬಗ್ಗೆ ಹೇಳುವುದಿದ್ರೆ ಅದೇ ಪದ್ಯಾಣ ಶಂಕರನಾರಾಯಣ ಭಟ್ರು ಅಂತೇಳಿ. ಅವರು ಪದ್ಯಾಣ ಅಂತ ಹೇಳಿದರೆ ಅವರಿಗೊಂದು ಅಡ್ಡ ಹೆಸರು ಉಂಟು ನಮ್ಮ ಹವ್ಯಕ ಭಾಷೆಯಲ್ಲಿ, ಕುഞ്ഞിಪುಟ್ಟಣ್ಣ ಅಂತ ಹೇಳಿ. ಕುഞ്ഞിಪುಟ್ಟಣ್ಣ ಯಾನೇ ಶಂಕರನಾರಾಯಣ ಭಟ್ರ ಮಗಳು ಶಶಿಕಲಾ. ದಾಂಪತ್ಯ ತೊಂದರೆ ಇಲ್ಲ, ಅನುಕೂಲ ದಾಂಪತ್ಯ ಅಂತ ಹೇಳ್ಬೋದು. ಹಾಗಾಗಿ ಸಾಂಸಾರಿಕವಾಗಿ ಹೆಚ್ಚಿನ ಕೊರತೆಯೂ ಇಲ್ಲ, ಆ ಬಗ್ಗೆ ತೃಪ್ತಾಯಿ ನಾನು. ಮಕ್ಕಳು ಇನ್ನೀಗ ಮಗ BCom ಆಯಿತು, ಮುಂದಿನ CA ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಮಗಳು BSc ಆಗಿ B.Ed ಮಾಡ್ತಾ ಇದ್ದಾಳೆ. ಅವರ ಭವಿಷ್ಯತ್ತು ಅವರೇ ರೂಪಿಸುತ್ತಾರೆ ಅಂತ ನನಗೆ ಭರವಸೆ ಉಂಟು. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬನ ಭವಿಷ್ಯವನ್ನು ದೇವರು ನಿರ್ಮಿಸುತ್ತಾರೆ. ಹಾಗಾಗಿ ಇಲ್ಲಿವರೆಗೆ ಬಂದಂತಹ ಈ ಜೀವನದಲ್ಲಿ ಇಷ್ಟಾದದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಸಾಂಸಾರಿಕವಾಗಿ ನಾನು ತೃಪ್ತ ಅಂತ ಹೇಳಿದರೆ ಈಗ ತಾಯಿಯವರು ಇರುವಾಗ ಅಷ್ಟು ಹೊಣೆಗಾರಿಕೆ ಇರಲಿಲ್ಲ ನನಗೆ. ತಂದೆ ಅಧ್ಯಾಪಕರಾದ್ದರಿಂದ ತಾಯಿಯವರು ನಿರ್ವಹಣೆಯಲ್ಲಿ ತಲೆಕೆಡಿಸಲಿಲ್ಲ ನಾನು ಸಾಂಸಾರಿಕದ ಬಗ್ಗೆ. ಈಗ ಪೂರ್ಣವಾಗಿ ಒಂದು ಯಜಮಾನ ಅಂತ ಹೇಳಿಸಲ್ಪಟ್ಟಿದ್ದೇನೆ. ಅಣ್ಣಂದಿರು ಅವರವರ ಸಂಸಾರದ ಬೇರೆ ಬೇರೆ ದಾರಿಯಲ್ಲಿದ್ದೇವೆ. ಈಗ ಕೌಟುಂಬಿಕವಾಗಿ ಹೇಳುವುದಿದ್ರೆ ಆರ್ಥಿಕವಾಗಿ ನಾನು ಬಲಿಷ್ಠನಾಗಿಲ್ಲ, ತೃಪ್ತಿ ಅಂತ ಇಲ್ಲ. ಹಾಗೆಂತ ಹೇಳಿ ಯಾಕೆ ಸಂಸಾರ ಮಾಡ್ತೇನೆ ಎಂಬ ವೈರಾಗ್ಯ ಬರಲಿಲ್ಲ.
ಆದರೆ ಒಂದು ಸಾಧಿಸುವ ಮಟ್ಟಿಗೆ ನಾನು ಮುಟ್ಟಲಿಲ್ಲ ಎಂಬೊಂದು ಕೊರತೆ ಉಂಟು ನನಗೆ. ಯಾಕೆಂತ ಹೇಳಿದರೆ ಯಕ್ಷಗಾನದಲ್ಲಿಯೂ ನಾನು ಎಣಿಸಿದ ಹಾಗೆ ಸರಿಯಾದ ಸ್ಥಾನಮಾನ ನನಗೆ ಪಡೀಲಿಕ್ಕೆ ಆಗಲಿಲ್ಲ. ಈಗ ತಾಳಮದ್ದಲೆ ಕ್ಷೇತ್ರದಲ್ಲಿ ಆಗಲಿ, ಯಕ್ಷಗಾನ ವೇಷಗಾರಿಕಾ ಕ್ಷೇತ್ರದಲ್ಲಾಗಲಿ ನಾನು ಒಂದು ಬಯಸಿದ್ದು ನನಗೆ ಪಡೀಲಿಕ್ಕಾಗಲಿಲ್ಲ. ಇದು ನನ್ನ ಸಾಧನೆಯ ದೋಷವೋ, ನನ್ನ ಕಲಾ ಪ್ರೌಢಿಮೆಯ ದೋಷವೋ, ಅಥವಾ ನನ್ನ ಹಣೆ ಬರವೋ ನನಗೆ ಗೊತ್ತಾಗುವುದಿಲ್ಲ. ಬಹುಶಃ ನನಗಿಂತ ಕೆಳ ಹಂತದ ಕಲಾವಿದರು ರಂಗದಲ್ಲಿ ವಿಜೃಂಭಿಸುವುದು ಕಾಣ್ತಾ ಇದ್ದೇನೆ. ಹಾಗೆ ಅಂತ ಹೇಳಿ ನನ್ನಲ್ಲಿ ಏನು ದೋಷ ಆಗಿದೆ ಅಂತ ಆತ್ಮಾವಲೋಕನ ಮಾಡಿದರೆ ಕೊರತೆ ಏನು ನನಗೆ ಅಷ್ಟು ಬಹುದೊಡ್ಡ ಕೊರತೆ ಕಾಣುವುದಿಲ್ಲ. ಅದನ್ನೇ ಮೊದಲು ಹೇಳಿದ್ದು ನಾನು, ಕೊರತೆ ಇಲ್ಲದ ಕಲಾವಿದ ಇಲ್ಲ ಅಂತೇಳಿ. ಹಾಗಾಗಿ ಕಲಾಜೀವನದಲ್ಲಿ ತೃಪ್ತಿ ಈಗ ಉಂಟು. ಯಾಕೆಂತೇಳಿ ಇಷ್ಟಾದರೂ ಉಂಟಲ್ಲ ಅಂತೇಳಿ ಪ್ರಸಿದ್ಧಿ. ಇನ್ನು ಕೌಟುಂಬಿಕವಾಗಿ 1-2 ಎಕರೆ ಜಾಗೆ ನನ್ನ ಪಿತ್ರಾರ್ಜಿತವಾಗಿ ಬಂದದ್ದು ಎಲ್ಲ ಸೇರಿದ್ದೇನೋ ಉಂಟು. ಈಗ ಬೆಳ್ತಂಗಡಿ ತಾಲೂಕಿನ ಅರಂಬೋಡಿಯ ಇಲ್ಲಿ ನಾನು ನಿವಾಸವಾಗಿದ್ದರು. ಕೃಷಿಯಿಂದಲೇ ಜೀವನ ಮಾಡುವುದಲ್ಲ ನಾನು. ಈಗ ನನ್ನ ತಾಯಿಯ ಕುಟುಂಬದ್ದು ಹಾಗೆ ಏನೋ ದೈವಿಕವಾಗಿ ನಾನು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿದ ಕಾರಣ ಜ್ಯೋತಿಷ್ಯವನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದೇನೆ. ಅದನ್ನು ನಾನು ಯಕ್ಷಗಾನವನ್ನು ಹಣಕ್ಕಾಗಿ ಮೊದಲು ನಾನು ಬಳಸಲಿಲ್ಲ. ನಾನು ಕವರಿಗೆ ಬೇಕಾಗಿಯೇ ವೇಷ ಮಾಡಲಿಲ್ಲ, ತಾಳಮದ್ದಲೆಯಲ್ಲಿ ಅರ್ಥ ಹೇಳಲಿಲ್ಲ. ಹಾಗೆ ಜ್ಯೋತಿಷ್ಯವನ್ನು ಹಣಕ್ಕೆ ಬೇಕಾಗಿ ವ್ಯಾಪಾರ ಉದ್ದೇಶದಿಂದ ಮಾಡಲಿಲ್ಲ. ಆದರೂ ಅದರಿಂದ ಬಂದ ಹಣ ನನ್ನ ಈಗ ಜೀವನಕ್ಕೆ ಸದ್ಯಕ್ಕೆ ಆಧಾರ ಆಗಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ಜೀವನಕ್ಕೆ ಸಾಕಾಗುವಷ್ಟು ಇದುವರೆಗೆ ಸಿಗಲಿಲ್ಲ. ಈಗ ಕ್ಲಾಸು ಮಾಡ್ತಾ ಇದ್ರು ನಾನು ವಿದ್ಯಾರ್ಥಿಗಳಿಗೆ ಇಷ್ಟೇ ಹಣ ಕೊಡಬೇಕು ಅಂತ ಹೇಳಿದವಲ್ಲ, ಕೊಟ್ಟದ್ದಲ್ಲಿ ಎದರಿಚ್ಛಾ ಲಾಭ ಸಂತುಷ್ಟ ಅಂತ. ಹಾಗೆ ಅಂತ ಹೇಳಿ ನನ್ನ ನಂಬಿದ ದೇವರು ಕೈ ಬಿಡಲಿಲ್ಲ. ಇದು ನನಗೆ ಸಿಕ್ಕಿದ ದೊರಕಿದ ಆಶೀರ್ವಾದ ಅಂತ ಭಾವಿಸ್ತೇನೆ. ಮತ್ತು ಹೆಂಡತಿ ಮಕ್ಕಳು ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಮೊದಲು ಎಷ್ಟು ಯಕ್ಷಗಾನ ಸಾಧಕರ ಅನುಭವವನ್ನು ದಾಖಲು ಮಾಡಿಡಬೇಕು ಅಂತ ಹೇಳುವ ನಮ್ಮ ಈ ವಾಹಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಪಾರವಾದಂಥ ಹೆಮ್ಮೆ ಅನಿಸುತ್ತಾ ಉಂಟು. ಚಲಿಸುವ ವಿದ್ಯಾಲಯ ಅಂತ ಯಕ್ಷಗಾನವನ್ನು ಕರೆದ್ರು. ಕರಾವಳಿ ಪ್ರದೇಶದ ಈ ಯಕ್ಷಗಾನ ಈಗ ವಿಶ್ವಗಾನ ಅಂತ ಕರೀಬಹುದು, ಅಥವಾ ಮತ್ತೊಂದು ಗಾನ ಅಂತ ಕರೀಬಹುದು. ಉಡುಪಿಯಿಂದ ತೊಡಗಿ ತಲಪಾಡಿಯವರೆಗೆ, ಕೇರಳದ ನೀಲೇಶ್ವರವರೆಗೆ, ಈ ಕರ್ನಾಟಕ ಮಾತಾಡೋ ಪ್ರದೇಶದಲ್ಲಿ ಹಾಗೆ ಮಡಿಕೇರಿಯವರೆಗೆ ಸೀಮಿತ ವ್ಯಾಪ್ತಿ ಹೊಂದಿದ ಯಕ್ಷಗಾನ ವಿದೇಶ ಗಮನವನ್ನು ಮಾಡಿದೆ. ನಗರಗಳಲ್ಲಿ, ಪರರಾಷ್ಟ್ರಗಳಲ್ಲಿ ತನ್ನ ಪ್ರದರ್ಶನವನ್ನು ನೀಡಿದೆ. ಆದರೆ ನಾವು ಯೋಚಿಸಬೇಕಾದಿಲ್ಲಿ ಏನು ಅಂತ ಹೇಳಿದರೆ, ಯಕ್ಷಗಾನವು ಜಾನಪದವೋ ಅಜಾನಪದವೋ ಅಥವಾ ಮತ್ತೊಂದು ಅಂತ ಶುದ್ಧ ದೇಶಿ ಕಲೆಯೋ ಅಂತ ನಾವು ಗುರುತಿಸುವುದಿದ್ರು ಮಂಡಿಸುವುದಿದ್ರು, ಈ ಯಕ್ಷಗಾನಕ್ಕಾಗಿ ತನ್ನ ಶ್ರಮವನ್ನು ವ್ಯಯಿಸಿದವರು ನಮ್ಮ ಹಿರಿಯರು. ಹಿರಿಯ ಕಲಾವಿದರ ಅನೇಕರು ನಿಸ್ವಾರ್ಥರಾಗಿ, ಹಣದಾಸೆ ಇಲ್ಲದೆ, ಒಂದು ತುತ್ತಿನ ಊಟಕ್ಕಾಗಿ ನಿದ್ರೆಗೆಟ್ಟು ಯಕ್ಷಗಾನವನ್ನು ಬೆಳೆಸಿದರು. ಇಂಥ ಹಲವಾರು ಮಂದಿ ಕಲಾವಿದರು ತೆರೆಮರೆಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಸಿಕ್ಕಿದ ಕಲಾವಿದರಿಗೆ ಪ್ರದರ್ಶನ ಸಿಕ್ಕುವುದು, ಆದವರಿಗೆ ಸನ್ಮಾನ ಆಗುವುದು. ಯಾವುದೇ ಸಂಘಟಕರಾಗಲಿ, ಈಗಿನ ನಮ್ಮ ವ್ಯವಸ್ಥೆ ಆಗಲಿ, ಎಲೆಮರೆಯ ಕಾಯಿಯನ್ನು ಗುರುತಿಸುವುದಿಲ್ಲ. ನಿಮ್ಮ ಈ ಇದು ಚಾನಲ್ನ ಕಾರ್ಯಕ್ರಮ ಬಹು ಕೊಡುಗೆಯನ್ನು ಯಕ್ಷಗಾನಕ್ಕೆ ಕೊಟ್ಟಿದೆ. ಇದು ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಮಾಡಿದ ಗೌರವ ಅಂತ ನಾನು ಭಾವಿಸ್ತೇನೆ. ನೀವು ಮಾಡುವ ಕೆಲಸ ಅದನ್ನು ಅಕಾಡೆಮಿ ಮಾಡಬೇಕಿತ್ತು. ಇಲ್ಲದಿದ್ದರೆ ಯಕ್ಷಗಾನಕ್ಕೆ ಪೋಷಕರು ಅನ್ನಿಸಿದವರು ಮಾಡಬಹುದಿತ್ತು. ಆದರೆ ನೀವು ಮಾಡ್ತಾ ಇದ್ದೀರಲ್ಲ, ಇದರಿಂದಲಾಗಿ ನೀವು ಹಲವಾರು ಮಂದಿ ಯಕ್ಷಗಾನ ಕಲಾವಿದರ ಜೀವನದ ನೋವು ನಲಿವುಗಳನ್ನು ಅವರನ್ನು ನಂಬಿದ ಪ್ರೇಕ್ಷಕರಿಗೋ ಅಥವಾ ಅವರನ್ನು ಗುರುತಿಸಿದವರಿಗೋ ಸಮಾಜಕ್ಕೋ ತಿಳಿಸುವ ಈ ಕೆಲಸ
ಇದೊಂದು ಉತ್ತಮ ದಾಖಲೆ ಅಂತ ನಾನು ಹೆಮ್ಮೆ ಪಡ್ತೇನೆ. ಮತ್ತು ಒಂದು ಕಾರ್ಯಾರಂಭಕ್ಕಾಗಲಿ ಒಬ್ಬ ಒಂದು ಕೆಲಸವನ್ನು ನಿರ್ವಹಿಸುವುದಕ್ಕಾಗಲಿ ಅವನಿಗೆ ಯೋಚನೆ ಇರುತ್ತದೆ. ಆದರೆ ಅಂಥ ಕೆಲಸಕ್ಕೊಂದು ಪ್ರೇರಣೆ ಬರಬೇಕಾದ್ರೆ ಅದು ದೈವಾಯತ್ತವಾಗಿರ್ತದೆ. ಈ ರಕ್ತಗತವಾದ ಕಲಾ ಪರಂಪರೆ ಎಂಬುದು ಬಹುಶಃ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ದೂಡಿತೋ ಪ್ರವರ್ತಿಸುವಂತೆ ಮಾಡಿತೋ ಯೋಚಿಸುವ ಅಗತ್ಯ ಇಲ್ಲ. ಕಾರಣ ತೆಂಕುತಿಟ್ಟಿನ ವಿಖ್ಯಾತ ಭಾಗವತರು ಒಂದು ಹೆಸರಾದವರು ತಲೆಂಗಳ ಶಂಭಟ್ರು. ನೂರಾರು ಪ್ರಸಂಗ ಬರೆದವರು, ಬಡತನದಲ್ಲಿ ಜೀವನವನ್ನು ಸಾಗಿಸಿದವರು. ಅವರ ಮಗ ತಲೆಂಗಳ ಗೋಪಾಲಕೃಷ್ಣ ಭಟ್ರು. ಅವರು ಸಮರ್ಥ ಅಮೋಘ ಮದ್ಲೆಗಾರರು, ರಾಮಭಟ್ರ ಶಿಷ್ಯರು, ಕುದುರೆಕೋಟರು. ಚೆಂಡೆಯಲ್ಲಿ ಸರಿಸಾಟಿ ಇಲ್ಲದ ಹಿಮ್ಮೇಳ ವಾದಕರು. ಅವರಿಬ್ಬರ ಒಡನಾಟವನ್ನು ಅನುಭವಿಸುವ ನಾನು. ಈಗ ತಲೆಂಗಳ ಶಂಭಟ್ಟ ಭಾಗವತರು ಅಂತ ಹೇಳಿದರೆ ಹಿರಿಯರ ಅಜ್ಜಂತಕ್ಕೆ ಈ ತಲೆಂಗಳ ಗೋಪಾಲಕೃಷ್ಣ ಭಟ್ರು ಅವರೇ ಸಂಘಟಿಸಿದ ಬೆಳ್ತಂಗಡಿ ಆಟದಲ್ಲಿ ನಾನಾಗ ಯಕ್ಷಗಾನ ಕಟೀಲು ಮೇಳಕ್ಕೆ ಹೋಗಲಿಲ್ಲ, ನಾಟ್ಯ ಕಲಿತದ್ದಷ್ಟೇ, ವೇಷ ಮಾಡಲಿಕ್ಕೂ ಸರಿ ಗೊತ್ತಿಲ್ಲ ನನಗೆ. ನನ್ನನ್ನು ಕರ್ಕೊಂಡೋಗಿ ತಲೆಂಗಳ ಗೋಪಾಲಕೃಷ್ಣ ಭಟ್ರು ಕುರುಕ್ಷೇತ್ರದಲ್ಲಿ ಧರ್ಮರಾಯ ಮಾಡಿಸಿದ್ರು. ಆ ಧರ್ಮರಾಯನಿಗೆ ಶ್ರೀಯುಕ್ತ ತಲೆಂಗಳ ಶಂಭಟ್ರು ಪದ್ಯ ಹೇಳಿದ್ರು. ನನಗೆ ಅದು ಏನೋ ಸಂಗತಿ ಗೊತ್ತಿಲ್ಲ ಅಂತ ಹೇಳುವಾಗ ನನಗೆ ಆದಾಗ ಹೀಗೆ ಕ್ರಮ ಅಂತ ಹೇಳಿದ್ರು. ಅದು ಘಟಾನುಘಟಿ ಕಲಾವಿದರ ಯಕ್ಷಗಾನವಾಗಿತ್ತು. ಹಾಗಾಗಿ ಅವರ ಪದ್ಯವನ್ನು ಕೇಳಿದ ಹೆಮ್ಮೆ ನನಗೆ ಉಂಟು. ಮತ್ತು ತಲೆಂಗಳ ಶ್ರೀ ಗೋಪಾಲಕೃಷ್ಣ ಭಟ್ರ ಕೆಲವು ಆಟದಲ್ಲಿ ಭಾಗವಹಿಸಿದ್ದೇನೆ ನಾನು. ನನಗೆ ಕೆಲವು ಅವಕಾಶ ಕೊಟ್ಟಿದ್ದಾರೆ. ಅವರ ತಮ್ಮನ ಮಗ ನೀವು, ಹಾಗೆ ಶಂಭಟ್ರ ಮೊಮ್ಮಗ. ಅವರು ಭಾಗವತರಾಗಿ, ಪ್ರಸಂಗಕರ್ತರಾಗಿ ಅಥವಾ ನಿಮ್ಮ ದೊಡ್ಡಪ್ಪ ಚೆಂಡೆವಾದಕರಾಗಿ ವ್ಯವಹರಿಸಿ ಹೆಸರಾದರೆ ನೀವು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು. ಇದು ಯಾವ ಕಾಲಕ್ಕೂ ಸ್ಥಿರವಾಗಿ ನಿಲ್ಲುವುದು. ಇದೀಗ ಚೆಂಡೆ ಒಮ್ಮೆ ಇಳಿಸಿದರೆ ಮತ್ತೆ ಅವನ ಪರಿಚಯ ಸಿಕ್ಕುವುದಿಲ್ಲ. ಭಾಗವತಿಕೆ ಮಾಡಿ ಹೋದರೆ ಮನೆಗೆ ಹೋದರೆ ಪರಿಚಯ ಸಿಕ್ಕುವುದಿಲ್ಲ. ಆದರೆ ಈ ದಾಖಲೀಕರಣವೆಂಬುದು ಅದು ತಲೆಮಾರಿಗೂ ಅವನ ಹೆಸರನ್ನು ಉಳಿಸ್ತದೆ. ಇಂತಹ ಕೃತ್ಯ ಮಾಡುವ ನಿಮ್ಮ ಮನಸ್ಸಿಗೆ ಭಗವಂತ ಒಳ್ಳೆಯ ನೆಮ್ಮದಿಯನ್ನು ಕೊಟ್ಟು ನಿಮ್ಮ ಈ ವಾಹಿನಿಯ ಕಾರ್ಯಕ್ರಮ ಜನಾದರಣೀಯವಾಗಲಿ, ಶ್ರೀ ಮಹಾಗಣಪತಿ ಕೃಪೆ ನಿಮಗೆ ಒದಗಿ ಬರಲಿ ಅಂತ ಮುಕ್ತಕಂಠದಿಂದ ದೇವರಲ್ಲಿ ಪ್ರಾರ್ಥಿಸುತ್ತೆ.